गुरु साक्षात् परब्रह्म तस्मै श्री गुरुवे नमः। ಶ್ರೋತ್ರಿಯ ಬ್ರಹ್ಮನಿಷ್ಠ ಸದುವಾದಂತ ಪಂಡಿತ್ ಪೀತಾಂಬರ ಮಹಾರಾಜವರಿಗೂ ಹಾಗೂ ಸಾಧು ನಿಖಿಲ್ದಾಸ್ ಮಹಾರಾಜರು ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾರೆ. ಇವತ್ತಿನ ಪಾಠದಲ್ಲಿ ಉಪಸ್ಥಿತಿರುವಂತ ಎಲ್ಲ ಗುರುವೃಂದಕ್ಕೆ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ ಒಂದು ನಿಮಿಷ ಮಾಡಲ್ಲ
ಎಂಬ ಭಾವಕ್ಕೆ ಆಸ್ಪದವೇ ಇಲ್ಲ. ನಾನೆಂಬುದು ನೀನೇ, ನೀನಾಗಿ ಕೊನೆಗೆ ನೀನೆನ್ನುವ ನೀನೆಲ್ಲವನ್ನು ಮರೆದು ಬಯಲಾದ ಬಳಿಕ ಅಲ್ಲಿ ಬರೀ ಬಯಲೇ ಬಯಲು. ಆ ಬಯಲು ಗಳಿಗೆಯನ್ನು ಅಜಗಣ್ಣನ ಗಳಿಸಿದನೆಂಬುದನ್ನು ಈ ರೀತಿಯಾಗಿ ಮುಕ್ತಾಯಕರವರು ಹೇಳಿದ ವಚನದ ಭಾವವನ್ನು ಮುಗಿಸಿ ಇಲ್ಲಿಗೆ ಸಮಾಪ್ತ ಮಾಡ್ತಿದ್ದೀನಿ. ಜೈ ಮಂಗಳಂ ಜೈ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ಶರಣಾರ್ಥಿ. ಭಾವಾರ್ಥ ಇನ್ನೊಂದ್ಸರಿ ಓದ್ರಿ. ಅದು ಹೊಡೆದ ಬಾವಿ ಸಿಡಿಲು ಬಿದ್ದು ಭೂಮಿಯನ್ನು ಹೇಗೆಂದರೆ ಹಾಗೆ ಕೊರೆದು ಉಂಟಾದ ಬಾವಿಗೆ ಸೋಪಾನಗಳನ್ನು ಕಟ್ಟಲಿಕ್ಕೆ ಅನುಕೂಲವಾಗದು ಮತ್ತು ಸಿಡಿಲಿನಿಂದ ಉಂಟಾದ ಬಾವಿಯ ನೀರು ಕುಡಿಯಲಿಕ್ಕೆ ಆರೋಗ್ಯದಾಯಕವಾದುದಲ್ಲ. ಅಂದ ಮೇಲೆ ಆ ಬಾವಿಗೆ ಏಕೆ ಸೋಪಾನ? ನಿಜದರಿವಿನಿಂದ ಪರತತ್ವದ ನಿಜ ಸ್ವರೂಪವನ್ನಂತ ನಿಜ ಸ್ವರೂಪವನ್ನು ಅರಿತ ಬಳಿಕ ಆದರೆ ಮೇಲೆ ಅದರ ಮೇಲೆ ಮತ್ತೊಂದು ಅರಿವುಂಟೆ. ದೀಪ ಬೆಳಗುತ್ತಿರುವುದು ಮನೆಯಲ್ಲಿ ಕತ್ತಲು ಇರಲು ಸಾಧ್ಯವಿಲ್ಲ. ಅದರಂತೆ ತನ್ನಲ್ಲಿ ತಾನೆರಡು ಅರಿದು ಒಂದಾದ ಬಳಿಕ ಆತ್ಮ ಪರಮಾತ್ಮನಲ್ಲಿ ಅವಿರಳೈಕ್ಯವಾದ ಮೇಲೆ ನಾನು ಜ್ಞಾನಿ ಪರಮಜ್ಞಾನಿ ಎಂಬ ಭಾವಕ್ಕೆ ಆಸ್ಪದವೇ ಇಲ್ಲ. ನಾನೆಂಬುದು ನೀನೇ, ನೀನಾಗಿ ಕೊನೆಗೆ ನೀನೆನ್ನುವ ದೇಹವನ್ನು ಮರೆದು ಬಯಲಾದ ಬಳಿಕ ಅಲ್ಲಿ ಬರೀ ಬಯಲೇ ಬಯಲು. ಆ ಬಯಲು ಗಳಿಕೆಯನ್ನು ಅಜಿಗಣ್ಣ ಗಳಿಸಿದನೆಂಬುದನ್ನು ಈ ರೀತಿಯಾಗಿ ಮುಕ್ತಾಯಕ್ಕರು ಹೇಳ್ತಾರೆ. ಅದು ಏನ್ ಸ್ಪಷ್ಟ ಆಯ್ತಾರೆ ಅರ್ಥ? ಸಿಡಿಲಿಂದ ಮಿಂಚು ಹೊಡೆದ ಉಂಟಾದ ಬಾವಿಗೆ ಅದಕ್ಕೆ ಮೆಟ್ಲು ಮಾಡಕ್ಕೂ ಬರುದಿಲ್ಲ, ಮತ್ತ ಅದು ಕುಡಿಯಕ್ ನೀರನ್ನು ಯೋಗ್ಯ ಇರುದಿಲ್ಲ. ಹಿಂಗಾಗಿ ಅದಕ್ಕೆ ಮೆಟ್ಲು ಹಚ್ಚುದನು ಅಯೋಗ್ಯ ಐತಿ. ಮುಂದಿಂದ ಅರ್ಥ ಆಗಿಲ್ಲ, ಇಷ್ಟು ಮಾತ್ರ ಅರ್ಥ ಆಗ್ತದ. ಏನ್ ದೃಷ್ಟಾಂತ ಅರ್ಥ ಅದಕ್ಕೆ ತಗೊಂಡೇನು, ಸಿದ್ಧಾಂತ ಅರ್ಥ ಆಗಿಲ್ಲ. ಅದು ಅದೇನು ಸ್ಪಷ್ಟ ಇಲ್ಲ, ಅದು ವಿಶ್ಲೇಷಣೆ ಆಯ್ತು. ನೋಡೋಣ ತೋರಿ, ಆಮೇಲೆ ಮಾತಾಡ್ತೀವಿ. ಮ್ಯಾಲೆ ಹೇಳ್ತಾನೆ ಯೋಗ್ಯ ಇಲ್ಲ ಅಂತ, ಮತ್ತೇನ್ ಮಾಡ್ಬೇಕು ಅದಕ್ಕೆ? ಸ್ವಸ್ವರೂಪನ ಅರ್ಥ ಬಯಲೇ ಬಯಲಾಗ ಆಗ್ಯದ ಅನ್ನೋದಿಷ್ಟು ಹೇಳ್ತಾರೆ. ಅದ್ರೊಳಗಿನ ನೀರು ಕುಡಿಲಕ್ ಯೋಗ್ಯ ಇಲ್ಲ ಅಂತಂದ ಮೇಲೆ ಮತ್ತೆ ಇಲ್ಲಿ ಸಿದ್ಧಾಂತದಾಗ ಯೋಗ್ಯ ಇರ್ಲಾರ್ದಂತದ ಏನಂತ ಹೊಂದಿಕೆ ಆಗೋದಲ್ರಿ ಎರಡು. ಅದು ದೃಷ್ಟಾಂತ ಸಿದ್ಧಾಂತ ಎರಡು ಸಮೀಕರಿಸಿದ್ರೆ ಅದರದ ಅರ್ಥ ಆಗ್ತದೆ. ಅದೇನು ಸರಿ ಅರ್ಥ ಇಲ್ಲ. ನೋಡೋಣ, ನಾನು ತೆಗೆದು ನೋಡ್ತೀನಿ. ರೈಟ್. ಮುಂದಿಂದ ಏನ್ ಮಾಡ್ತೇವೆ ಮಾಡಿ. ಇದುವರೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಮಲ್ಲಪ್ಪ ಹುಲ್ಲೂರು ಗುರುಗಳು ವಚನ ಗಾಯನವನ್ನು ಸುಂದರವಾಗಿ ನಡೆಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ವಸ್ತು ನಿರ್ದೇಶನ ರೂಪಮಂಗಲ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ವಸ್ತು ನಿರ್ದೇಶನ ರೂಪಮಂಗಲ. जो सुख नित्य प्रकाश विभु नाम रूप आधार मति न लखै जी मति लखै सोमय शुद्ध अपार अभि अपार स्वरूप मम लहरी विष्णु महेश विधिर विचंदा वरुणयम सप्ति धनेश गणेश जा कृपालु सर्वज्ञ को किय भारत मुनि ध्यान ताको होत उपाधि तय मोम लय मिथ्या भान पैति ही जानै बिन जगत मन हो जेवरि साम
आपे आप बोध जाहि जाको सुकृति भजत राम निष्काम सो मेरो है आत्मा काको करू प्रणाम जो सुख नित्य प्रकाश विभु नाम रूप आधार मति न लखई जिहि मति लखई सो मैं शुद्ध अपार सो मैं शुद्ध अपार सो मैं शुद्ध अपार। सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣಾರ್ಥಿಗಳು। ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ವೇದ ಸಮ್ಮತ ಮೋಕ್ಷ ವಿಚಾರವನ್ನು ನಮಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಮಾಡಿದ ಪಾಠ ಗೋಕಾಕದ ಎಂ.ಬಿ. ಪಾಟೀಲ್ ಗುರುಗಳು ಆ ವಿಡಿಯೋ ಕಾಲ್ ಏನೋ ಮಾಡಿಬಿಟ್ಟಾರ. ಅದು ಮತ್ತ ನಮ್ಮದು ರೆಕಾರ್ಡಿಂಗ್ ಎಲ್ಲ ಕಲ್ತು ಏನೋ ಸೌಂಡ್ ಬರ್ಲಕತ್ತಿ ಬಿಟ್ಟಿತ್ತು. ಏನಾಗ್ಯದ ಗೊತ್ತಿಲ್ಲ. 1 ತಾಸಿನ ಪಾಠ ಅದು ರೆಕಾರ್ಡ್ ಆಗೇ ಇಲ್ಲ. ಏನು ಇವೆಲ್ಲ ಸೂಕ್ಷ್ಮ ಇರ್ತಾವ, ನಮಗೆ ಗೊತ್ತಾಗಲ್ಲ. ಹಿಂಗಾಗಿ ಅದನ್ನ ಸುಮ್ಮನೆ ಓದ್ತೀನಿ. ನಿನ್ನೆ ವಿಶ್ಲೇಷಣೆ ಮಾಡಿ ಇದ್ದದ ಬರ್ಸಿದ್ದದ ಸುಮ್ಮನೆ ಓದ್ಕೊಂಡು ಹೋಗ್ತೀನಿ. ಆಮೇಲೆ ಮುಂದಿನ ಪಾಠಕ್ಕೆ ಹೋಗೋಣ. ಶಿಷ್ಯ ತತ್ವದೃಷ್ಟಿ. ಸದ್ಗುರುನಾಥ ನಿಶ್ಚಲದಾಸ ಹೇಳಿದಂತ 3 ಮಾತುಗಳಲ್ಲಿ 2 ಮಾತುಗಳನ್ನ ನಿಶ್ಚಯ ಜ್ಞಾನ ಮಾಡಿಕೊಂಡನ. ಇನ್ನ 1 ಮಾತು ಏನಾಗ್ಯದ, ವಕ್ಷಮಾಣ ಶಂಕೆ, ಅಂದ್ರ ಬಹಳ ಮಾರ್ಮಿಕವಾದ ಶಂಕೆ. ಅದನ್ನು ಹೊರಗೆ ಹೆಂಗೆ ಹೇಳ್ಬೇಕು, ಇಷ್ಟೆಲ್ಲ ಚಂದ ತಿಳಿಸಿ ಹೇಳಿದ ಮೇಲೆ ಇನ್ನ ಹೇಳಕ್ ಏನು ಉಳಿದಿಲ್ಲ ಅನ್ನೋಂಥ ಸಮಯದಲ್ಲಿ ಮತ್ತೆ ನನಗೊಂದು ಶಂಕೆ ಉಂಟಾಗ್ಯದ, ಹೆಂಗೆ ಹೇಳ್ಬೇಕು. ಅದು ಕೂಸಿಗೆ ಊಟಕ್ಕೆ ಹಾಕಿದ್ದಳಂತ ತಾಯಿ, ಮಲಗಿಸ್ಬೇಕಂತೇಳಿ. ಅದು ಹಾಲು ಕುಡಿಸಿದಳತ್ತ. ಹೊಲ್ದಾಗ ಕೆಲಸ ಮಾಡ್ಲಕ್ಕ ಹೋಗಿರ್ತಾಳ, ಕೂಸಿನ ತಗೊಂಡು. ಅದಕ್ಕೆ ಹಿಡಿಯವ್ರು ಯಾರು ಇರಲ್ಲ, ಎಲ್ಲರೂ ಊರಿಗೆ ಹೋಗಿರ್ತಾರ. ಮನ್ಯಾಗ ಬಿಟ್ಟು ಹೋಗ್ತಿರ್ತಾಳ ದಿನ. ಅದಕ್ಕೆ ಅಲ್ಲಿ ಎಲ್ಲರೂ ಮುದ್ದು ಮಾಡಿ ಅದಕ್ಕೆ ಎತ್ಕೊಳ್ಳೋದು, ತಿನ್ಸೋದು ರಾಟಿ ಹಾಕಿರ್ತಾರ. ಅದು ಕಂಟಿನ್ಯೂ ರಾಟಿ ಹಾಕೊಂಡ್ ಬಿಟ್ಟಿರ್ತದ. ಕೂಸ ಈಕಿಗೆ ಏನು ಗೊತ್ತಿರಲ್ಲಪ್ಪ. ಕೆಲಸ ಮಾಡಿ ಬರೋಣ ದಣದು ಮಕ್ಕೊಂಡ್ಬಿಡ್ತಾಳ. ಅದಕ್ಕೆ ಏನಾರ ಒಂದಿಟ್ಟು ಹಾಲು ಕುಡಿಸಿ ಅದಕ್ಕೆ ಯಾಕೆ ಪ್ರೀತಿ ಮಾಡ್ಯಾರ ಅನ್ನೋದು ಆಕಿ ಸಂಗಟ್ ಕರ್ಕೊಂಡು ಹೋದಕ್ಕೆ ಗೊತ್ತಾಯ್ತಂತ. ಹೆಂಗಂದ್ರ ಒಮ್ಮ ತಳಕತ್ತು. ಆಯ್ತು, ಅದಕ್ಕೆ ಏನು ಹಾಲು ಕುಡಿಸ್ತಾಳ, ಮತ್ತಳತ್ತದ. ಮತ್ತೆ ಹೋಗಿ ಏನ್ ಮಾಡ್ತಾಳ, ಅದಕ್ಕೆ ಬಿಸ್ಕಿಟ ಚಾಕ್ಲೇಟ್ ಏನ್ ತಂದಾಳ ಅವು ತಿನ್ನಿಸ್ತಾಳ. ಅದನ್ನು ಕಲಾಸ್ ಮಾಡ್ತದ. ಮತ್ತಳತ್ತದ. ಅಂತೇಳ ಮತ್ತೇನ್ ಮಾಡ್ಬೇಕು, ಇನ್ನೇನದ ಇಲ್ಲಿ ಹೊಲ್ದಾಗ ಅಂತೇಳಿ ತನ್ನ ಸಲುವಾಗಿ ಬುತ್ತಿ ತಂದಿರ್ತಾಳ. ಅದನ್ನು ಉಣಿಸ್ತಾಳ, ಅದನ್ನು ಉಣಿಸ್ತದ. ಎಲ್ಲಾ ಉಂಡ್ರು
ಏನ್ ಮಾಡಿದ್ರು ಇದು ಗಪ್ಪಾಗಲ್ಲ ಮಕ್ಕಳೆಲ್ಲ ಒಂದು 10 ನಿಮಿಷನಾಗ ಮಾತ್ಕೊಳ್ತೀನಿ ಅಂತಂದ್ರೆ ಇದೆ ಅಂತ ಕೂಸದ ದೆವ್ವ ಮತ್ತೆ ಹೆಂಗಾರ ಮಾಡಿ ಅದಕ್ಕೆ ರಂಬಿಸಿ ಕೌದಿ ಹೊಚ್ಚ ಮನಗಿಸ್ಬಿಡ್ತಾಳ. ಅಲ್ಲೇ ಹೊಲ್ದಾಗ ಹೆಂಗೋ ರಂಬಿಸಿ ಮನಗಿಸ್ತಾಳ. ಆಮೇಲೆ ಆಕಿ ಕೆಲಸ ಮುಗಿಸ್ಕೊಂಡು ಬಂದು ಆ ಕೂಸಿನ ಎಬ್ಬಿಸಿ ನೋಡೋದ್ರಾಗೆ ಆ ಕೌದಿದ ಒಂದು ಮೂಲಿನ ತಿಂದಾಕಿತ್ತಂತ. ಹಂಗ ಎಲ್ಲ ಖಾಲಿ ಆದ್ಮೇಲೆ ಇನ್ನ ಸಂಶಯಗಳು ಕೌದಿ ಮೂಲಿ ತಿನ್ನಂತ ಒಂದು ಹಸಿವದು ಇವನಿಗೆ. ಯಾರಿಗೆ ತತ್ವ ದೃಷ್ಟಿಗೆ ಹಂಗಿರ್ಬೇಕು. ಹಸಿವು ಅಂದ್ರೆ ಹಂಗಿರ್ಬೇಕು. ಬ್ರಹ್ಮಜ್ಞಾನದ ಹಸಿವು. ಆಯ್ತಪ್ಪ ಚೆನ್ನಾಗಿ ಹೇಳಿರಿ ಸಾಕು ಬಿಟ್ರಿ ಅಂತೇಳಿ ಹೋಗಂಗಿಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡಿದಂಗ ಇನ್ನ ಬರ್ತಿರ್ತದೆ ಜ್ಞಾನ. ಅದು ಅನಂತ. ಯಾರ ಜ್ಞಾನ? ಅನಂತನ ಜ್ಞಾನ ಅನಂತವಾಗೇ ಇರ್ತದ. ಅನಾದಿಯಾಗ್ಯಾನವನು ಅನಾದಿನೇ ಇರ್ತದ. ಅನಾದಿ ಅನಂತ ಹೆಂಗದ ಅವನ ಜ್ಞಾನ ಕೂಡ ಹಂಗೆ ಇರ್ತದ, ಅವನ ಭಾನ ಕೂಡ ಹಂಗೆ ಇರ್ತದ. ಅನಂತ ಅನಾದಿ ಇರ್ತದ. ಹಿಂಗಾಗಿ 2 ಮಾತು ಒಪ್ಪುಕೊಂಡೆ ಗುರುವೇ. 4ನೇ ತರಂಗ ಶ್ರೀ ವಿಚಾರ ಸಾಗರ, ಅದು ನಿಶ್ಚಲ್ ದಾಸ್ಜಿಯವರ ಕೃತಿ. 156ನೇ ವಿಷಯಾಂಕದ ತನಕ 67ನೇ ದೋಹಾದ ತನಕ 3 ಮಾತುಗಳು ಹೇಳಿದ್ರಿ. ಜಗತ್ತು ಅಜ್ಞಾನ ಸ್ವರೂಪವಿದೆ ಅಂತ ಹೇಳಿದ್ರಿ. ಅದು ದುಃಖ ಕಾರಣ ಇದೆ ಅಂತ ಹೇಳಿದ್ರಿ. ಅದಕ್ಕೆ ಒಪ್ಪಿಕೊಂಡೆ. ನಾನು ನನ್ನ ಸ್ವರೂಪವನ್ನ ಮರೆತಾಗ ಏನಾಗ್ತದ? ಜಗತ್ತಾಗಿ ತೋರ್ತದ. ನಾನು ನನ್ನ ಬ್ರಹ್ಮ ಸ್ವರೂಪದಲ್ಲಿ ಅರಿತಾಗ, ಬ್ರಹ್ಮ ಬಾಣದಲ್ಲಿರುವಾಗ ಅದು ಬ್ರಹ್ಮವಾಗಿ ಕಾಣ್ತದ ಅಂತ. ಜಗತ್ತಾಗಿ ಯಾಕೆ ತೋರ್ತದ ಅಂತ ಕೇಳಿದ್ದಕ್ಕೆ ನೀವು ಹೇಳಿದ್ದೆಲ್ಲ ಚೆನ್ನಾಗಿ ಅರ್ಥ ಆಯ್ತು. ಜೀವನು ಆನಂದ ಸ್ವರೂಪ ಇದ್ದಾನೆ ಅಂತ ಹೇಳಿದ್ರಿ, ಅದನ್ನು ಒಪ್ಪಿಕೊಂಡೆ. ಪರಮಾನಂದ ಸ್ವರೂಪ, ಸತ್ಚಿತ್ ಆನಂದ, ನಿತ್ಯ ಪರಿಪೂರ್ಣ ಸ್ವರೂಪ ಅದನ್ನ ಜೀವಾತ್ಮ ಅಂತ ಹೇಳಿದ್ದಕ್ಕೆ ಅದಕ್ಕೂ ಒಪ್ಪಿಕೊಂಡೆ. ಆದ್ರೆ ಇವೆರಡು ಕರೆ ಆದವ, 2 ನನಗ ಕರೆ ಆಗ್ಯಾವ. 3ನೇ ಮಾತು ನೀವು ಹೇಳಿರಿ ಅಂದ್ಮೇಲೆ ಕರೆನೇ ಇರ್ತದ. ಆದ್ರೂ ನಂದು ಸಂಶಯ ಆದ. ಆ ಸಂಶಯ ಪರಿಹಾರಕ್ಕೆ ಇನ್ನೊಂದು ಸ್ವಲ್ಪ ಉಪದೇಶ ಮುಂದುವರೆಸ್ರಿ ಅಂತ. ಅದಕ್ಕೆ ನಿನ್ನ ಸಂಶಯ ಏನದಪ್ಪ? ಜೀವ ಬ್ರಹ್ಮ ಸ್ವರೂಪ ಇದ್ದಾನೆ, ಜೀವೋ ಬ್ರಹ್ಮ ಇವ ನಾ ಪರಹ ಅಂತ ಹೇಳಿರಿ. ಅದ್ರ ಬಗ್ಗೆ ನನಗೆ ಶಂಕೆ ಆದ. ಜೀವನು ಬ್ರಹ್ಮನೇ ಇದ್ದಾನೆ ಅಂತೇನು ಹೇಳಿರಲ್ಲ, ಅದ್ರ ಬಗ್ಗೆ ನನಗೆ ಸಂಶಯ. ಅದಕ್ಕೆ ಬ್ರಹ್ಮನು ಹಾಗೂ ನನ್ನ ಸ್ವರೂಪ ಏನದವ? ಪರಸ್ಪರ ವಿರುದ್ಧ ಕಾಣ್ಲಿಕ್ಕತ್ತವ ನನಗೆ. ಆದ್ದರಿಂದ ಅವನೊಡನೆ ನನ್ನ ಏಕತ್ವ ಸಂಭವಿಸುವುದಿಲ್ಲ ಅಂತ ಅನ್ನಿಸುತ್ತಿದೆ ನನಗೆ. ಅದಕ್ಕೆ ಗುರುಗಳು ಹೇಳ್ತಾರ, ಇದ್ರ ಬಗ್ಗೆ ನಿನಗೆ ಸಾಕಷ್ಟು ರೀತಿಯಿಂದ ಹಿಂದಿನ 2ನೇ ತರಂಗದಲ್ಲಿ ಹೇಳಿನಪ್ಪ. ಅದ್ರ ಬಗ್ಗೆ ನೀನು ಪ್ರಶ್ನೆ ಕೇಳಿದಿ, ಅವೆಲ್ಲ ಹೇಳಿನಿ, ನೆನಪು ಮಾಡ್ಕೋ. ಮತ್ತೊಂದ್ಸಾರಿ ನಿನಗದು ಮರ್ತಿದೆ, ನಾ ಹೇಳಿದ ವಿಚಾರ ಮರ್ತಿದೆ. ಸೂತ್ರ ಮರ್ತವನಿಗೆ ಗಣಿತ ಮಾಡೋದು ಕಷ್ಟ, ಲೆಕ್ಕ ಮಾಡೋದು ಕಷ್ಟ. ಹಂಗ ಸೂತ್ರ ಮರ್ತಿದೆ. ನಿನ್ನ ಪ್ರಶ್ನೆಯ ಸೂತ್ರ ಏನದ ಹೇಳು ಅಂದ್ರೆ ಏನ್ ಹೇಳ್ತಾನೆ? ಸ್ವಚ್ಛ ಹೇಳ್ತಾನೆ. ಬ್ರಹ್ಮ ಪಂಚಕ್ಲೇಶ ರಹಿತ ಅದನವನು. ಕ್ಲೇಶ ಅಂದ್ರೆ ದುಃಖ. ಎಲ್ಲಾ ಸರ್ವ ದುಃಖ ನಿವೃತ್ತಿ ಅಂತಿರಲ್ಲ, ಈ ಜಗತ್ತಿನ ಎಷ್ಟು ದುಃಖಗಳದವ ಎಲ್ಲ ದುಃಖಗಳಿಗೆ ಮೂಲ ಕಾರಣ ಈ 5 ಕ್ಲೇಶಗಳು. 5ರಾಗ 1 ಕ್ಲೇಶ ಇರಲೇಬೇಕು ನಮ್ಮ ದುಃಖಕ್ಕೆ ಕಾರಣ. ಅಂಥದ್ದು ಪಂಚಕ್ಲೇಶ. ಬ್ರಹ್ಮನಲ್ಲಿ ದುಃಖ ಇಲ್ಲ, ಅವ ಆನಂದ ಸ್ವರೂಪ ಅದನ, ಅವನು ದುಃಖ ರಹಿತ ಅದನ, ದುಃಖದ ಕಾರಣ ರಹಿತ ಅದನ, ಕ್ಲೇಶ ರಹಿತ ಅದನ. ಜೀವ ಏನದನ? ದುಃಖ ಸಹಿತ ಅದನ, ಪಂಚಕ್ಲೇಶ ಸಹಿತ ಅದನ. ಇದು ಜೀವ ಈ ರೀತಿ ಇರುವಾಗ ಜೀವ ಬ್ರಹ್ಮರ ಅಭೇದ ಆಗುವುದಿಲ್ಲ.
ಅಂತ ಚರ್ಚೆ ಮಾಡಿದ್ದೆವು. ಮತ್ತೆ ಅದೇ ಹೇಳಿದ್ದೆ, ಮತ್ತೆ ಹೇಳೋದೇನದ, ಈಗ ಮತ್ತೊಂದು ರೀತಿ ಚರ್ಚೆ ಮಾಡೋನು. ಜೀವನಿಗೂ ಬ್ರಹ್ಮನಿಗೂ ಪರಸ್ಪರ ವಿರುದ್ಧ ಇದೆ ಅಂತ ಏನು ಅನ್ಕೊಂಡಿರಿ, ಅದಕ್ಕೆ ಇಲ್ಲೊಂದು ಚೌಪಾಯಿ ಹೇಳ್ತಾರೆ. ಪುಣ್ಯ ಪಾಪಕ ಹೂಮೈ ಕರ್ತ ಜನ್ಮ ಮರಣ ಓ ಸುಖ ದುಃಖ ಧರ್ತ. ನಾನು ಪಾಪ ಪುಣ್ಯಗಳ ಕರ್ತ ಅದೀನಿ, ಸುಖ ದುಃಖಗಳ ಭೋಕ್ತಾ ಅದೀನಿ. और अनेक भ्रांति जगबासೈ ಚಹು ಜ್ಞಾನ ಅಜ್ಞಾನ ಜುನಾಸೈ. ಇದು 68ನೇ ಚೌಪಾಯಿ. ಜಗತ್ತಿನ ಬಗ್ಗೆ ನನಗೆ ನಾನಾ ರೀತಿ ಭ್ರಾಂತಿಗಳು, ನಾನು ನನ್ನದು ನನಗಾಗಿ ನನ್ನಿಂದ ಅಂತೇಳಿ, ನಾನು ಶುಭಾಶುಭ ಫಲಪ್ರದಾಯಕ ಪುಣ್ಯಗಳ ಕರ್ತ ಅಂದ್ರೆ ಮಾಡುವವನಿದ್ದೇನೆ, ಮತ್ತು ಜನನ ಉಪಜೀವನ ಮರಣ ಸುಖ ದುಃಖಗಳನ್ನ ಧಾರಣ ಮಾಡುವವನಾಗಿದ್ದೇನೆ, ಅಂತಂದ್ರೆ ಭೋಗಿಸುವವನಿದ್ದೇನೆ, ಭೋಕ್ತರ ಇದ್ದೇನೆ. ಮತ್ತು ಈ ಜಗತ್ತು ಅನೇಕ ಪ್ರಕಾರದ ಭ್ರಾಂತಿಗಳನ್ನ ನನಗೆ ತೋರ್ತಾ ಇದೆ. ಜಗತ್ತು ತೋರ್ತಾ ಇದ್ದ ಜಗತ್ತೇನು ತೋರ್ತಾ ಇಲ್ಲ, ಅದು ಸುಮ್ ತನ್ಪಾಡಿಗೆ ತಾನದ. ನನ್ನ ಅಜ್ಞಾನದ ಕಾರಣ ಹೊನ್ನು ಮಾಯ ಎಂಬರು ಹೊನ್ನು ಮಾಯ ಎಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯ ಎಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಎಲ್ಲ. ಅವೇನು ಬಂದು ನಿಮ್ಮ ಮುಂದೆ ಡ್ಯಾನ್ಸ್ ಮಾಡ್ಲಕತ್ತವ, ಯಾವರೆ ಹೊನ್ನು ಹೆಣ್ಣು ಮಣ್ಣು ಯಾವ ತಂಪಾಡಿಗೆಲ್ಲ ತಂಪಾಡಿಗೆ ತಾವದೋ. ಅವಕ್ಕೆ ಬಂದತ್ತೆ ಆಸೆ ಪಡೋನು ಯಾರು? ಜೀವ, ಅಜ್ಞಾನಿ ಜೀವ, ದೇಹಾಭಿಮಾನಿ ಜೀವ. ಅದಕ್ಕೆ ಅವು ತೋರ್ತಾ ಇವೆ. ಯಾಕೆ ತೋರ್ತಾವ? ಅಜ್ಞಾನ ಇದ್ದದಕ್ಕೆ ತೋರ್ತಾವ. ಬ್ರಹ್ಮನ ಸ್ವರೂಪ ಅಂತ ನೆನಪಾಯ್ತು ಅಂತಂದ್ರೆ ಅವೇನು ತೋರಂಗಿಲ್ಲ. ಅದಕ್ಕೆ ಈ ರೀತಿ ತೋರುತ್ತಿದೆ ಅಂತ ಅನ್ಸ್ಲಿಕ್ಕತ್ತದ. ಈ ಜಗತ್ತಿಗೆ ಕಾರಣವಾದ ಅಜ್ಞಾನವನ್ನು ನಾಶ ಮಾಡುವ ಜ್ಞಾನವನ್ನು ಪಡೆಯ ಬಯಸುತ್ತೇನೆ. ಚಹು ಅಜ್ಞಾನ ನಾಶೈ. ಈ ಜಗತ್ತನ್ನ ಅನ್ನುವ ಅಜ್ಞಾನ ನಾಶ ಆಗುವಂಥದ್ದು, ಜಗತ್ತಿನ ತೋರಿಕೆಗೆ ಕಾರಣವಾದ ನನ್ನ ಅಜ್ಞಾನವನ್ನು ನಾಶ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದಕ್ಕೆ ಉಪದೇಶ ಮಾಡ್ರಿ. ಮುಂದೆ 69ನೇ ಚೌಪಾಯಿ ಅಲ್ಲೇನ್ ಹೇಳ್ತಾನೆ, ಜೋ ಯಾತೆ ವಿಪರೀತ ಸ್ವರೂಪ ತಾಕು ಬ್ರಹ್ಮ ಕಹತ ಮುನಿ ಭೂಪ. ಯಾವುದು ಜೀವ ಸ್ವರೂಪಕ್ಕಿಂತ ವಿಪರೀತ ಅಂದ್ರೆ ಅಪೋಸಿಟ್ ಸ್ವರೂಪವಿರುವುದು, ಅದನ್ನ ಶ್ರೇಷ್ಠರು ಮುನಿಗಳು ತಪಸ್ವಿಗಳು ಬ್ರಹ್ಮ ಎಂದು ಕರೆಯುತ್ತಾರೆ. ಜೀವ ಪಂಚಕ್ಲೇಶ ಸಹಿತ ಅವನು, ಜೀವ ಪಾಪ ಪುಣ್ಯವಾಣವನು, ಕರ್ತ ಅವನು. ಜೀವ ಸುಖ ದುಃಖಗಳನ್ನ, ಆ ಪಾಪ ಪುಣ್ಯಗಳ ಫಲಗಳಾದ ಸುಖ ದುಃಖಗಳನ್ನ ಭೋಗಿಸುವ ಭೋಕ್ತೃ ಇದ್ದಾನೆ. ಕರ್ತೃತ್ವ ಭೋಕ್ತೃತ್ವಗಳದಾವ. ಆ ಬ್ರಹ್ಮ ಏನದನ? ಪಂಚಕ್ಲೇಶ ರಹಿತ ಅದನ. ಬ್ರಹ್ಮ ಪಾಪ ಪುಣ್ಯ ಮಾಡಲಾರದಂತ ಅಕರ್ತ ಇದ್ದಾನೆ. ಮತ್ತೆ ಆ ಪಾಪ ಪುಣ್ಯಗಳು ಮಾಡಂಗಿಲ್ಲ ಅಂದಮೇಲೆ ಅದರ ಸುಖ ದುಃಖನೂ ಇಲ್ಲ, ಆ ಸುಖ ದುಃಖಗಳ ಭೋಗನೂ ಅವನಿಗಿಲ್ಲ. ಅದಕ್ಕೆ ಅಭೋಕ್ತಾ ಇದ್ದಾನೆ. ಅಪೋಸಿಟ್ ಹಾಕಿಬಿಟ್ಟಾನ. ಈ ಕಡೆ ಎರಡು ಗೆರೆ ಹಾಕಿಬಿಟ್ಟಾನ. ಹಾಕೊಂಡು ಜೀವ ಹೆಂಗದನ? ಪಂಚಕ್ಲೇಶ ಸಹಿತ, ಪಾಪ ಪುಣ್ಯ ಕರ್ತ, ಮತ್ತೆ ಅವುಗಳ ಫಲಗಳಾದ ಸುಖ ದುಃಖಗಳ ಭೋಕ್ತೃ. ಈ ಕಡೆ ಬ್ರಹ್ಮ ಏನದನ? ಪಂಚಕ್ಲೇಶ ರಹಿತ, ಮತ್ತೆ ಪಾಪ ಪುಣ್ಯಗಳ ಅಕರ್ತ, ಅವುಗಳ ಫಲಗಳಾದ ಸುಖ ದುಃಖಗಳ ಅಭಕ್ತ ಇದ್ದಾನೆ. ಈ ರೀತಿ ಜೀವನಿಗೆ ಎಕ್ಸಾಕ್ಟ್ ಅಪೋಸಿಟ್ ಆದಂತಹ ಒಂದು ತತ್ವ ಏನದಲ್ಲ, ಅದಕ್ಕ ಮುನಿಗಳು ಶ್ರೇಷ್ಠರು ಭೂಪರು ದೊಡ್ಡವರು ಏನ್ ಹೇಳ್ತಾರ? ತಪಸ್ವಿಗಳು ಅದಕ್ಕೆ ಬ್ರಹ್ಮ ಅಂತ ಕರೆದಿದ್ದಾರೆ. ನನ್ನ ಹೃದಯದಲ್ಲಿ ಜೀವ ಬ್ರಹ್ಮರು ವಿರುದ್ಧವೆಂದು ತಿಳಿದುಕೊಂಡಿದ್ದೇನೆ. ಹೆಂಗ? ಬ್ರಹ್ಮ ಸತ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಅದನ, ಒಬ್ಬನೇ ಅದನ ಅಂತ ಹೇಳಿರಿ. ಮತ್ತ ಜೀವ ಏನದನ? ಅವನು ಅಸತ್ತದನ, ವಿಕಾರಿ ಅದನ. ತನ್ನ ಬಗ್ಗೆ ತನಗ ತಿಳಿದುಕೊಳ್ಳುವ ಸಾಮರ್ಥ್ಯವಿಲ್ಲದಂತ ಅಜ್ಞಾನಿ ಅದನ, ಅರಿವುಗೇಡಿ ಅದನ. ತಾನು ಬ್ರಹ್ಮ ಸ್ವರೂಪನಾಗಿ
ತನ್ನ ಸ್ವರೂಪದ ಬಗ್ಗೆ ತನಗೇ ನಾಲೆಜ್ ಇಲ್ಲ ಅಂತ ಅಜ್ಞಾನಿ ಅದನ್ನ ಅಚಿತ್. ಮತ್ತೆ ಆನಂದ ಸ್ವರೂಪ ಅಂತ ನೀವ್ ಹೇಳ್ತೀರಿ, ಅದು ಜೀವ ದುಃಖ ಸ್ವರೂಪ. ಮತ್ತ ನಿತ್ಯ ಜನನ ಉಪಜೀವನ ಮರಣ ಅನ್ನೋದು ಬ್ರಹ್ಮನಿಗಿಲ್ಲ, ಆದರೆ ಜೀವನಿಗೆ ಜನನ ಉಪಜೀವನ ಮರಣ ಅನ್ನೋದಾದ ಅವ ಅನಿತ್ಯ ಅದನ, ಅವನು ಪರಿಪೂರ್ಣ ಅದನ, ಏಕ ಅದನ, ದೋಷರಹಿತ ಅದನ ಅಂತೇಳಿರಿ. ಜೀವ ಏನದನ? ಏಕ ಇಲ್ಲವ, ಅನೇಕ ಅದನ. ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ಪ್ರಸಂಗಗಳಲ್ಲಿ ಅವ ಒಬ್ಬನೇ ಪರಿಪೂರ್ಣ ಅದ. ಇವ ಏನದನ? ಒಂದೊಂದು ಪ್ರಸಂಗದಾಗ ಒಂದೊಂದು, ಮುಂಜಾನೆ ಒಂದಿದ್ರೆ ಮಧ್ಯಾಹ್ನ ಒಂದ, ಮಧ್ಯಾಹ್ನ ಒಂದಿದ್ರೆ ಸಂಜೆಗೆ ಒಂದು, ನೀನಿದ್ದಂಗೆ ಇವತ್ತಿಲ್ಲ, ಇವತ್ತಿದ್ದಂಗೆ ನಾಳೆ ಇಲ್ಲ, ಎಲ್ಲ ಚೇಂಜ್. ಬಾಲಕ, ಯುವಕ, ಮುದುಕ, ಜನನ ಉಪಜೀವನ ಮರಣ ಎಲ್ಲ ಪೂರ್ಣ, ದೋಷ ಪೂರ್ಣ ಅದನ್ನ. ಹಿಂಗಾಗಿ ಇವು ಅಪೋಸಿಟ್ ಅದಾವ ಅಂತ ತಿಳ್ಕೊಂಡೀನಿ. ಅವರಿರುವರಲ್ಲಿ ಜೀವ ಬ್ರಹ್ಮರಲ್ಲಿ ಏಕತ್ವ ಹೀಗೆ ತಿಳಿದುಕೊಳ್ಳಲಿ ಎನ್ನುವುದನ್ನ ಹೇಳಿ ಗುರುಗಳೇ ಪರಮಾತ್ಮ ಅಂತ. ಹೇ ಭಗವಾನ್, ನಾನು ಪುಣ್ಯ ಪಾಪಗಳನ್ನು ಮಾಡುವವನಾಗಿದ್ದೇನೆ ಮತ್ತು ಅವುಗಳ ಫಲಗಳಾದ ಜನನ ಉಪಜೀವನ ಮರಣ ಮತ್ತು ಸುಖ ದುಃಖಗಳಿರುವವನು, ಅವುಗಳನ್ನು ಧಾರಣ ಮಾಡುವವನು ಆಗಿದ್ದೇನೆ. ಇಲ್ಲಿ ಜೀವನು ಪುಣ್ಯ ಪಾಪಗಳನ್ನು ಮಾಡುವನಿದ್ದಾನೆ. ಮಾಡಿದ ಬಳಿಕ ಅವುಗಳ ಫಲಗಳಾದ ಜನನ ಉಪಜೀವನ ಮರಣ ಸುಖ ದುಃಖ ಫಲಗಳನ್ನು ಉಣ್ಣುವವನು ಆಗಿದ್ದಾನೆ. ಜೀವನಾದ ನನ್ನಲ್ಲಿ ನಾನಾ ಪ್ರಕಾರವಾಗಿ ಜಗತ್ತು ತೋರುತ್ತಿದೆ. ಜಗತ್ತಿಗೆ ಕಾರಣವಾದ ಯಾವ ಅಜ್ಞಾನವಿರುವುದೋ ಅದನ್ನ, ಅಜ್ಞಾನ ಜಗತ್ತಿನಾಗದ ಏನು ನಮ್ಮ ಬುದ್ಧಿ ಒಳಗದರಿ? ಜಗತ್ತಿನ ತೋರಿಕೆಗೆ ಕಾರಣವಾದ ಅಜ್ಞಾನ ಜಗತ್ತಿನಾಗಿಲ್ಲ, ನಮ್ಮ ಬುದ್ಧಿ ಒಳಗದ. ಅಜ್ಞಾನವಿರುವುದೋ ಅದನ್ನ ದೂರ ಮಾಡಿಕೊಳ್ಳಲು ನಾನು ಜ್ಞಾನವನ್ನು ಪಡೆದುಕೊಳ್ಳ ಬಯಸುತ್ತೇನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಬ್ರಹ್ಮಸ್ವರೂಪದ ಬಲದಿಂದ ಈ ಜೀವ ಸ್ವರೂಪದ ಕೇಡು ನೋಡಯ್ಯ. ಇದೇ ವಿಚಾರ ಸಾಗರ. ಜೀವಭಾವ, ಪಾಪ ಪುಣ್ಯ ಮಾಡವ ನಾನು, ಸುಖ ದುಃಖ ಅನುಭವಿಸುವ ನಾನು, ಪಂಚಕ್ಲೇಶಗಳು ಉಳ್ಳವ ನಾನು, ಇದೇ ಜೀವಭಾವ. ಈ ಜೀವಭಾವ ನಷ್ಟ ಮಾಡ್ಕೋಬೇಕಾದ್ರೆ ಬ್ರಹ್ಮ ಸ್ವರೂಪದ ಜ್ಞಾನ, ಆತ್ಮ ಸ್ವರೂಪದ ಜ್ಞಾನ, ಶಿವ ಸ್ವರೂಪದ ಜ್ಞಾನ ಹೆಂಗಪ್ಪ ಅವನ ಲಕ್ಷಣಗಳು ಅಂತ ತಿಳ್ಕೊಂಡು ಆ ಲಕ್ಷಣಗಳನ್ನ ಧಾರಣೆ ಮಾಡಿ ನಾನು ಅನ್ನಂತ ಭಾನ ಮಾಡಿಕೊಂಡ್ರೆ ಏನಾಗ್ತದ? ಅಜ್ಞಾನ ನಷ್ಟ ಆಗ್ತದ. ಅದನ್ನು ದೂರ ಮಾಡಿಕೊಳ್ಳಲು ನಾನು ಜ್ಞಾನವನ್ನು ಪಡೆಯ ಬಯಸುತ್ತಿದ್ದೇನೆ. ಜಗತ್ತು ನಾನಾ ಪ್ರಕಾರವಾಗಿ ನನಗೆ ತೋರುತ್ತಿದೆ. ಜಗತ್ತಿಗೆ ಕಾರಣವಾಗಲ್ಪಟ್ಟ ಅಜ್ಞಾನವನ್ನು ನಾಶ ಮಾಡಿಕೊಳ್ಳಲಿಕ್ಕೆ ನಾನು ನಿಮ್ಮ ಬಳಿಗೆ ಬಂದು ಪ್ರಯತ್ನ ಮಾಡುತ್ತಿದ್ದೇನೆ. ನನ್ನ ಇಚ್ಛೆಯನ್ನ ನಿಮಗೆ ತಿಳಿಸಿಬಿಟ್ಟೆ. ಬ್ರಹ್ಮನಲ್ಲಿ ಪುಣ್ಯವಿಲ್ಲ, ಜೀವನಲ್ಲಿ ಪುಣ್ಯವಿದೆ. ಬ್ರಹ್ಮನಲ್ಲಿ ಪಾಪವಿಲ್ಲ, ಜೀವನಲ್ಲಿ ಪಾಪವಿದೆ. ಬ್ರಹ್ಮನಲ್ಲಿ ಜನನವಿಲ್ಲ, ಬ್ರಹ್ಮನಲ್ಲಿ ಜನನವಿಲ್ಲ, ಜೀವನಲ್ಲಿ ಜನನವಿದೆ. ಬ್ರಹ್ಮನಲ್ಲಿ ಮರಣವಿಲ್ಲ, ಜೀವನಲ್ಲಿ ಮರಣವಿದೆ. ಬ್ರಹ್ಮನಲ್ಲಿ ಉಪಜೀವನವಿಲ್ಲ, ಜೀವನಲ್ಲಿ ಉಪಜೀವನವಿದೆ. ಬ್ರಹ್ಮನಲ್ಲಿ ಸುಖ ದುಃಖವಿಲ್ಲ, ಜೀವನಲ್ಲಿ ಸುಖ ದುಃಖ ಇದೆ. ಬ್ರಹ್ಮನಲ್ಲಿ ಪಂಚಕ್ಲೇಶಗಳಿಲ್ಲ, ಜೀವನಲ್ಲಿ ಪಂಚಕ್ಲೇಶಗಳಿವೆ. ಬ್ರಹ್ಮ ಜ್ಞಾನ ಸ್ವರೂಪನಾದ ಕಾರಣ ಅವನಿಗೆ ಜ್ಞಾನ ಪಡ್ಕೋಬೇಕಂದ ಇಚ್ಛೆ ಇಲ್ಲ, ಗುರುವಿನ ಹತ್ರ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆದರೆ ಜೀವನಿಗೆ ಏನದ? ಅಜ್ಞಾನ ಉಳ್ಳ ಕಾರಣ, ಮರೆವು ಉಳ್ಳ ಕಾರಣ ಇವನಿಗೇನದ? ಜ್ಞಾನದ ಇಚ್ಛೆ ಅದ. ಮತ್ತ ಏನ್ ಮಾಡ್ತಾನ? ಆ ಜ್ಞಾನ ಪಡ್ಕೊಳಕ ಸದ್ಗುರುನಾಥನ ಬಳಿಗೆ ಹೋಗೋ ಅವಶ್ಯಕತೆ ಆದ. ಬ್ರಹ್ಮನಲ್ಲಿ ಬಂಧವಿಲ್ಲ, ಜೀವನಲ್ಲಿ ಬಂಧ ಇದೆ. ಬ್ರಹ್ಮಗ ಮೋಕ್ಷ ಪಡ್ಕೋಬೇಕನ್ನಂತ ಯಾವ ಅವಶ್ಯಕತೆ ಇಲ್ಲ. ಅವನು ಮೋಕ್ಷ ಸ್ವರೂಪ ಅದನ. ಜೀವ ಏನದನ? ಬಂಧನಕ್ಕೊಳಗಾದ ಕಾರಣ ಅವನಿಗೆ ಮೋಕ್ಷ ಸಾಧನೆ ಮಾಡಬೇಕನ್ನಂತ ಅವಶ್ಯಕತೆ ಇದೆ. ಬ್ರಹ್ಮನಲ್ಲಿ ಅಜ್ಞಾನವಿಲ್ಲ, ಜೀವನಲ್ಲಿ ಅಜ್ಞಾನವಿದೆ.
ಇದೆಲ್ಲ ನೀನೇ ಹೇಳಿನಿ. ಇಲ್ಲಿ ತನಕ ಹೇಳಿದ ಪಾಠ ಕಟ್ಟಾಗಿತ್ತು. ಅದಕ್ಕೆ ನಾನು ಇದನ್ನ ಇಲ್ಲಿ ತನಕ ಓದಿ ಮುಂದ ಪಂಚಕ್ಲೇಶಗಳಂದ್ರೆ ಏನು, ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ. ಅವಿದ್ಯೆ ಅಂದ್ರೆ ಅಜ್ಞಾನ. ಈ ಅಜ್ಞಾನ ಕಳ್ಕೋಬೇಕಾದ್ರೆ ತನ್ನ ಸ್ವರೂಪದ ಬಗೆಗಿನ ಅಜ್ಞಾನ, ತನ್ನ ಬ್ರಹ್ಮ ಸ್ವರೂಪ, ಶಿವ ಸ್ವರೂಪ, ಆತ್ಮಸ್ವರೂಪ, ಕೂಟಸ್ಥ ಏನೇನದವಲ್ಲ ಅದ್ರಾಗ ಪ್ರಮ ಅಂತ ಒಂದು ಹೆಸರು ಬರ್ತದ. ಬ್ರಹ್ಮನ ಹೆಸರು ಪ್ರಮ. ಪ್ರಮ ಅಂದ್ರೂ ಬ್ರಹ್ಮನೇ. ಹಿಂಗೆಲ್ಲ ಬರ್ತಾವ. ಇವು ಸ್ವರೂಪ ಮರ್ತು ನಾನು ಜೀವ, ನಾನು ಪಾಪ ಮಾಡುವನು, ನಾನು ಪುಣ್ಯ ಮಾಡುವನು, ನಾನು ಸುಖಿ ಅದೀನಿ, ನಾನು ದುಃಖಿ ಅದೀನಿ ಅಂತೇಳಿ ತಿಳ್ಕೊತಾನಲ್ಲ, ಇದು ಅವಿದ್ಯೆ, ಇದು ಅಜ್ಞಾನ. ಈ ಅಜ್ಞಾನವನ್ನ ಕಳ್ಕೋಬೇಕಂದ್ರೆ, ಈ ಅಜ್ಞಾನದಿಂದ ದುಃಖ ಏನುಂಟಾತೋ ಇದನ್ನು ಕಳ್ಕೋಬೇಕಂದ್ರೆ ನಾವು ಬ್ರಹ್ಮಜ್ಞಾನವನ್ನೇ ಸಂಪಾದಿಸಬೇಕು. ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಎನ್ನುವಂತ ಬ್ರಹ್ಮಜ್ಞಾನವನ್ನು ನಾವು ಸಂಪಾದಿಸಬೇಕು. ಬ್ರಹ್ಮಜ್ಞಾನದ ಸಂಪಾದನೆಯಿಂದಲೇ ಈ ಬ್ರಹ್ಮಜ್ಞಾನದ ಅಜ್ಞಾನ ನಷ್ಟವಾಗುತ್ತದೆ, ನಾಶವಾಗುತ್ತದೆ. ಅದನ್ನು ಸಂಪಾದಿಸಲಿಕ್ಕೆ ಈ ಜೀವ ಭೂಮಿ ಮೇಲೆ ಹುಟ್ಟಿ ಬಂದದ. ಆದ್ರೆ ಈ ಜೀವ ಏನ್ ಮಾಡ್ಲಕತ್ತದ, ಜ್ಞಾನ ಸಂಪಾದನೆ ಮಾಡದೆ ಬಿಟ್ಟು ಏನ್ ಸಂಪಾದನೆ ಮಾಡ್ಲಕತ್ತದ, ರೊಕ್ಕ ಸಂಪಾದನೆ ಮಾಡ್ಲಕತ್ತದ, ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ಲಕತ್ತದ, ನಾನಾ ರೀತಿ ಅಧಿಕಾರ ಸಂಪಾದನೆ ಮಾಡ್ಲಕತ್ತದ, ಏನೇನೋ ಪ್ರಚಾರಗಳನ್ನ ಸಂಪಾದನೆ ಮಾಡ್ಲಕತ್ತದ. ಅದು ಎದಕ್ ಬಂದೀನಿ ಅನ್ನೋ ವಿಚಾರ ಇಲ್ಲದಕ್ಕ ನಾನಾ ರೀತಿಯಾದ ಲೌಕಿಕ ಕ್ಷುಲ್ಲಕ ಭೋಗಗಳಲ್ಲಿ ಮುಳುಗಿಬಿಟ್ಟದ. ಇದಕ್ಕೆ ಅವಿದ್ಯೆ ಅಂತಾರ. ಅಸ್ಮಿತೆ ಅಂದ್ರೆ ನಾನು, ನನ್ನದು, ನನ್ನಿಂದ, ನನಗಾಗಿ ಇವೆಲ್ಲ ಏನದವ ಜಗತ್ತಿನಿಂದ ತಾನು ಭಿನ್ನ, ಬ್ರಹ್ಮನಿಂದ ತಾನು ಭಿನ್ನ ಅನ್ನಂತ ಭಾವ ಏನದಲ್ಲ, ನಾನು ಅನ್ನೋ ಅಹಂಕಾರ. ಈ ಅಹಂಕಾರ ಕಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಅಹಂಕಾರ ಕಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಅಸ್ಮಿತೆ ಕಳ್ಕೋಬೇಕಾದ್ರೆ ಗುರುವಿಗೆ ಶರಣಾಗಬೇಕು. ಗುರುವಿಗೆ ಶರಣಾಗಬೇಕಂದ್ರೆ ಶರಣಾಗದ ಹೆಂಗಾಗಬೇಕು? ನೆಟ್ಟಗೆ ನಿಂತು ಹಲೋ ಗುರುಗಳೇ ಆರಾಮದಿರೇನ್ರಿ ಅಂತ ಕೇಳ್ತಾರಲ್ಲ ಒಂದಿಷ್ಟು ಮಂದಿ. ಅದು ಶರಣಾಗತಿ ಏನದು? ಹೆಂಗ್ ಬೀಳ್ಬೇಕು? ದೀರ್ಘ ದಾಂಡ ನಮಸ್ಕಾರ ಮಾಡಬೇಕು ಗುರುಗಳಿಗೆ. ಹೋಗಿ ಗುರುಗಳ ಮುಂದ ಒಂದು ಫೂಟ್ ದೂರ ಇರಬೇಕು. ಹೋಗಿ ಗುರುಗಳಿಗೆ ಮುಟ್ಟಬಾರದು. ಯಾವ ಗುರುಗಳಿಗೆ ಟಚ್ಚಿಂಗಿಲ್ಲ. ದೂರ ಏನ್ ಮಾಡ್ಬೇಕು? ಒಂದು ಫೂಟ್ ದೂರ. ದೀರ್ಘ ದಂಡ ಅಂದ್ರೆ ಏನು? ಉದ್ದನ ಬಡಿಗಿ ಹಿಂಗ್ ನೆಲದ ಮೇಲೆ ಹಾಕಿ ನೋಡ್ರಿ. ಅದರದ್ದು ಎಲ್ಲ ಆ ತುದಿ ನಿಂತು ಈ ತುದಿ ತನಕ ನೆಲಕ್ಕೆ ಟಚ್ ಆಗಿರ್ತದಿಲ್ಲ, ಹಾಂಗ್ ಬೀಳ್ಬೇಕಂತ. ಅದು ಅಸ್ಮಿತೆಯನ್ನು ಕಳೆದುಕೊಳ್ಳಬೇಕೆಂಬುವ ಸಾಧಕನ ಲಕ್ಷಣ ಅಂತದ್ದು. ಈಗ ಒಂದು ಕೊಡದಾಗ ನೀರು ತುಂಬ್ಯದ. ಆ ಕೊಡದ ನೀರ ಬರಕಬೇಕಾದ್ರೆ ಕೊಡ ಏನ್ ಮಾಡ್ಬೇಕು? ಅದಕ್ಕೆ ಹಂಗೆ ನೆಟ್ಟಗಿಟ್ರೆ ನೀರು ಹೊರಗೆ ಬರ್ತದೇನೋ. ಅದಕ್ಕೆ ಕೊಡದಾಗ ಅಹಂಕಾರ ಎಂಬ ನೀರು ತುಂಬ್ಯದ. ಈಗ ಒಂದು ಕೊಡ ಅದ, ಅದರೊಳಗೆ ಅಹಂಕಾರ ಎಂಬುವ ನೀರು ತುಂಬ್ಯದ. ಆ ನೀರು ಖಾಲಿ ಮಾಡ್ಬೇಕಾಗ್ಯದ. ಅದಕ್ಕೇನ್ ಮಾಡ್ಬೇಕು? ಕೊಡ ಅಡ್ಡ ಹಾಕ್ಬೇಕಿಲ್ಲ. ಅದಕ್ಕೆ ತಲೆ ತೆಳಗೆ ಕಾಲ್ ಮೇಳಗೆ ಮಾಡಿದ್ರೆ ಅದು ಬರ್ತದಿಲ್ಲ. ಅದು ನೀರೆಲ್ಲ ಹೊರಗೆ ಬರ್ತದಿಲ್ಲ. ನೀವು ಏಟ್ ಬಗ್ಗಿಸ್ತೀರಿ ಅಷ್ಟೇ ನೀರು ಹೊರಗೆ ಬರ್ತದೆ. ನಿಮ್ಮದು ಶರಣಾಗತಿ ಎಷ್ಟರ ಮಟ್ಟಿಗೆ ಅದ ಅಷ್ಟೇ ಅಹಂಕಾರ ಕಡಿಮೆ ಆಗ್ತದೆ. ಇದೇನಪ್ಪ ಇಂಥ ಪರಿ ಹೇಳಕತ್ತಾರ ಅಸ್ಮಿತೆ ಅಂತೇಳಿ ಗಾಬರಿ ಆಗಬೇಡ್ರಿ. ನಿಮ್ಮ ಅಹಂಕಾರ ಕಡಿಮೆ ಆಗ್ಬೇಕಾದ್ರೆ ಗುರುಪಾದ ಸೇವೆ, ಅದೇನು ಸ್ಥಾನ, ಆಪ್ತ, ಅಂಗ ಏನೇನದವಲ್ಲ ಅವೇ ರಾಮಬಾಣ ಅಹಂಕಾರ ಕಳ್ಕೊಳಕ್. ಅವೆಲ್ಲ ಗುರುವಿನ ಸೇವೆ ಮಾಡಬೇಕು. ಗುರುವಿನ ಹತ್ರ ದೀರ್ಘ ದಾಂಡ ನಮಸ್ಕಾರ ಮಾಡಬೇಕು.
ಗುರುವನ್ನ ಮುಟ್ಟಂಗಿಲ್ಲ, ದೂರ್ಲಿಂತ ನಮಸ್ಕಾರ ಮಾಡಬೇಕು. ಆ ಗುರುಗಳಿಗೆ ಮುಟ್ಲಕ್ ಹೋಗಿ ನಮಸ್ಕಾರ ಮಾಡಿ ಎಷ್ಟೋ ಮಂದಿ ಸ್ವಾಮಿಗಳು ಸತ್ತೋದ್ರು ಕೋವಿಡ್ ಟೈಮ್ನೊಳಗೆ. ಅದಕ್ಕೆ ಕಾಶಿ ಜಗದ್ಗುರುಗಳು ಹೇಳ್ಬಿಟ್ರು, ಗುರುಗಳಿಗೆ ಯಾರು ಮುಟ್ಟಬಾರ್ದು, ಒಬ್ಬ ಸ್ವಾಮಿನ ತಯಾರು ಮಾಡಬೇಕು, ಒಬ್ಬ ಸ್ವಾಮಿನ ತಯಾರು. ಇಂಥ ಒಂದು ದರಿದ್ರ ವಾತಾವರಣದೊಳಗ ಭೋಗ ಅಪೇಕ್ಷೆಯಲ್ಲಿ ಮುಳುಗಿದಂತ ಜೀವರುಗಳೊಳಗ ಒಂದು ಸ್ವಾಮಿನ ತಯಾರು ಮಾಡಿ ತರಬೇಕಾದ್ರೆ ನಾವು ಬಹಳ ಕಷ್ಟಪಟ್ಟಿರ್ತೀವಿ. ಅಂತ ಸಾಧನೆಯನ್ನ ನೀವು ಹಾಳು ಮಾಡಬೇಡ್ರಿ, ದೂರ್ಲಿಂತ ನಮಸ್ಕಾರ ಮಾಡ್ರಿ. ಯಾವ ಕಾಲಕ್ಕೂ ಹಂಗೆ ಅದ, ಯಾವ ಗುರುಗಳಿಗೆ ಯಾರು ಮುಟ್ಟಂಗಿಲ್ಲ, ದೂರ್ಲಿಂತ ನಮಸ್ಕಾರ ಮಾಡ್ಬೇಕು. ಒಂದು ಫೂಟ್ ದೂರ ಇರ್ಬೇಕು, ದೂರ್ಲಿಂತ ನಮಸ್ಕಾರ ಮಾಡ್ಬೇಕು. ಆ ನಮಸ್ಕಾರ ಮಾಡೋಣ ಎಲ್ಲಿ ಬೇಕಲ್ಲೇ ಮಾಡಬಾರ್ದು. ಗುರುಗಳು ಬಸ್ ಸ್ಟ್ಯಾಂಡ್ನಾಗ ಸಿಕ್ಕಾರಂತ ಹೇಳಕ್ಕೆ ಬಸ್ ಸ್ಟ್ಯಾಂಡ್ನಾಗೆ ಡಾಬ್ ಬೀಳಬಾರ್ದು. ಬಸ್ ಸ್ಟ್ಯಾಂಡ್ ತುಂಬಾ ಉಚ್ಚಿ ಒಯ್ದಿರ್ತಾರೆ, ಎಲ್ಲಿ ಬೇಕಲ್ಲಿ. ಬಸ್ ಸ್ಟ್ಯಾಂಡ್ ಅಂದ್ರೆ ಅದು ಮೂತ್ರಾಲಯ. ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳು ಏನದ ಎಲ್ಲ ಮೂತ್ರಾಲಯಗಳು, ಎಲ್ಲಿ ಬೇಕಲ್ಲಿ ಉಚ್ಚಿ ಒಯ್ದಿರ್ತಾರೆ. ಯಾರು ನೋಡ್ಲಿಲ್ಲ ಅಂತಂದ್ರೆ ಕುಂತಲೇ ಒಯ್ದಿರ್ತಾರೆ. ಇಂಥ ಜನ ಅದಾರ. ಯಾಕಂದ್ರೆ ಅವು ಪ್ರಾಣಿ ಸಂಗ್ರಹಾಲಯ, ಪ್ರಾಣಿಗಳಿಗೆ ಏನು ಗೊತ್ತಿರ್ತವೆ. ಪಬ್ಲಿಕ್ ಸಾರ್ವಜನಿಕರಂತ ಎಲ್ಲಿರ್ತಾರ ಅದೆಲ್ಲ ಹೊಲಸು ಮಾಡೋ ಕೆಲಸನೇ. ಉಗಳಿರ್ತಾರ, ಹುಚ್ಚೊಯ್ದಿರ್ತಾರ. ಅದ್ರಲ್ಲಿ ಅಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಇಟ್ಟಿರ್ತಾರ, ಅದರ ಕಸ ಹಾಕ್ರಿ ಅಂತ. ಆ ಡಬ್ಬಿ ಮುಟ್ಲಕ್ ಬರ್ಲಾರಂಗ ಡಬ್ಬಿ ಮೇಲೆ ಉಗುಳು ಬಿಟ್ಟಿರ್ತಾರೆ, ಹಿಡಿಲಕ್ ಬರ್ಲಾರಂಗ. ಪ್ರಾಣಿಗಳು ಅಷ್ಟೇ, ಮನುಷ್ಯ ರೂಪದ ಪ್ರಾಣಿಗಳು, ಪಶುಗಳು ಇರ್ತಾವ ಬಸ್ ಸ್ಟ್ಯಾಂಡ್ನಾಗ. 90% ಅವೇ ಇರ್ತಾವ. ಎಲ್ಲೋ ಒಂದು ಒಬ್ರು ಇಬ್ರು ಪ್ರಜ್ಞಾವಂತರಿರ್ತಾರೆ. ಹಿಂಗಾಗಿ ಆ ಬಸ್ ಸ್ಟ್ಯಾಂಡ್ನಾಗ ಎಂದೂ ಯಾವ ಗುರುಗಳಿಗೆ ನಮಸ್ಕಾರ ಮಾಡಬಾರ್ದು. ಇದೊಂದು ತಿಳ್ಕೊಂಡ್ಬಿಡ್ರಿ. ಉದ್ದಕ್ಕೆ ರೋಡ್ ಮೇಲೆ ಎಲ್ಲಿ ಬೇಕಲ್ಲಿ ಮಾಡಬಾರ್ದು. ಗೌರವದಿಂದ ಕೈ ಮುಗಿದು ತಲೆ ಬಾಗಿ ನಿಮ್ಮ ವಾಹನದಾಗ ಅವ್ರಿಗೆ ಕರ್ಕೊಂಡು ಬಾಂದು ಕುಂದಿರ್ಸಿ, ಉನ್ನತ ಆಸನದ ಮೇಲೆ ಕುಂದಿರ್ಸಿದ ಮೇಲೆ ಏನ್ ಮಾಡ್ಬೇಕು, ಮುಂದೆ ದೀರ್ಘದಂಡ ನಮಸ್ಕಾರ. ಅಸ್ಮಿತೆ ಕಳ್ಕೊಳ್ಳೋದು ಹೇಳಕತ್ತೇನೆ. ದೀರ್ಘದಂಡ ನಮಸ್ಕಾರ ಬೀಳೋದು ಒಂದೇ ನಿಮ್ಮ ಕೈಯಾಗದ. ಹಿಂಗ್ ಬಿದ್ದಕ್ಕೆ ಹಿಂಗ್ ಎದ್ರೆ ಅಂತಂದ್ರೆ ಅಸ್ಮಿತೆ ಹೋಗಲ್ಲ, ಅಲ್ಲೇ ಬಿದ್ದಿರ್ಬೇಕು. ಗುರು ಹಿಡಿದು ಎತ್ತ ತನಕ ಅಲ್ಲೇ ಬಿದ್ದಿರ್ಬೇಕು. ಹೆಂಗದು ಶರಣಾಗತ್ತೆ. ಗುರು ಎತ್ತತನ ಬಂದು ಆಯ್ತಪ್ಪ ಹೇಳು ಅಂದಾಗ ಹೇಳ್ಬೇಕು. ಹಿಂಗ್ ಸ್ವಲ್ಪ ನೆಲಕ್ಕೆ ಟಚ್ ಮಾಡಿ ಮತ್ತೆ ಗಬ 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 ಎದ್ದು ನಿಂತಾರೆ ಅಲ್ಲ, ಹಂಗಿಲ್ಲ. ಎಲ್ಲೋ ಹೊತ್ಕೊಂಡು ಬಿದ್ದವ ಗಬಕ್ಕತ್ ಎದ್ದು ನಿಂದಿರ್ತಾನಲ್ಲ, ಮಂದಿ ಏನಂತಾರೋ ಏನೋ ಅಂತ ಹೇಳಿ, ಹಂಗಲ್ಲ, ಬಿದ್ದಿರ್ಬೇಕಲ್ಲೇ ಸ್ವಲ್ಪ ಹೊತ್ತು. ಹೀಗಾಗಿ ಅಸ್ಮಿತೆ ಕಳ್ಕೊಳ್ಳಕ ಬಹಳ ಟೀಪದ ಒಂದು ವಿಚಾರ. ಒಳಗ ಅಹಂಕಾರ ಕಳ್ಕೊತೀನಿ, ಶರಣಾಗತಿ ಆಗ್ತೀನಿ ಅನ್ನೋದು ತಿಳುವಳಿಕೆ ಇದ್ದು ನಮಸ್ಕಾರ ಮಾಡಬೇಕು. ತಿಳುವಳಿಕೆ ಇಲ್ಲದ ನಮಸ್ಕಾರ ಏನೇನು ಉಪಯೋಗ ಇಲ್ಲ. ಕಟಿಂಗ್ ಪ್ಲೇಯರು ಅದು ಕೈ ಮುಗಿತದ. ಕಟಿಂಗ್ ಪ್ಲೇಯರ್ ನೋಡ, ನಿಮ್ ಕೈ ಎಷ್ಟು ಚಂದ ಮುಗಿತೀರಿ, ನಿಮ್ ಕೈ ಚಂದ ಕಟಿಂಗ್ ಪ್ಲೇಯರ್ ಕೈ ಮುಗಿತದ, ನಮಸ್ಕಾರ ಮಾಡ್ತದ. ಕೈ ಮುಗಿತದ, ಕೈ ಮುಗಿತದ, ಕೈ ಮುಗಿತದ, ಕೈ ಮುಗಿತದಿಲ್ಲ ಕಟಿಂಗ್ ಪ್ಲೇಯರ್. ಅದ್ರ ಸಮೀಪ ಆದ್ರೆ ಕಟ್ ಮಾಡಿಬಿಡ್ತದ. ಯಾರು ಕೈ ಮುಗಿತಿರ್ತಾರ ಅವ್ರ ಅಲ್ಲಿ ದೂರ ಇರ್ಬೇಕು ನಾವು. ಸಮೀಪ ಆದ್ರೆ ಕಟ್ಟೆ ಮಾಡ್ತದ. ಕಟಿಂಗ್ ಪ್ಲೇಯರ್ ಕೈ ಮುಗಿ ಅಂತಂದ್ರೆ ಕೈ ಮುಗಿಯವ್ರು ಒಂದಿಷ್ಟು ಮಂದಿ ಇರ್ತಾರ. ಏತ ತಲೆ ಬಾಗಿದಡೇನು ಅಂತ ಏತದ ಗತ್ಲೆ ತಲೆ ಬಾಗ್ತದ, ಒಳಗೆ ಏನದತ್ತ ಗೊತ್ತೇ ಇಲ್ಲ. ಏತ ಅಂತಾರ, ಏತ ನೀರಾವರಿ ಅಂತ ಇರ್ತಾವ, ಮೊಟ್ಟೆಗೆ ಅಂತ ಇರ್ತಾವ ಒಂದು ಚರ್ಮದ ಚೀಲ, ಅದು ಬಂದು ಹಿಂಗ್ ತಲೆ ಬಾಗ್ತದ. ಹಂಗಾಗಿ ಇವ್ರು ತಲೆ ಬಾಗಂತವ್ರು ಇರ್ತಾರ. ಅಂಥವ್ರು ಏತ ತಲೆ ಬಾಗಿದಡೇನು ಭಕ್ತನಾಗ ಬಲ್ಲದೆ ತನ್ನ ಒಳಗಿಂದು ಕೆಟ್ಟ ಬುದ್ಧಿ ಹಂಗೆ ಇಟ್ಕೊಂಡು ಉದ್ದಕ್ಕೆ ದೀರ್ಘದಂಡ ಬಿದ್ರೇನು, ಒಂದು ಮಣ ತೆಗ್ನಾಗ ಬಿದ್ರೆ ಒಳಗೆ ಸೊಕ್ಕ ಹಂಗೆ ಇದ್ದತ್ತು ಏನ್ ಮಾಡ್ತೀರ. ಹಿಂಗಾಗಿ ಅಸ್ಮಿತೆ ಕಳ್ಕೋಬೇಕಾದ್ರೆ ಗುರುವಿಗೆ ಶರಣಾಗತನಾಗಿ ಉದ್ಧಾರ ಆಗ್ಬೇಕನ್ನಂತ ಅಭಿಪ್ಸೆ, ಅತ್ಯಂತ ಶ್ರೇಷ್ಠವಾದ ಉದ್ದೇಶ ಇಟ್ಟುಕೊಂಡು ಶರಣಾಗತನಾಗಬೇಕು. ರಾಗ ನಮ್ಮ ಇಷ್ಟಗಳನ್ನ ಏನ್ ಮಾಡ್ಬೇಕು, ಮಾತ್ರ ಸ್ವೀಕರಿಸೋದು. ನಮಗೆ ಚಲೋ ಅನ್ಸಿದ್ದಷ್ಟೇ ಅನುಕೂಲ ಇದ್ದಿದ್ರ ಬೆನ್ನತ್ತಿ ಹೋಗೋದು ರಾಗ. ಅನನುಕೂಲ ಆಗಿದ್ದರ ಬಗ್ಗೆ ಅನಿಷ್ಟಗಳನ್ನ ದೂಷಿಸುವುದು ದ್ವೇಷ. ಇವೆಲ್ಲ ದುಃಖಕ್ಕೆ ಕಾರಣ. ನಮಗೆ ಇಷ್ಟ ಆದೋ ಇಷ್ಟ ಇಲ್ಲೋ
ಆದರೂ ಸಹಿತ ಎಲ್ಲದರ ಜೊತೆಗೆ ಸಮೀಕರಿಸಿಕೊಂಡು ಹೋಗಂತ ಗುಣ ಕಲಿಬೇಕು. ರಾಗ ಇರಬಾರ್ದು, ಲಿಮಿಟೆಡ್ ಕಂಪನಿ ಆಗಬಾರ್ದು, ದ್ವೇಷ ಮಾಡಬಾರ್ದು. ಬೇಕಾದಷ್ಟು ನಮಗೆ ಕಷ್ಟ ನಷ್ಟಗಳು ಕೊಟ್ಟರೂ ಸಹಿತ ನಮಗ ಅವ್ರ ಬಗ್ಗೆ ಕಲ್ಯಾಣಕಾರಿ ವಿಚಾರಗಳೇ ಇರಬೇಕು. ಈ ಜಗತ್ತಿನೊಳಗ ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ಹೋಗೋದು ಬೇಡ, ಕಷ್ಟ ಪಟ್ಟು ಹೋಗೋಣ. ನಷ್ಟ ಮಾಡಿ ಹೋಗೋದು ಬೇಡ, ನಷ್ಟ ಆಗಿ ಹೋಗೋಣ. ನಮಗೆ ನಷ್ಟ ಮಾಡಿದವರಿಗೆ, ಕಷ್ಟ ಕೊಟ್ಟವರಿಗೆ ಎಲ್ಲರಿಗೂ ಕಲ್ಯಾಣ ಆಗಲಿ ಅಂತ ದೊಡ್ಡ ಮನಸ್ಸು ಇಟ್ಕೊಂಡು ಹೋಗೋಣ. ಹಿಂಗಾಗಿ ದ್ವೇಷ ಬೇಡ. ಅಭಿನಿವೇಶ ಅಂದ್ರೆ ಸಾವಿನ ಭಯ. ಆ ಸಾವಿನ ಭಯ ಇವೆಲ್ಲ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ. ಈ ಮರಣ ಭಯ ಯಾಕಿರ್ತದೆ? ಅಜ್ಞಾನದ ಕಾರಣ ಮರಣ ಭಯ. ನಾನು ಆತ್ಮಸ್ವರೂಪ ಇದೀನಿ, ನನಗೆ ಜನನ ಇಲ್ಲ, ಜೀವನ ಉಪಜೀವನ ಇಲ್ಲ, ಮರಣ ಇಲ್ಲ ಅಂತ ಹೇಳಿದವನು ಸಾವಿಗೆ ಯಾಕೆ ಅಂತಾನ? ಈ ದೇಹದ ಬಗ್ಗೆ ಯಾವನಿಗೆ ಅಭಿಮಾನ ಇರ್ತದ ಅದು ಅಜ್ಞಾನಿ. ಆ ಅಜ್ಞಾನಿಗೆ ಸಾವಿನ ಭಯ ಇರ್ತದೆ. ಬ್ರಹ್ಮಜ್ಞಾನಿಗೆ ಸಾವಿಲ್ಲ. ಎಮ್ಮವರು ಸಾವನ್ ಅರಿಯರು, ಎಮ್ಮವರೆಗೆ ಸಾವಿಲ್ಲ. ಬಸವಾದಿಚಾರ್ಯರು ಎಷ್ಟು ಚಂದ ವಚನ ಗೊತ್ತದ? ಎಮ್ಮವರೆಗೆ ಸಾವಿಲ್ಲ, ಎಮ್ಮವರು ಸಾವನ್ ಅರಿಯರು. ಯಾಕಂದ್ರೆ ಜೀವ ಭಾವನೆ ಅವ್ರ ಬಳಿ ಇಲ್ಲ ಅಂತಂದ್ಮೇಲೆ ಸಾವಿನ ಬಗ್ಗೆ ಅವ್ರು ಏನ್ ತಲೆ ಕೆಡಿಸ್ಕೊಳಕ ಹೋಗಂಗಿಲ್ಲ. ಒಬ್ಬೊಬ್ಬರು ಸಾವಿನ ಬಗ್ಗೆ ಜಗ್ಗಿ ಬುಕ್ ಬರೆದಿರ್ತಾರ. ನಾ ಬ್ರಹ್ಮ ಅಂತ ತಿಳ್ಕೊಂಡ ಮೇಲೆ, ಬ್ರಹ್ಮನಿಗೆ ಸಾವಿಲ್ಲ ಅಂತ ತಿಳ್ಕೊಂಡ ಮೇಲೆ ಮತ್ತೇನು? ಅದಕ್ಕೊಂದು ದೊಡ್ಡ ಗ್ರಂಥ ಬೇಕಾ? ಅದಕ್ಕೊಂದು ದೊಡ್ಡ ಕಥೆ ಬೇಕಾ? ಏನಿಲ್ಲ. ಅದಕ್ಕೆ ಸಾವಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ. ಸಾವು ಬಂದಾಗ ನಾವು ಏನಿರ್ತೀವಿ? ಆತ್ಮ ಸ್ವರೂಪದಲ್ಲಿ ಇರಂಗಿಲ್ಲ, ಆ ಬಾಣದಲ್ಲಿ ಇರಂಗಿಲ್ಲ ಸಾವು ಬಂದಾಗ. ಮತ್ತ ನಾವು ಇರುವ ತನಕ, ಆತ್ಮ ಸ್ವರೂಪದ ಬಾಣದಲ್ಲಿ ಇರುವ ತನಕ ಸಾವು ಬರಲ್ಲ. ನಾವು ಇರೋ ತನಕ ಸಾವು ಬರಲ್ಲ. ಸಾವು ಬಂದದಂತಂದ್ರೆ ಅಲ್ಲಿ ನಾವು ಇರಲ್ಲ, ನಮ್ಮ ಮೂಲ ಸ್ವರೂಪ ಮರ್ತಿರ್ತೇವೆ. ಅದಕ್ಕೆ ನಮಗೆ ಸಾವು ಬರುತ್ತೆ ಅಷ್ಟೇ. ಆದ್ದರಿಂದ ಬ್ರಹ್ಮದ ಸ್ವರೂಪಕ್ಕೂ ನನ್ನ ಸ್ವರೂಪಕ್ಕೂ ಪರಸ್ಪರ ವಿರುದ್ಧವಿದೆ. ಜೀವನ ಬ್ರಹ್ಮದ ಸ್ವರೂಪ ಸ್ವಭಾವ ಎಲ್ಲ ವಿರುದ್ಧದ. ಆದ್ದರಿಂದ ಅವೆರಡರಲ್ಲಿ ಏಕತ್ವ ಸಂಭವಿಸುವುದಿಲ್ಲ ಅಂತೇಳಿ ಅವೇನು ವಾದ ಮಾಡ್ಲಕತ್ತಿಲ್ಲ, ಹಿಂಗ ಅನ್ನಿಸ್ಲಕತ್ತದ ನನಗ ಅಂತ ಹೇಳ್ತಾನ. ಪೂರ್ವ ಪಕ್ಷಿ ಏನದನ ವಾದ ಮಾಡ್ತಾನ. ಅವ ವಿರುದ್ಧ ಮಾಡ್ತಾನ. ಗುರುಗಳಿಗೆ ವಿಪರೀತ. ಅವ ಶಿಷ್ಯ ಅಲ್ಲ. ಅವ ಪೂರ್ವ ಪಕ್ಷಿ ಹೆಂಗದ ಅಂತಂದ್ರ ಅವ ದ್ವೈತವಾದಿ ಇರ್ತಾನ. ಅಜ್ಞಾನಿ ಅದನ್ನ ಜೀವ ಬ್ರಹ್ಮರ ಏಕತ್ವ ಇಲ್ಲ, ಭೇದನೆ ಆದತ್ತೇಳಿ ಸಾಧನೆ ಮಾಡವ ಪೂರ್ವ ಪಕ್ಷ. ಇಲ್ಲ ಶಿಷ್ಯ ಏನದನ, ಹಿಂಗ ಅನಿಸ್ತದ ನನಗೆ ಹಿಂಗ ಅನಿಸ್ತದ, ಈ ಅಜ್ಞಾನ ದೂರ ಮಾಡ್ಲಕ್ಕ ಏನು ಉಪಾಯ ಅದ ಸ್ವಲ್ಪ ಹೇಳ್ರಿ ಅಂತ ನೀವು ಶಿಷ್ಯಂದು ಹಿಂಗ ಸಮಸ್ಯೆ ಇದೆ. ಅದಕ್ಕೆ ಯದ್ಯಪಿ ಪರಮಾರ್ಥ ಸತ್ತಾದಿಂದ ನನ್ನಲ್ಲಿ ಆದರೂ ಕೂಡ ಜನ್ಮವೇ ಮೊದಲಾದ ಸಂಸಾರ ಇರುವುದಿಲ್ಲ. ಅಂದ್ರೆ ಸತ್ಯವಾಗಿಯೂ ನನ್ನಲ್ಲಿ ಜನ್ಮಾಧಿಕ ಸಂಸಾರ ಇರುವುದಿಲ್ಲ. ಪರಮಾರ್ಥ ಸತ್ತಾದಲ್ಲಿ ನಾನಿರುವಾಗ ಎಲ್ಲ ರೀತಿ ಸತ್ಯ ಸ್ವರೂಪಗಳನ್ನ ನಮಗೆ ಹೇಳಿರಿ, ಎಷ್ಟು ರೀತಿ ಸತ್ಯ ಅದಾವ ಅಂತೇಳಿ. ಒಂದು ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪರಮಾರ್ಥಿಕ ಸತ್ಯ. ನಾನು ಪರಮಾರ್ಥ ಸತ್ತಾದಿಂದ ನಾನು ಬ್ರಹ್ಮ ಅಂತ ತಿಳ್ಕೊಂಡಾಗ ಆವಾಗ ನನಗ ಜನನ ಜೀವನ ಮರಣ ಇವೆಲ್ಲ ಸಂಸಾರ ಇರುವುದಿಲ್ಲ ಅಂತೇಳಿ ಅದು ತಿಳಿದುದ. ಆದ್ರೆ ತಥಾಪಿ ಅದು ತಿಳಿದಾಗಾದರೂ ಕೂಡ ನಿತ್ಯವಾಗಲ್ಪಟ್ಟ ಯಾವ ಜನ್ಮ ಮೊದಲಾದವುಗಳಿರುವವೋ ನಾನು ಯಾವಾಗ ನನ್ನ ಬ್ರಹ್ಮ ಸ್ವರೂಪವನ್ನು ಮರೆತಾಗ ಆ ಜಗತ್ತ ಏನಾಗ್ತದ, ನನಗೆ ಬ್ರಹ್ಮನೇ ಜಗತ್ತಾಗಿ ತೋರ್ತಾನಲ್ಲ, ಆವಾಗ ನನಗೆ ದುಃಖ ಮರಣ ಚಿಂತೆ ಏನೇನದವು ಇವೆಲ್ಲ ಭ್ರಾಂತಿಯಿಂದ ತೋರುತ್ತಿವೆ. ಅದಕ್ಕೆ ನಾನು ಏನ್ ಮಾಡ್ಬೇಕಾಗ್ಯದ, ಅದನ್ನು ಕಳ್ಕೋಬೇಕಾಗ್ಯದ. ನಾನು ಭ್ರಾಂತಿಯಿಂದ ತೋರು, ಆದರೆ ಬ್ರಹ್ಮದಲ್ಲಿಯೂ ಅವು ಇಲ್ಲವೇ ಇಲ್ಲ. ಆದ್ದರಿಂದ ಇವು ಇಷ್ಟೊಂದು ಭೇದವಿರುವ ಕಾರಣ ಜೀವ ಬ್ರಹ್ಮರಲ್ಲಿ ಏಕತ್ವ ಸಂಭವಿಸುವುದಿಲ್ಲ. ನೋಡ್ರಿ ಹೆಂಗದ, ಜೀವನಲ್ಲಿ ಎರಡೂ ಅದಾವ.
ಜೀವ ಭಾರಿ ಲಕ್ಕಿ, ಇವ ಬಹಳ ಲಕ್ಕಿ ಜೀವ. ಇವನ್ ಬಲ್ಲಿ ನಾನು ಬ್ರಹ್ಮ ಅಂತ ಜ್ಞಾನ ಮಾಡಿಕೊಂಡು ಇವನೇನಾಗ್ತಾನ, ಅಮರ ಆಗ್ತಾನ, ಮರಣವನ್ನ ಗೆದ್ದು ಬಿಡ್ತಾನ. ಮರಣ ಇಲ್ಲದ ಮರಣವನ್ನ ಇಲ್ಲದಂಗ ಮಾಡ್ಕೊತಾನ. ಮತ್ತ ಇದನ್ನೂ ಅವನ ಬಲ್ಲಿ ಶಕ್ತಿ. ಮತ್ತ ಮರೆವಿನಲ್ಲಿ ಹೋಗಿ ದುಃಖಿ ಆಗ್ತಾನ, ಅಜ್ಞಾನಿ ಆಗ್ತಾನ, ಸಾವಿಗೆ ಕಾರಣ ಆಗ್ತಾನ, ಸಾಯ್ತಾನ. ಇದನ್ನೂ ಆಯ್ತು. ಇವನ್ ಬಲ್ಲಿ ಎರಡೂ ಅದಾವ. ಬ್ರಹ್ಮನಲ್ಲಿ ಏನದ, ಜಗತ್ತಿನ ಬಗ್ಗೆ ಜ್ಞಾನನೂ ಇಲ್ಲ, ಅಜ್ಞಾನನೂ ಇಲ್ಲ. ಅವನ ಬಳಿ ಅವೆರಡೂ ಇಲ್ಲ. ಬ್ರಹ್ಮ ಎರಡೂ ಇಲ್ಲವದನ, ಅವನಿಗೇನು ಇಲ್ಲೇ ಇಲ್ಲದು, ಸುಮ್ಮದನ. ಇವನ್ ಬಳಿ ಎರಡೂ ಅದಾವ. ಹೀಗಾಗಿ ಮಿಥ್ಯವಾದಾಗ ಒಂದು ಸ್ಥಿತಿ, ಸತ್ಯವಾದಾಗ ಇನ್ನೊಂದು ಸ್ಥಿತಿ. ಸತ್ಯ ಮಿಥ್ಯ ಯಾರಿಗಿದು? ಜೀವನಿಗೆ. ಇವೆರಡನ್ನೂ ಮೀರಿದವನು ಬ್ರಹ್ಮ. ಅವನ ಬಳಿ ಅದು ಇಲ್ಲ, ಇದು ಇಲ್ಲ. ಅವ ಅಖಂಡವಾಗಿ ತಾನು ಹೆಂಗಿರ್ಬೇಕು, ಅವನ್ ತನ್ನ ಲೆಕ್ಕದಾಗ ತಾನವನ. ಅದಕ್ಕೆ ಹಾವಾಗಿ ತೋರದು, ಹಾವಾಗಿ ಬಂದು ಹೋಗೋದು, ಇದು ಯಾರಿಗಿದು? ಬರೋದು ಹೋಗೋದು ಯಾರಿಗೆ? ಹಾವಿಗೆ? ಏನು ಹಗ್ಗಕ್ಕ? ಕತ್ತಲ್ದಾಗ ಹಾವಾಗಿ ಬರೋದು, ಬೆಳಕಾದ ಕೂಡಲೇ ಹಾವು ಹೋಗ್ಬಿಡೋದು. ಆಗಮ ಅದೇನು ಆಗಮ ಅಪಾಯನ ಏನಂತಾರಲ್ಲ, ಬರೋದು ಹೋಗೋದು ಯಾರಿಗೆ? ಹಗ್ಗ ಬರ್ತದ, ಹಗ್ಗ ಓದ್ತದ, ಏನು ಹಾವು ಬಂದು ಹಾವು ಓದ್ತದ್ರಿ? ಹಾವು ತೋರಿ ಹಾವು ಇಲ್ದಂಗ ಆಗ್ತದೋ, ಏನು ಹಗ್ಗ ತೋರಿ ಹಗ್ಗ ಇಲ್ದಂಗ ಆಗ್ತದೋ? ಹಗ್ಗ ತಾನು ಹೆಂಗಿರ್ಬೇಕು ಹಂಗೆ ಅದ ಎಲ್ಲ ಕಾಲದಲ್ಲಿ. ಬರೋದು ಹೋಗೋದು ಯಾರಿಗೆ? ಹಾವಿಗೆ. ಹಾವಿಗೆ. ಹಾಂಗ ಇಲ್ಲಿ ಬ್ರಹ್ಮ ಹೆಂಗದನ, ತನ್ನ ಲೆಕ್ಕದಾಗ ತಾನದನ, ಹಗ್ಗ ಇದ್ದಂಗದನು. ಜಗತ್ತು ತೋರಿದ್ರೇನು ಬಿಟ್ರೇನು ಅವ ಹೆಂಗಿರ್ಬೇಕು ಹಂಗೆ ಅದನ್ನ. ನಮ್ಮ ಅಜ್ಞಾನ ಕಾಲದಲ್ಲಿ ಜಗತ್ತು ತೋರ್ತದ, ಜ್ಞಾನ ಕಾಲದಲ್ಲಿ ಬ್ರಹ್ಮ ತೋರ್ತದ. ನಿನಗೇನ್ ತೋರ್ತದ, ನನಗೇನ್ ಮಾಡೋದಪ್ಪ, ನಿನ್ನ ಕರ್ಮ ನಿನ್ಗ, ನೀನ್ ಹೆಂಗ್ ನೋಡ್ತಿದ್ದಿ ಹಂಗ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತೇಳಿ ಬ್ರಹ್ಮ ಏನಾಗ್ತಾನ, ಅದಕ್ಕೆ ಅಂಟುಗೊಳ್ಳಾರ್ದಂಗ ತಾನ ಲೆಕ್ಕದ ತಾನ. ಅವನು ಬ್ರಹ್ಮ ಹಂಗದನ, ಜೀವ ಹಿಂಗದನ. ಈ ರೀತಿ ಇದಕ್ಕೆ ಏನಂತಾರ ಸಂಶಯ ಅಂತಂದ್ರ, ನನಗ ಜೀವ ಅನ್ನೋದು ಗೊತ್ತದ. ಇವೆಲ್ಲ ಪಾಪ ಪುಣ್ಯ ಮಾಡ. ಜೀವ ಅಂದ್ರೇನು? ಪಂಚಕ್ಲೇಶ ಉಳ್ಳವನು, ಪಾಪ ಪುಣ್ಯ ಮಾಡವನು, ಸುಖ ದುಃಖ ಅನುಭವಿಸುವನು, ಇವನಿಗೆ ಜೀವ ಅಂತಾರ. ಈ ಜೀವನಿಗೆ ನೀನು ಬ್ರಹ್ಮಾದಿ ಅಂತ ಗುರುಗಳು ಹೇಳ್ಯಾರ. ಆ ಗುರುಗಳು ಹೇಳಿದ ವಾಕ್ಯ ಏನಾಗ್ಯದ ಕೇಳಿ ಹೌದು ಅನ್ಬೇಕಾದ್ರ ಇವನಿಗೆ ಏನಾಗ್ಲಕತ್ತದ, ನಾ ಬ್ರಹ್ಮದಿನೋ ಇಲ್ಲೋ ಅಂತ ಸಂಶಯ ಆಗ್ಲಕತ್ತದ. ಇದಕ್ಕೇನಂತಾರ? ಪ್ರಮೇಯಗತ ಸಂಶಯ. ನಾವು ಯಾವ ಶಾಸ್ತ್ರಗಳನ್ನು ಹಿಡ್ಕೊಂಡಿವಿ ಅವು ಜೀವ ಬ್ರಹ್ಮರ ಏಕತ್ವ ಹೇಳ್ತದೋ ಭೇದ ಹೇಳ್ತದೋ. ಸಿಕ್ಕ ಬುಕ್ ತಗೊಂಡು ಓದಬಾರ್ದು. ಯಾರ್ಯಾರ ಬರೆದ ಬುಕ್ ತಗೊಳ್ಳೋದು ಓದಬಾರ್ದು. ಮುಂದೆ ಕೊಡ್ತಾರ ಮಾರ್ಗದರ್ಶನ, ಮುಂದಿನ ಎಲ್ಲಿ 5ನೇ ತರಂಗದ ಕೊಡ್ತಾರ, ಎಂಥ ಬುಕ್ಗಳು ತಗೋಬೇಕು, ಎಂಥ ಬುಕ್ಗಳು ಓದಬೇಕು. ಅವ್ರು ಟಚ್ ಮಾಡ್ಲಾರ ವಿಷಯನೇ ಇಲ್ಲ, ಎಲ್ಲ ಅಷ್ಟು ಟಚ್ ಕೊಟ್ಟಾರ ಇದ್ರೊಳಗೆ. ಅದಕ್ಕೆ ವಿಚಾರ ಸಾಗರ ಅಂತಾರ. ಅದಕ್ಕೆ ಬುಕ್ಗಳು ಎಂಥ ಬುಕ್ಗಳದಾವ ತಗೊಂಡು ಓದ್ಬೇಕಾದ್ರೆ ಮೊದಲ ಪ್ರಮಾಣಗತ ಸಂಶಯ ಬಗೆಹರಿಸ್ಕೋಬೇಕು. ಜೀವ ಬ್ರಹ್ಮರ ಏಕತ್ವ ಹೇಳವಿದ್ರ ಮುಟ್ಟಬೇಕು. ಜೀವ ಬ್ರಹ್ಮರ ಭೇದ ಹೇಳವಿದ್ದು ಅಂತಂದ್ರೆ ಇದಕ್ಕಿಂತ ಚಂದ ಇರ್ತದ ಅದರ ವರ್ಣನೆ. ಜೀವ ಬ್ರಹ್ಮರ ಭೇದದೊಳಗ ಜೀವನ ವರ್ಣನೆನೂ ಅದ್ಭುತ, ಬ್ರಹ್ಮನ ವರ್ಣನೆನೂ ಅದ್ಭುತ. ಆದ್ರ ಕಡೆಗೆ ಏನ್ ಮಾಡ್ತಾರೆ, ರಿಸಲ್ಟ್ ಫೇಲ್ ಮಾಡಿಬಿಡ್ತಾರ. ಅದೇ ಬೇರೆ ಇದೇ ಬೇರೆ ಅಂತ ಹೇಳ್ಬಿಡ್ತಾರ. ಅದು ಮೋಕ್ಷಕ್ಕೆ ಕಾರಣ ಆಗಂಗಿಲ್ಲ, ದುಃಖಕ್ಕೆ ಕಾರಣ ಆಗ್ತದ. ಅಜ್ಞಾನ ದುಃಖಕ್ಕೆ ಕಾರಣ. ಅದಕ್ಕೆ ಮೊದಲ ಬುಕ್ ಯಾವುದಾರೆ ತಗೊಂಡು ಓದೋದಕ್ಕಿಂತ ಮೊದಲ ಅದು ಅಭೇದ ಹೇಳ್ತದ ಭೇದ ಹೇಳ್ತದ ತಿಳ್ಕೊಂಡು ಅಂತ ಗ್ರಂಥ ಮುಟ್ಟಬೇಕು. ಮತ್ತಿಲ್ಲೇನು ಹೇಳೋಣ, ಜೀವನೇ ನೀನು ಬ್ರಹ್ಮನಿದ್ದೀಯಾ, ಜೀವೋ ಬ್ರಹ್ಮಯೋ ನಾಪರಹ. ಜಗತ್ತು
ಮಿಥ್ಯ, ಬ್ರಹ್ಮ ಸತ್ಯ ಅಂತೇಳಿ ಶಂಕರಾಚಾರ್ಯರು ಏನ್ ಹೇಳ್ಯಾರ ಆ ಶ್ಲೋಕವನ್ನೇ ಆಧಾರವಾಗಿ ಇಟ್ಟುಕೊಂಡು ಈ ರೀತಿ ವಿಶ್ಲೇಷಣೆಗಳನ್ನು ಮಾಡ್ಯಾರ. ನಾನು ಬ್ರಹ್ಮ ಅದಿನೋ ಇಲ್ಲೋ ಅಂತ ಸಂಶಯ. ಆ ಸಂಶಯ ಇದ್ದದ್ದಕ್ಕೆ ಏನಂತಾರ? ಕತ್ತೆ ಅಂತಾರ, ಕುದುರೆ ಅಂತಾರೆ, ಪ್ರಮೇಯದ ಸಂಶಯ. ನಾ ಬ್ರಹ್ಮದಿನಿ ಅಂತ ತಿಳ್ಕೊಂಡವರು ಕುದುರೆಗಳು, ನಾ ಬ್ರಹ್ಮ ಅಲ್ಲ ನಾ ಜೀವ ಅಂತ ತಿಳ್ಕೊಂಡವರು ಏನವರು? ಕತ್ತೆಗಳು. ಮತ್ತ ಸತ್ಸಂಗದ ಕೂತಾಗ ನಾ ಬ್ರಹ್ಮದಿನಿ ಅನಿಸ್ತದ, ಹೊರಗೆ ಬಂದ್ಮೇಲೆ ನಾನು ಮತ್ತೆ ಜೀವ ದಿನಿ ಅನಿಸ್ತದ, ಹೊರಗೆ ಬಂದ್ಮೇಲೆ ಸಂಸಾರ ಲೌಕಿಕ ವ್ಯಾವಹಾರಿಕ ಬದುಕಿನಾಗ ಬಿಸಿ ಆತೀನಿ. ಮತ್ತ ಸತ್ಸಂಗದ ಕೂತಾಗ ದೊಡ್ಡ ಶಾಣೆನಂಗ ನಾನೇ ಬ್ರಹ್ಮ ಅನ್ನೋ ಭಾವ ತಾಳಿರ್ತೀನಿ. ಹಿಂಗಾಗಿ ಅಡ್ಡು ಅದವಲ್ಲ ನನ್ನ ಬಲ್ಲಿ. ನಾನು ಏನು? ನಾನೆಂತವನು? ಕತ್ತೆಯೋ ಕುದುರೆ? ಬಸವಣ್ಣವರು ಸ್ವಚ್ಛ ಭಾಷೆ ಒಳಗೆ ಹೇಳ್ಯಾರ, ಕತ್ತೆಯೂ ಅಲ್ಲ ಕುದುರೆಯೂ ಅಲ್ಲ, ಕತ್ತೆ ಕುದುರೆಗಳೆರಡೂ ಬೆರೆತ ವೇಸರನಂತೆ ಅಂತ ಬರ್ದಾರ. ವೇಸರ ಅಂದ್ರೆ ಹೆಸರುಗತ್ತಿ ಇದ್ದಂಗ. ಹೆಸರುಗತ್ತಿ ಸ್ಥಿತಿ ಏನ್ ಕೆಟ್ಟದ್ದಲ್ಲದು. ಕತ್ತಿ ಪ್ಯೂರ್ ಕತ್ತಿಗಿಂತ ಮ್ಯಾಲಿನ ಸ್ಥಿತಿಗೆ ಬಂದೀವಿ. ಈಗ ಹೆಸರುಗತ್ತಿ ಸ್ಥಿತಿಲಿಂದ ಮುಂದೆ ಕುದುರೆ ಆಗ್ಬೇಕಾಗ್ಯದ ಅಷ್ಟೇ. ನಮ್ಮ ಸಾಧನೆ ಮಟ್ಟ ಮ್ಯಾಲ್ ಹೋಗ್ಬೇಕಾಗ್ಯದ. ನಿಶ್ಚಲ್ ದಾಸರಂತ ಶ್ರೇಷ್ಠ ಗುರುಗಳು, ವಿಚಾರ ಸಾಗರದಂತ ಶ್ರೇಷ್ಠ ಗ್ರಂಥ ನಮ್ಮ ಕೈಗೆ ಸಿಕ್ಕಾಗ ಅನಂತ ಜನ್ಮಗಳ ಪುಣ್ಯ ಫಲಿಸಿ ಇಂಥ ಒಂದು ಸ್ಥಿತಿ ಬಂದಾಗ ಏನ್ ಮಾಡ್ತಾರೆ? ಹಾಲಿನ ಹಳ್ಳ ಮನಿ ಮುಂದೆ ಹರಿತಿರ್ಬೇಕಾದ್ರ ಮತ್ತಿನ್ನ ಎಲ್ಲೆಲ್ಲೋ ಹೋಗಿ ಅಲ್ಲಿ ಚಂದ ಹೇಳ್ತಾರ, ಇಲ್ಲಿ ಚಂದ ಹೇಳ್ತಾರ, ಆ ಬುಕ್ ಚಂದದ, ಈ ಬುಕ್ ಚಂದದ, ಆ ಗುರು ಚಂದ, ಈ ಗುರು ಚಂದ, ನಾನಾ ಕಡೆ ತಿರುಗ್ತಾರಲ್ಲ, ಇವ್ರಂತ ಕತ್ತೆಗಳಂತ. ಗೊತ್ತಿಲ್ದಾಗ 4 ಕಡೆ ತಿರುಗಿ, ನಾವು ತಿರುಗಿವಿ, ನೀವು ತಿರುಗಿರಿ, ಎಲ್ಲರೂ ತಿರುಗಬೇಕು. ಹುಡುಕಾಟಕ್ಕ ಪ್ರಶ್ನೆ ಬೇರೆ, ಹುಡುಕಾಟ ಮುಗಿಬೇಕಲ್ಲ. ಹೆಣ್ಣು ನೋಡಕ, ಹೆಣ್ಣು ಫಿಕ್ಸ್ ಆಗೋ ತನಕ ಹೆಣ್ಣು ನೋಡೋದು ತಪ್ಪಲ್ಲ. ಹೆಣ್ಣು ಗಟ್ಟಾಯ್ತು, ಗಂಡು ಗಟ್ಟಿ ಆದ್ಮೇಲೂ ಮತ್ತ ಹೆಣ್ಣುಗಳಿಗೆ ಕಣ್ಣಾಕ್ತಿವಿ, ಗಂಡುಗಳಿಗೆ ಕಣ್ಣಾಕ್ತಿವಿ ಅಂತಂದ್ರೆ ಇವು ಎಂತ ಕತ್ತೆಗಳು. ನಿಷ್ಠೆ ಇಲ್ಲ, ಮತ್ತಿನ್ನೇನಿಲ್ಲ. ಸುಮ್ಮ 24 ತಾಸು ಫುಲ್ ಕಮಿಟ್ ಆಗಿ ನಿಶ್ಚಲ್ ದಾಸನೇ ನನ್ನ ಗುರು, ವಿಚಾರ ಸಾಗರನೇ ನನ್ನ ಗ್ರಂಥ ಅಂತೇಳಿ ನಿಷ್ಠೆಯಿಂದ ಕುಂತು ಕೆಲಸ ಮಾಡಿದ್ರೆ ಕುದುರೆ ಹಾಕಿ. ಇದನ್ನ ಬಿಟ್ಟು ಮತ್ತ ಅಲ್ಲಿ ತಿರುಗಿದೆ, ಇಲ್ಲಿ ತಿರುಗಿದೆ, ಆ ಮಠ ಉದ್ಧಾರ ಮಾಡಿದೆ, ಈ ಆಶ್ರಮ ಉದ್ಧಾರ ಮಾಡಿದೆ, ನಿಮ್ಮ ಆಶ್ರಮ ಡಾಬು ಬೀಳ್ತದ ಅಷ್ಟೇ. ನಿಮ್ಮ ಆಶ್ರಮದಾಗ ನೀವು ಇರ್ಬೇಕು, ನಿಷ್ಠೆ ಬೆಳೆಸ್ಕೋಬೇಕು. ನಿಷ್ಠೆ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಈ ವಿಚಾರ ಸಾಗರದೊಳಗೆ ನೀವು ಕೂತು ಕೇಳಿದ್ದು ಒಣ ಹಮಾಲಿ. ಮುಂಜಾನೆ ಹಿಡಿದು ಸಂಜೆ ತನಕ ಏನೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಲಾಸ್ಟಿಗೆ ಕೂಲಿ ಸಿಗಲಾರ್ದೆ ಓದ್ತೀರಷ್ಟೇ. ಏನಾದರೂ ಒಂದಿಟ್ಟು ಆನಂದ ಅನುಭವಿಸ್ಬೇಕು, ಏನಾದರೂ ನನ್ನ ಜೀವನದಾಗ ಒಂದಿಟ್ಟು ಪುನರ್ಜನ್ಮಕ್ಕ ಬುತ್ತಿ ಕಟ್ಕೋಬೇಕು ಈ ಜನ್ಮದಲ್ಲಿ, ಮುಂದಿನ ಜನ್ಮಕ್ಕೆ ಮತ್ತೆ ಇಂಥದೇ ಅದ್ಭುತವಾದ ಆನಂದಮಯ ಬದುಕು, ಇದಕ್ಕಿಂತ ಶ್ರೇಷ್ಠವಾದ ಜನ್ಮ ಹೊಂದಿ ಬರೋಣ, ಅವತಾರ ಹೊಂದಿ ಬರೋಣ ಅನ್ನೋಂಥದ್ದು ಇತ್ತು ಅಂತಂದ್ರೆ ನಿಷ್ಠೆಯಿಂದ ಮೊದಲ ನಿಮ್ಮ ಏನ್ ಮಾಡಬೇಕು? ಅತ್ತಲಿತ್ತ ಹೋಗದಂತೆ ಏನ್ ಮಾಡುತ್ತೆ ಹೇಳ್ಯಾರವರು ಬಸವಣ್ಣವರು? ಏನ್ ಮಾಡಬೇಕು? ಬೆಳವಣ ಮಾಡಯ್ಯ. ಮೊದಲು ನಿಮ್ಮ ಕಾಲುಗಳು ಕುಂಟು ಮಾಡ್ಕೋರಿ ಅಷ್ಟೇ. ನಿಷ್ಠೆಯ ವಚನ ಅದದು. ಮತ್ತೊಂದ ಕೇಳಿಸದಂತೆ ಎಷ್ಟು ಚಂದ ಹೇಳನು. ಬ್ರಹ್ಮನಿಷ್ಠೆ, ಮತ್ತಾರ ನಿಷ್ಠೆ ಅಲ್ಲ. ನಿಶ್ಚಲ್ ದಾಸಗನೂ ಬಿಸಾಕ್ರಿ, ವಿಚಾರ ಸಾಗರನೂ ಬಿಸಾಕ್ರಿ. ಅವ್ರೇನು ನಾನು ಬರ್ದೀನಿ ನಂದೇ ನೆನಸತ್ತೇಳಿ ಎಲ್ಲೆಲ್ಲಿ ಬರ್ದಿಲ್ಲ ಅವರು, ಎಲ್ಲೆಲ್ಲಿ ಹೇಳಿಲ್ಲ ಅವರು. ಇವರೆಲ್ಲರನ್ನ ನೀವು ಉಪಯೋಗ ಮಾಡಿಕೊಂಡು ಬಿಸಾಕ್ರಿ. ಆದ್ರೆ ನಿಮ್ಮ ಬ್ರಹ್ಮನಿಷ್ಠೆ ಗಟ್ಟಿಗೊಳ್ಳಲಿ, ನಿಮ್ಮ ಬ್ರಹ್ಮ ಸ್ವರೂಪ ಗಟ್ಟಿಗೊಳ್ಳಲಿ.
ನೀವು ಪ್ರಾಮಾಣಿಕವಾಗಿ ಕುಂತು ಆಲೋಚನೆ ಮಾಡ್ರಿ. ಇಷ್ಟು ವರ್ಷ ಎಷ್ಟೋ ಕಡೆ ಹೋಗಿವಿ, ಎಷ್ಟೋ ಕೇಳಿವಿ, ಇಷ್ಟೆಲ್ಲ ಕೇಳಿದಾಗೂ ಸಹಿತ ಇಷ್ಟು ಸರಳವಾಗಿ, ಇಷ್ಟು ಸ್ಪಷ್ಟವಾಗಿ, ಇಷ್ಟು ಚಂದ ಹೇಳಕತ್ತಾರ ಅಂತ ಹೇಳಕ್ಕೆ ನಿಮಗ ಅನಿಸಿದ್ದಕ್ಕೆ ನೀವು ಇಲ್ಲದಿರಿ. ನೀವೇನು ಒಂದೇ ಸಲ ಫಸ್ಟ್ ನಂಬಲ್ಲಿ ಯಾರು ಸುರೇಶ್ ಕಲ್ಯಾಣ್ ಶೆಟ್ಟಿ ರಿಟೈರ್ ಆದ್ಮೇಲೆ ಸೀದಾ ನಂಬಲ್ಲೇ ಬಂದ. ಅವ್ರಿಗೆ ಕ್ಯೂರಿಯಾಸಿಟಿ, ಇನ್ನ ಬೇರೆ ಬೇರೆ ಕಡೆ ಏನೇನೋ ಇದಕ್ಕಿಂತ ಚಲೋದು ಸಿಗ್ತದ ತಿಳ್ಕೊಂಡು ಈಗೇನ್ ಮಾಡಿದ ವಿಶ್ವ ಪರ್ಯಟನೆ ಮಾಡ್ಲಕ್ಕ ಹೋಗ್ಯಾರ. ನಾವು ರಿಟೈರ್ ಆದ್ಮೇಲೆ ಫಸ್ಟಿಗೆ ನಿಮ್ಮಲ್ಲೇ ಬಂದಿವ್ರಿ, ಮತ್ತೀಗ ಬೇರೆ ಬೇರೆ ಕಡೆ ಏನೂ ನಮಗ ಗೊತ್ತಿಲ್ಲ, ಇನ್ನ ಎಲ್ಲೆಲ್ಲೋ ಚಲೋ ಚಲೋ ನಡೆದವ ಅಂತ ತಿಳ್ಕೊಂಡು ಹೋದೆ. ವಿಚಾರ ಚಂದ್ರೋದಯ ಮುಗಿದ ಮೇಲೆ ವಿಚಾರ ಸಾಗರ ಆಗ ಟೈಮ್ನೊಳಗ ಅವ್ರು ವಿಶ್ವ ಪರ್ಯಟನೆ ಹೋದ್ಮೇಲೆ ಲಾಸ್ಟಿಗೆ ಗೊತ್ತಾಗ್ತದ ಅವ್ರಿಗೆ. ಏನ್ ಗೊತ್ತಾಗ್ತದ? ಪ್ರಭುದೇವರು ಮತ್ತೆ ವಾಪಸ್ ಬರ್ತಾನ. ಹಂಗ ಎಲ್ಲೆಲ್ಲೋ ಹೋಗಿ ವಿಶ್ವ ಪರ್ಯಟನೆ ಮಾಡಿ ಮತ್ತೆ ಕಲ್ಯಾಣಕ್ಕೆ ಬಂದು, ಮೊದಲು ಅಲ್ಲಿ ಕಲ್ಯಾಣಕ್ಕೆ ಬಂದು ಹೋಗಿರ್ತಾನ ಪ್ರಭುದೇವರು. ಆದ್ರೆ ಎಲ್ಲ ಕಡೆಯನ್ನು ತಿಳ್ಕೊಂಡು ಬರ್ಬೇಕಂತ ಎಲ್ಲಾ ಕಡೆ ಹೋಗಿ ಎಲ್ಲಾ ಜನರ ಜೊತೆಗೆ ಚರ್ಚೆ ಮಾಡಿ ಎಲ್ಲಾ ಜನರಿಗೆ ಮೋಕ್ಷ ಉಂಟು ಮಾಡಿ ಶೂನ್ಯ ಸಂಪಾದನೆ ಮಾಡಿ ಮಾತ್ರ ಒಳ್ಳೆ ಬಂದ್ಬಿಡ್ತಾನೆ ಕಲ್ಯಾಣ. ಹಂಗ ಕಲ್ಯಾಣ್ ಶೆಟ್ಟಿ ಕಲ್ಯಾಣಕ್ಕೆ ಒಂದಿನ ಬಂದೇ ಬರ್ತಾನ. ಯಾರು ಕಲ್ಯಾಣ್ ಶೆಟ್ಟಿ ಅಂತಂದ್ರ ಫಸ್ಟಿಗೆ ಇಲ್ಲಿ ಯಾರು ಬಂದಿರ್ತಾರ ಅವ್ರಿಗೆ ಏನಾಗ್ತದ, ಇನ್ನ ಹೊರಗೆ ಇನ್ನ ಚಲೋ ಹೇಳ್ತಾರ, ಅವ್ರಿಗೆ ಚಲೋ ಅದ, ಇಲ್ಲಿ ಚಲೋ ಅದ, ಅಲ್ಲಿ ಜಗ್ಗಿ ಮಂದಿ ಕಲಿತಾರ, ಇಲ್ಲಿ ಜಗ್ಗಿ ಅಡಿಗೆ ಮಾಡ್ತಾರ, ಊಟಕ್ಕೆ ಹಾಕ್ತಾರ, ಹಂಗ್ ಮಾಡ್ತಾರ, ಹಿಂಗ್ ಮಾಡ್ತಾರ, ಹೋಗ್ಬಿಟ್ಟಿರ್ತಾರ. ಗುಡ್ಡ ಬೆಟ್ಟ ನೀರ ನದಿ ಬಹಳ ಚಂದ ಸೀನರಿಗಳ ಹೋಗಿರ್ತಾರ. ಆಮೇಲೆ ಲಾಸ್ಟಿಗೆ ಅವ್ರ ಅರಿವು ಹೇಳ್ತದ, ನಿಚ್ಚಲ್ ದಾಸರಕ್ಕಿಂತ ಶ್ರೇಷ್ಠ ಗುರುಗಳು ಯಾರೂ ಇಲ್ಲ, ವಿಚಾರ ಸಾಗರಕ್ಕಿಂತ ಶ್ರೇಷ್ಠ ಗ್ರಂಥ ಯಾವುದೂ ಇಲ್ಲ ಅನ್ನೋದು ಮುಂದೆ ಬರ್ತದ. ಮತ್ತೆ ಈ ಜನ್ಮದಾಗಿಲ್ಲ, ಮುಂದಿನ ಜನ್ಮಕ್ಕೆ ಇಲ್ಲೇ ಹೇಳವರಾಗಿ ಬಿದ್ದಿರ್ತಾರೆ, ಕಿವುಡರಾಗಿ ಕೇಳ್ಕೊತಿರ್ತಾರೆ. ಮತ್ತೊಂದು ಕೇಳಿತದಂತೆ, ಕಿವುಡನ ಮಾಡಯ್ಯ ತಂದೆ. ಹಿಂಗ ಅದಕ್ಕ ಹೇಸರಗತ್ತೆಗಿಂತ ಅನ್ನ ಒಂದು ಏನಾರ ಜನ್ಮ ಇತ್ತಂತಂದ್ರೆ ಅಂತ ಸ್ಥಿತಿ ಒಳಗದೀವಿ ನಾವು. ಇನ್ನ ಹೆಸರುಗತಿ ಸ್ಥಿತಿನೂ ಇಲ್ಲ ನಮ್ದು, ಇದ್ರ ಬಗ್ಗೆ ನಿಷ್ಠೆನೂ ಇಲ್ಲ, ನಿಷ್ಠೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಇಷ್ಟ್ರಾಗ ಹಿಂಗ್ ಸಮಸ್ಯೆ ಅದ. ಇದಕ್ಕೆ ಪ್ರಮೇಯಗತ ಸಂಶಯ ಅಂತಾರೆ. ನಾನು ಬ್ರಹ್ಮ ಅದಿನೋ ಇಲ್ಲೋ ಅಂತೇಳಿ ನನಗೆ ಡೌಟ್ ಬಂದದ್ರಿ. ಇದಕ್ಕೆ ಪ್ರಮೇಯಗತ ಸಂಶಯ. ಅದಕ್ಕ ಕತ್ತಿ ಒಂದು ಲಾಂಗ್ ಬೆಲ್ ಕಿರ್ಚುವ ಸಮಯದಲ್ಲಿ ಲಾಂಗ್ ಬೆಲ್ ಅದು, ನಾನು ಬ್ರಹ್ಮನಿದ್ದೇನೆ ಅಂತದತ್ತು ಫಸ್ಟಿಗೆ. ನಾ ಬ್ರಹ್ಮದೀನಿ ಅಂತಲ್ಲ, ಇದು ಕತ್ತಿ ಅನ್ನೋದ್ರಾಗೆ ನೆಕ್ಸ್ಟ್ ಮತ್ತೊಂದು ಅದಕ್ಕೊಂದು ಹಿಚ್ಕಿ ಚಾಲು ಆಗ್ತದೇನು, ಹೈಕಿ ನೈಕಿ ಹೈಕಿ ನೈಕಿ ಹೈಕಿ ನೈಕಿ ಮೈ ಬ್ರಹ್ಮ ಹೂ. ಮತ್ತು ಬ್ರಹ್ಮ ಹೈಕಿ ನೈಕಿ ಅಂದ್ರೆ ಅದಿನೋ ಇಲ್ಲೋ, ಅದಿನೋ ಇಲ್ಲೋ, ಅದಿನೋ ಇಲ್ಲೋ. ಬ್ರಹ್ಮ ಅದಿನೋ ಇಲ್ಲೋ ಅಂತಂದ್ರೆ ಕತ್ತಿ ಆಗ್ಬಿಡ್ತದೆ. ನಾ ಬ್ರಹ್ಮ ಅದೀನಿ ಅಂದ್ರೆ ಕುದುರೆ ಆಗ್ತದೆ. ಅದಕ್ಕೆ ಈ ಒಂದು ಪ್ರಮೇಯಗತ ಸಂಶಯ ಅಂತ ಇಲ್ಲಿ ತನಕ ನಿನ್ನೆ ದಿನ ಹೇಳಿದ ಪಾಠ. ಈಗ ಮುಂದಿನ ಭಾಗ ಈ ಪ್ರಮೇಯಗತ ಸಂಶಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂಚೂರು. ಪ್ರಮಾಣಗತ ಸಂಶಯ ಅಥವಾ ಪ್ರಮೇಯಗತ ಸಂಶಯಗಳು ಇದ್ದರೆ ಅಜ್ಞಾನ ನಿವೃತ್ತಿಯಾಗುವುದೇ. ಎರಡು ಸಂಶಯಗಳದವ, ಅವು ಇರಬಾರ್ದು. ದೋಷಗಳು ಎರಡದಾವ, ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ. ಅಸಂಭಾವನಾ ದೋಷದೊಳಗ ಇವು ಎರಡು ಯಾವು? ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಅಂತ ಒಳಗ ಡೌಟ್ಸ್ ಇದ್ದು ಅಂತಂದ್ರೆ ಏನಾಗ್ತದ? ಸಂಶಯಾತ್ಮ ಭಗವದ್ಗೀತೆ ಒಳಗೆ ಹೇಳ್ತಾನೆ ಕೃಷ್ಣ, ಸಂಶಯಾತ್ಮ ವಿನಾಶ್ಯತಿ, ವಿನಾಶ ಹೊಂದಿ ಹೋಗ್ಬಿಡ್ತಾನೆ, ನಾಶ ಆಗಿಬಿಡ್ತಾನೆ. ಯಾರ ಬಗ್ಗೆ ಏನಾದರೂ ಸಂಶಯ ಇತ್ತಂದ್ರೆ ಅವ್ರ ಜೊತೆಗೆ ಕುಳಿತು ಚರ್ಚೆ ಮಾಡಿ ಆ ಸಂಶಯ ಪರಿಹಾರ ಮಾಡ್ಕೊಂಡ್ಬಿಡಬೇಕು. ಆ ಸಂಶಯ ಪರಿಹಾರ ಹೆಂಗ್ ಮಾಡ್ಕೋಬೇಕು, ಇಂಥ ಮಾತು ಅವ್ರ ಸಂಗತಿ ಹೆಂಗೆ ಕೇಳಬೇಕು, ಹೆಂಗೆ ಹೇಳ್ಬೇಕಂತ ಮನಸ್ಸಿನೊಳಗೆ ಕುದ್ಕೊತ್ ಕೂತ್ರೆ BP ಶುಗರ್ ಬಂದು ವಿನಾಶ ಆಗಿ ಹೋಗ್ಬಿಡ್ತದೆ. ಅದಕ್ಕೆ ಯಾವಾಗೇ ಏನೇ ಯಾರ ಬಗ್ಗೆ ಡೌಟ್ ಬರ್ತದ ಅವ್ರ ಸಂಗಟ ಹೋಗಿ ಕುಂತು ಸ್ವಚ್ಛ ಮನಸ್ಸಿನಿಂದ ಚರ್ಚೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಸಿಕ್ಕಾಗ ಸಂಶಯ ಪರಿಹಾರ ಆಗಿ ಹೋಗ್ಬಿಡ್ತದೆ.
ಅದಕ್ಕೆ ಈ ಎರಡು ದೋಷಗಳು, ಅಸಂಭಾವನ ದೋಷ, ವಿಪರೀತ ಭಾವನಾ ದೋಷಗಳ ಸಹಿತವಾಗಿ ನಾವು ಬ್ರಹ್ಮಜ್ಞಾನದ ಪಾಠ ಕೇಳಿ, ಹೌದ್ರಿ ಗುರುಗಳೇ ನಾನು ಬ್ರಹ್ಮದೀನಿ ಅಂತ ತಲೆ ಹಾಕಿಬಿಟ್ರ, ಗುರುಗಳು ನೀ ಬ್ರಹ್ಮದಿಯಪ್ಪ ಅಂತ ಹೇಳಿದ ಕೂಡ್ಲೇನೆ ಹೌದ್ರಿ ನಾನು ಬ್ರಹ್ಮದೀನಿ ಅಂತ ಹೇಳಿ ಅನ್ನೋದ್ರಾಗ ಎರಡು ರೀತಿ ಶಿಷ್ಯರನ್ನ ಹೇಳ್ಯಾರ. ಒಬ್ಬ ಶಿಷ್ಯ ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ಸಹಿತವಾಗಿ ಅವನು ತಲೆ ಹಾಕ್ತಾನೆ, ಒಳಗ ಅವೆಲ್ಲ ಡೌಟ್ಸ್ ಇಟ್ಕೊಂಡು ಅವನು ತಲೆ ಹಾಕ್ತಾನೆ. ಇನ್ನೊಬ್ಬ ಶಿಷ್ಯ ಏನದನ, ವಿಪರೀತ ಭಾವನಾ ದೋಷ, ಅಸಂಭಾವನಾ ದೋಷಗಳನ್ನ ಕಳ್ಕೊಂಡು ದೋಷ ರಹಿತವಾಗಿ ತಲೆ ಹಾಕ್ತಾನೆ. ದೋಷ ರಹಿತವಾಗಿ ನಾ ಬ್ರಹ್ಮದೀನಿ ಅಂತ ತಿಳ್ಕೊಂಡವನು ಎಂತ ಬ್ರಹ್ಮಜ್ಞಾನ ಅದು? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ದೋಷ ರಹಿತ ಅಂತ ತಿಳ್ಕೊಂಡವನು ಅದು ಸದೃಢ, ದೋಷ ಸಹಿತ ಇದ್ದವನು ಅದೃಢ. ವಿಪರೀತ ಭಾವನಾ, ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ಇವುಗಳನ್ನ ತನ್ನೊಳಗೆ ಇಟ್ಟುಕೊಂಡು, ಅಂದ್ರೆ ದೋಷ ಸಹಿತವಾಗಿ ನಾನು ಬ್ರಹ್ಮ ಅದೀನಿ ಅಂತೇಳಿ ಗುರುಗಳ ಮುಂದೆ ತಲೆ ಹಾಕೊಂಡು ಎಂಥದದು? ಅದೃಢನ ಸದೃಢನ? ಅಪರೋಕ್ಷ ಬ್ರಹ್ಮಜ್ಞಾನ. ಎಂಥದ್ದು? ದೋಷ ಸಹಿತವಾಗಿದ್ದವನು ಅದೃಢ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿಗೆ ದೋಷಗಳಿರ್ತಾವ ಒಳಗ ಮನುಷ್ಯನಾಗ. ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ. ಅಸಂಭಾವನಾ ದೋಷದೊಳಗ ಎರಡು ಸಂಶಯಗಳು, ಒಂದು ಪ್ರಮಾಣಗತ ಸಂಶಯ, ಇನ್ನ ಒಂದು ಪ್ರಮೇಯಗತ ಸಂಶಯ. ಪ್ರಮಾಣಗತ ಸಂಶಯ ಅಂದ್ರೆ ನಾ ಹಿಡಿದ ಬುಕ್ಕಿನೊಳಗೆ ಡೌಟು, ಪುಸ್ತಕದೊಳಗಿನ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರಿ, ಜೀವ ಬ್ರಹ್ಮರ ಏಕತ್ವವನ್ನೇ ಹೇಳ್ತದನ್ನೋದು ಸ್ಪಷ್ಟವಾಗಿ ತಿಳ್ಕೊಂಡ್ರಿ, ಪ್ರಮಾಣಗತ ಸಂಶಯ ಹೋಗ್ಬಿಡ್ತದೆ. ನಿಮ್ಗೇನಾರ ವಿಚಾರ ಸಾಗರ ಬುಕ್ಕಿನ ಮೇಲೆ ಏನಾರ ಡೌಟ್ ಅದ ಏನು? ಇದೇನು ಜೀವ ಬ್ರಹ್ಮರ ಏಕತ್ವ ಹೇಳ್ತದ, ಏನು ಭೇದ ಹೇಳ್ತದ, ಅಭೇದ ಹೇಳ್ತದ ಅಂತ ಏನಾರ ಡೌಟ್ ಅದ ಏನು ನಿಮ್ಗ? ಏನಿಲ್ಲ, ಸತ್ಯ ಅಭೇದನೆ ಹೇಳ್ತದಂತ ನಂಬಿಕೆ ಅದಲ್ಲ. ಈಗ ನಿಮಗೆ ಅಸಂಭಾವನಾ ದೋಷ ನಿವೃತ್ತಿ ಆಗ್ಯದ. ಮತ್ತ ಅದು ಹೇಳಿದ ಮೇಲೆ ಅದು ಯಾರ ಬಗ್ಗೆ ಹೇಳ್ಯದ? ನನ್ನ ಬಗ್ಗೆನೇ ಹೇಳ್ಯದ. ನೀ ಬ್ರಹ್ಮದಿ ಅಂತ ನನಗೆ ಹೇಳಕತ್ತದ. ಇದು ವಿಚಾರ ಸಾಗರ ಗ್ರಂಥ, ನಿಶ್ಚಲ್ ದಾಸ್ಜಿ ಅವರು ನನಗೆ ಹೇಳಕತ್ತಾರ ಆ ಗ್ರಂಥದ ಮೂಲಕ ನೀನು ಬ್ರಹ್ಮದಿ ಅಂತ. ಈಗ ನಾನು ಬ್ರಹ್ಮದೀನಿ ಅಂತಂದ್ರೆ ಅದನ್ನ ಅದಿನೋ ಇಲ್ಲೋ ಅಂತೇಳಿ ವಿಚಾರ ಮಾಡಿ ಅದು ನಾನು ಬ್ರಹ್ಮದೀನಿ ಅಂತ ತಿಳ್ಕೋಬೇಕಲ್ಲ. ಅದಕ್ಕೆ ನಾ ಬ್ರಹ್ಮದೀನೋ ಇಲ್ಲ ಅಂತೇಳಿ ಸಂಶಯ ಇತ್ತು ಅಂತಂದ್ರೆ ಅದಕ್ಕೇನಂತಾರ? ಅದು ಪ್ರಮಾಣಗತ ಸಂಶಯ ನಿವೃತ್ತಿ ಆಗ್ಯದ. ನಿಮಗೆ ಬುಕ್ಕಿನೊಳಗೆ ಏನೋ ಡೌಟ್ ಇಲ್ಲ. ಈ ಪ್ರಮೇಯಗತ ಸಂಶಯ ಅಂದ್ರೆ ನಾ ಬ್ರಹ್ಮದೀನ ಇಲ್ಲೋ, ಸದ್ಗುರುನಾಥ ಬ್ರಹ್ಮದೀನಿ ಅಂತ ಹೇಳ್ಯಾರ, ಆದ್ರೆ ನಾನು ಅದಿನೋ ಇಲ್ಲೋ ಅಂತೇಳಿ ಆ ಡೌಟ್ ನನಗದಲ್ಲ. ನನಗಿದ್ದ ಕಾರಣ ನಾನೇನ್ ಮಾಡ್ಬೇಕಾಗ್ಯದ? ಆ ಸಂಶಯ ನಿವೃತ್ತಿ ಮಾಡ್ಕೋಬೇಕಾಗ್ಯದ. ವಿಪರೀತ ಭಾವನ ಅಂದ್ರೆ ಅಪೋಸಿಟ್ ತಿಳ್ಕೊಳ್ಳೋದು. ಜೀವ ಬ್ರಹ್ಮ ಏಕತ್ವ ಅಲ್ಬಿಡಪ್ಪ, ಅವು ಭೇದನೆ ಅದಾವ, ಅಭೇದ ಮಾಡ್ಲಕ್ ಹೋಗಿ ಈಟೆಲ್ಲ ಹೈರಾಣ ಆಗದ ಯಾವ ಹೇಳನ? ಅವು ಇರೋದು ಭೇದನೆ ಅದ ಅಂತ ತಿಳ್ಕೊಂಡ್ಬಿಟ್ರೆ ಕಿರಿಕಿರಿನೇ ಇಲ್ಲ ಕಡಿ ಅಂತ ಹಿಂಗ್ ಬಂದ್ಬಿಡ್ತದ ಪ್ರಶ್ನೆ. ಹೆಂಗ? ಅಪೋಸಿಟ್ ತಿಳ್ಕೊಂಡ್ಬಿಟ್ರೆ ಏನ್ ಮಾಡ್ತಾರೆ? ಅದಕ್ಕೆ ವಿಪರೀತ ಭಾವನ. ಏನ್ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಕುಂತು ಏನೋ ಮುಂಜಾನೆ ಸಿಕ್ನೆಸ್ ಹೇಳ್ತಿರ್ತಾರ ಜೀವ ಬ್ರಹ್ಮ ಏಕತ್ವ ಅಂತೇಳಿ. ಅದೇನು ಅವ್ರಿಗೂ ಕೆಲಸ ಇಲ್ಲ, ಕುತ್ ಕೇಳೋರಿಗೆ ಕೆಲಸ ಇಲ್ಲ ಅಂತೇಳಿ ಭೇದ ಅಂತ ತಿಳ್ಕೊಂಡ್ಮೇಲೆ ಸಮಸ್ಯೆನೇ ಇಲ್ಲಲ್ಲ. ಯಾವನಿಗೆ ಮೋಕ್ಷ ಬೇಕಾಗಿರ್ತದ, ಯಾವನಿಗೆ ಆನಂದ ಹೊಂದಬೇಕಾಗಿರ್ತದ, ಅವ ಇದೆಲ್ಲ ನೀವು ನಿಂದು ತಿಳ್ಕೊತಾನೆ. ಅದು ಬೇಕಾಗ್ಲಾರ್ದವನಿಗೆ ಬ್ರಹ್ಮಜ್ಞಾನ ಯಾರ ಸಲುವಾಗಿ ಅದ? ಇದು ಮುಮುಕ್ಷುಗಳ ಸಲುವಾಗಿ ಅದ, ಅಜ್ಞಾನಿಗಳ ಸಲುವಾಗಿ ಅಲ್ಲ. ಅಜ್ಞಾನಿಗಳಾಗೆ ಹುಟ್ಟಿ ಅಜ್ಞಾನಿಗಳಾಗೆ ಬದುಕಿ ಅಜ್ಞಾನಿಗಳಾಗೆ ಸಾಯ್ಬೇಕನ್ನೋರಿಗೆ ದುಃಖನೇ ಸುಖವೆಂದು ತಿಳಿದುಕೊಂಡ ಅವಿವೇಕಿಗಳಿಗೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಹೀಗಾಗಿ ವಿಪರೀತ ಭಾವನಾಗಳು ನಮ್ಮೊಳಗ ಇಲ್ಲ.
ಏನಾಗಬೇಕಾಗ್ಯದ? ಸಂಶಯಗಳದವ, ಸಂಶಯಗಳನ್ನ ಕಳ್ಕೋಬೇಕಾಗ್ಯದ. ಏನಾರ ಅಪೋಸಿಟ್ ಭಾವನೆಗಳದಾವ, ವಿಚಾರ ಸಾಗರದ ಬಗ್ಗೆ ವಿಪರೀತ ಭಾವನೆಗಳು, ಪಾಠ ಹೇಳೋರ ಬಗ್ಗೆ, ನಿಶ್ಚಲ್ ದಾಸ್ಜಿ ಬಗ್ಗೆ ಏನಾರ ಅದಾವನ್ರಿ? ಏನೇನೂ ಇಲ್ಲ, ಎಲ್ಲ ಸ್ವಚ್ಛ. ಅಂತ ವಿಪರೀತ ಭಾವನೆ ಇರೋಂಥ ಕತ್ತೆಗಳಿಗೆ ದಾರಿ ತೋರಿಸಿಬಿಟ್ರು ನಿಶ್ಚಲ್ ದಾಸರು, ಗೆಟ್ ಔಟ್ ಅಂತೇಳಿ ಹೋಗ್ಬಿಟ್ರು. ಅವ್ರು ಯಾರು ಇಲ್ಲ, ಈಗೆಲ್ಲ ಚಲೋ ಮಂದಿ ಅದಿರಿ. ಅದಕ್ಕೆ ಪ್ರಮಾಣಗತ ಸಂಶಯ ಅಥವಾ ಪ್ರಮೇಯಗತ ಸಂಶಯಗಳು ಇದ್ದರೆ ಅಜ್ಞಾನ ನಿವೃತ್ತಿ ಆಗುವುದಿಲ್ಲ. ಬ್ರಹ್ಮಜ್ಞಾನದಿಂದಲೇ ಅಜ್ಞಾನದ ನಿವೃತ್ತಿ ಸಂಭವ. ಬೇರೆ ಯಾವುದರಿಂದಲೂ ಬ್ರಹ್ಮಜ್ಞಾನದ ನಿವೃತ್ತಿ ಸಂಭವವಿಲ್ಲ, ಅಸಂಭವ. ಬ್ರಹ್ಮಜ್ಞಾನಗಳಲ್ಲಿ 2 ಪ್ರಕಾರಗಳು. ಒಂದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಇನ್ನು ಒಂದು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಅಜ್ಞಾನ ನಾಶವಾಗುವುದಿಲ್ಲ, ಯಾಕಂದ್ರೆ ಅದರೊಳಗೆ ಸಂಶಯಗಳಿರ್ತಾವ, ದೋಷಗಳಿರ್ತಾವ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದವೇ ಅಜ್ಞಾನ ನಾಶವಾಗುತ್ತದೆ. ಅದಕ್ಕೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಒಂದು ಸ್ವಲ್ಪ ಮೊದಲು ಹೇಳಿದ್ದು ನೆನಪು ಮಾಡ್ಕೊಳ್ರಿ. ಅಸಂಭಾವನಾ ಮತ್ತು ವಿಪರೀತ ಭಾವನಾ ದೋಷ ಸಹಿತವಾಗಿ ಬ್ರಹ್ಮ ಆತ್ಮರ ನಿಶ್ಚಯ ಜ್ಞಾನ ಮಾಡಿಕೊಂಡರೆ ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ನಾ ಬ್ರಹ್ಮದಿನಿ ಅಂತೇಳಿ ಜೀವ ಬ್ರಹ್ಮರ ಏಕತ್ವದ ನಿಶ್ಚಯ ಈ ದೋಷ ಸಹಿತ ಸಂಶಯ ಸಹಿತ ಮಾಡಿಕೊಂಡ್ರೆ ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅಸಂಭಾವನಾ ದೋಷ ಮತ್ತು ವಿಪರೀತ ಭಾವನಾ ದೋಷಗಳು ಎಂದರೇನು? ಅಸಂಭಾವನಾ ದೋಷಗಳಲ್ಲಿ 2 ಪ್ರಕಾರ. ಒಂದು ಪ್ರಮಾಣಗತ ಸಂಶಯ, ಇನ್ನೊಂದು ಪ್ರಮೇಯಗತ ಸಂಶಯ. ಇವು ಶಬ್ದಗಳು ಯಾವ ಬುಕ್ಕಿನಾಗರೆ ಎಲ್ಲರ ಕೇಳಿರೆ ನೀವು? ಮತ್ ಬೇರೆ ಕಡೆ ಎಲ್ಲರ ಕೇಳಿರೇನು ಈ ತರ ಸ್ಪಷ್ಟವಾಗಿ ದೋಷ? ಯಾರು ಹೇಳ್ಯಾರೇನ್ರಿ ಹಿಂಗಿವು ಈ ಮಾತುಗಳು? ಬಿಟ್ಟು ಮತ್ತೊಂದ್ ಕಡೆ ಎಲ್ಲಿ ಇಲ್ಲ, ಇಷ್ಟು ಸ್ಪಷ್ಟವಾಗಿ ಯಾರು ಹೇಳಿಲ್ಲ. ಅದೃಢ ಸದೃಢ ಅಂತೇಳಿ ಇವೇ ನಮ್ಗೆ ಲೈಕ್ ಆಗಿದ್ದು ಪಾಯಿಂಟ್ಗಳು. ಎಷ್ಟು ಸ್ವಚ್ಛ ಹೇಳ್ಯಾರಲ್ಲಪ್ಪ, ಎಷ್ಟು ಚಂದ ಹೇಳ್ಯಾರಲ್ಲ, ಹೌದಿಲ್ಲ? ಅದಕ್ಕೆ ಅಸಂಭಾವನಾ ದೋಷಗಳಲ್ಲಿ 2 ಪ್ರಕಾರಗಳು. ಒಂದು ಪ್ರಮಾಣಗತ ಸಂಶಯ, ಇನ್ನೊಂದು ಪ್ರಮೇಯಗತ ಸಂಶಯ. ಪ್ರಮೇಯಗತ ಸಂಶಯ ಎಂದರೇನು ಅಂತಂದ್ರೆ ಜೀವ ಬ್ರಹ್ಮರಲ್ಲಿ ಭೇದವಿದೆಯೋ ಅಥವಾ ಅಭೇದವಿದೆಯೋ, ಇದು ಪ್ರಮೇಯಗತ ಸಂಶಯ. ಜೀವ ಬ್ರಹ್ಮರಲ್ಲಿ ಭೇದ ಆದೋ ಅಭೇದ ಆದೋ ಅನ್ನೋದು ಇದು ಪ್ರಮೇಯಗತ ಸಂಶಯ. ನಾನು ಬ್ರಹ್ಮದಿನೋ ಇಲ್ಲೋ ಅನ್ನೋದು ಇದೆ ಪ್ರಮೇಯ. ತನ್ನ ಬಗ್ಗೆ ತನಗೆ ಡೌಟು. ಪ್ರಮಾಣಗತ ಸಂಶಯ ಎಂದರೇನು? ಪ್ರಮಾಣಗಳು ಅಂದ್ರೆ ಶಾಸ್ತ್ರಗಳು, ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ. ನಮ್ಮ ಸನಾತನ ಭಾರತೀಯ ಧರ್ಮಶಾಸ್ತ್ರಗಳು, ಧರ್ಮ ಗ್ರಂಥಗಳು ಏನದವ ಅವ್ರ ಮೇಲೆ ಒಂದು ನಂಬಿಕೆ ಇರ್ಬೇಕು ನಿಮಗ. ಏನಿರ್ಬೇಕಂದ್ರ ಅವು ಜೀವ ಬ್ರಹ್ಮರ ಅಭೇದವನ್ನೇ ಹೇಳುತ್ತವೆ ಅಂತ ನಂಬಿಕೆ ಇರಬೇಕು. ಅವು ಏನ್ ಮಾಡ್ತವ? ಅವು ಭೇದವನ್ನು ಹೇಳ್ತಾವೋ ಅಭೇದವನ್ನು ಹೇಳ್ತಾವೋ ಅಂತ ಹೇಳಿ ಡೌಟ್ ಇತ್ತಂತಂದ್ರ ಇದನ್ನು ಇಲ್ಲಿ ಏಕೆ ಹೇಳುತ್ತಿದ್ದೇವೆ ಅಂದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಅಜ್ಞಾನದ ನಾಶವಾಗುವುದಿಲ್ಲ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಫಲ ಉತ್ತಮ ಲೋಕದ ಪ್ರಾಪ್ತಿಯಾಗುತ್ತದೆ. ನಿಷ್ಕಾಮ ಕರ್ಮಿಯಾಗಿದ್ನಂತಂದ್ರೆ ಯೋಗಿಗಳ ಕುಲದಲ್ಲಿ ಜನ್ಮವಾಗುತ್ತದೆ. ಅದರ ಫಲ ಏನಾಗ್ತದೆ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಸಂಶಯ ದೋಷ ಇಟ್ಕೊಂಡು ಪಾಠ ಕೇಳಿದರೆ ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ. ಅದು ಆ ರೀತಿ ಆಗಿದ್ರೂ ಸಹಿತ ಅದೇನು ಲಾಸ್ ಏನಲ್ಲ. ಏನಾಗ್ತದ? ಯೋಗಿ ಕುಲದಾಗ ಹುಡ್ತೀರಿ, ನಿಷ್ಕಾಮ ಕರ್ಮಿಗಳಾಗಿದ್ದೀರಿ ಅಂತಂದ್ರೆ ನೀವು ಸಕಾಮ ಕರ್ಮಿಗಳಾಗಿ ಬ್ರಹ್ಮಜ್ಞಾನಿ ಹೊಂದಿದ್ರಿ ಅಂದ್ರೆ ಉತ್ತಮ ಲೋಕಗಳ ಪ್ರಾಪ್ತಿ ಆಗ್ತದೆ. ಅಂದ್ರೆ ಪವಿತ್ರ ಶ್ರೀಮಂತರ ಮನೆಯಾಗ ಹುಟ್ಟೋದು, ದೊಡ್ಡ ಅಧಿಕಾರಿಗಳ ಮನೆಯಾಗ ಹುಟ್ಟೋದು, ಅನುಕೂಲಸ್ಥರಾಗಿ ಹುಟ್ಟುತ್ತೀರಷ್ಟೇ. ಆದರೆ ಅಜ್ಞಾನ ನಿವೃತ್ತಿ ಆಗುವುದಿಲ್ಲ. ಕಾರಣ ಪ್ರಮಾಣಗತ ಸಂಶಯ
ಮತ್ತು ಪ್ರಮೇಯಗತ ಸಂಶಯಗಳು ಜ್ಞಾನಕ್ಕೆ ಪ್ರತಿಬಂಧಕವಾಗಿವೆ. ಅವು ಅಜ್ಞಾನಕ್ಕೆ ಪ್ರತಿಬಂಧಕ ಆಗಿಲ್ಲ. ಅಜ್ಞಾನಕ್ಕೆ ಪ್ರತಿಬಂಧಕ ಇಲ್ಲ. ಅವು ಸಂಶಯಗಳು ಮತ್ತು ದೋಷಗಳು ಜ್ಞಾನಕ್ಕೆ ಪ್ರತಿಬಂಧಕ ಆಗ್ಯಾವ. ಜ್ಞಾನವನ್ನು ಬರಲು ಬಿಡುವುದಿಲ್ಲ ಅವು. ಅಜ್ಞಾನವನ್ನ ಹೋಗಲು ಬಿಡುವುದಿಲ್ಲ. ಪ್ರತಿಬಂಧಕ ಅಂದ್ರೇನು? ಜ್ಞಾನಕ್ಕೆ ಬರ್ಲಕ್ ಬಿಡಂಗಿಲ್ಲ, ಅಜ್ಞಾನಕ್ಕೆ ಹೋಗ್ಲಕ್ ಬಿಡಂಗಿಲ್ಲ. ಅವು ಹಂಗ ನಡವರ್ಕ ಕೂತ್ ಬಿಟ್ಟವು. ಅದಕ್ಕೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದವೇ ಅಜ್ಞಾನ ನಾಶವಾಗಿ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದಲೇ ಏನಾಗ್ತದ? ಅಜ್ಞಾನ ನಾಶ ಆಗಿ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗ್ತದ, ಮೋಕ್ಷ ಪ್ರಾಪ್ತಿ ಆಗ್ತದ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು? ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ಸಹಿತನ ರೈತನ. ದೃಢ ಆಗಬೇಕಾದ್ರ ರಹಿತವಾಗಿ ಜೀವ ಬ್ರಹ್ಮರ ಏಕತ್ವದ ನಿಶ್ಚಯ ಮಾಡಿಕೊಂಡಿದ್ದುದೇ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಈ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಏನು ಲಾಭ ಅಂತಂದ್ರೆ ಅಭಾನಾಪಾದಕ ಆವರಣ ಮತ್ತು ವಿಕ್ಷೇಪ ರೂಪ ಕಾರ್ಯ ಸಹಿತ ಕಾರಣ ಅಜ್ಞಾನ ನಿವೃತ್ತಿ ಆಗುತ್ತದೆ. ಅಂದ್ರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ವಿಕ್ಷೇಪ ರೂಪ ಅಂತಂದ್ರೇನು? ಬ್ರಹ್ಮ ಎಲ್ಲ ಕಡೆ ಬ್ರಹ್ಮದನ ಒಂದು ನಮ್ದು ಏನಾಗ್ಯದ? ಬ್ರಹ್ಮದನ ಬ್ರಹ್ಮ ಇಲ್ಲ. ಬ್ರಹ್ಮ ಇಲ್ಲ ಅಂದ್ರೆ ಏನ್ ಹೇಳ್ಬೇಕಂತೀರಿ? ಬ್ರಹ್ಮಗೆ ಆವರಣ ಆಗಿದೆ ಅಂತ ವಿಕ್ಷೇಪ ಶಕ್ತಿ. ಬ್ರಹ್ಮ ಅದನ ಬ್ರಹ್ಮ ಇಲ್ಲ. ಬ್ರಹ್ಮ ಇಲ್ಲ ಅಂದ್ರೆ ಬ್ರಹ್ಮ ಕಾಣಿಸ್ಲಾರ್ದಂಗ ಆಗ್ಬೇಕು ಅಷ್ಟೇ. ಬ್ರಹ್ಮ ಅದನ ಅಂದ್ರೆ ಬ್ರಹ್ಮ ಕಾಣಂಗ ಆಗ್ಬೇಕು. ಇಲ್ಲಿ ಏನಾಗ್ಯದ? ಬ್ರಹ್ಮ ಕಾಣಿಸ್ಲಾರ್ದಂಗ ಆಗೋದಕ್ಕೆ ಏನಂತಾರ? ಆವರಣ ಅಂತಾರ. ಬ್ರಹ್ಮ ಕಾಣಿಸ್ಲಾರ್ದಂಗ ಆಗ್ಲಿ, ನೋ ಪ್ರಾಬ್ಲಮ್. ಬ್ರಹ್ಮನ ಬದಲಿ ಜಗತ್ತು ತೋರ್ತದಲ್ಲ, ಮತ್ತೊಂದು ತೋರ್ತದಲ್ಲ, ಅದು ಏನದ? ವಿಕ್ಷೇಪ ರೂಪ. ಅಜ್ಞಾನದ ವಿಕ್ಷೇಪ ರೂಪ. ಮತ್ತೊಂದು ಏನೋ ತೋರ್ತದದು, ಒಂದು ಹೋಗಿ ಇನ್ನ ಒಂದೇನೋ ತೋರ್ತದ. ತೋರಿದಾಗ ಅದಕ್ಕೆ ವಿಕ್ಷೇಪ ಅಂತಾರೆ. ಈಗ ಹಗ್ಗ ಆದ, ಬೆಳಕಿನಾಗ ಹಗ್ಗ ಆದ, ಕತ್ತಲ್ದಾಗ ಹಗ್ಗ ಇಲ್ಲ ಅಷ್ಟೇ. ಕತ್ತಲ್ದಾಗ ಹಗ್ಗ ಇಲ್ಲ ಅಂತಂದ್ರೆ ಅಷ್ಟಕ್ಕೆ ಬಿಟ್ಟಿಲ್ಲದು. ಹಗ್ಗ ಆವರಣ ಆಗಿದ್ದಕ್ಕೆ ಅಷ್ಟೇ ಬಿಟ್ಟಿಲ್ಲದು. ಅದೇನ್ ಮಾಡದ? ಹಗ್ಗದ ಬದಲಿ ಇನ್ನ ಒಂದೇನೋ ಹಾವು ತೋರ್ಲಕತ್ತದಲ್ಲ, ಇದೇ ಅಜ್ಞಾನದ ವಿಕ್ಷೇಪ ಶಕ್ತಿ. ಸತ್ಯವನ್ನ ಮುಚ್ಚಿಡ್ತದ, ಮತ್ತಿನ್ನೊಂದು ಬೇರೆ ಅಸತ್ಯವನ್ನ ತಂದು ತೋರಿಸ್ತದ. ಇದು ಅಜ್ಞಾನದ ವಿಕ್ಷೇಪ ಶಕ್ತಿ. ಅದಕ್ಕೆ ವಿಕ್ಷೇಪ ರೂಪ ಕಾರ್ಯ. ಈಗ ಹಾವು ವಿಕ್ಷೇಪ ರೂಪ ಕಾರ್ಯ, ಜಗತ್ತು ವಿಕ್ಷೇಪ ರೂಪ ಕಾರ್ಯ. ಆ ಕಾರ್ಯಕ್ಕೆ ಕಾರಣವಾದದ್ದು ಯಾವುದು? ಅಜ್ಞಾನ. ಆ ಅಜ್ಞಾನ ನಿವೃತ್ತಿ, ವಿಕ್ಷೇಪ ರೂಪ ಕಾರ್ಯ ಸಹಿತ ಅಜ್ಞಾನ ನಿವೃತ್ತಿ. ಅಭಾನಪಾದಕ ಆವರಣ ಎಷ್ಟು ನೋಡ್ರಿ? 3 ಪಾಯಿಂಟ್ ಆಗ್ತಾವ. 3 ಪಾಯಿಂಟ್ಸ್ ಅದಾವ. ಒಂದನೇದ್ದೇನು? ಅಭಾನಪಾದಕ ಆವರಣ ನಿವೃತ್ತಿ ಆಗದು ಒಂದನೇದ್ದು. ನೆಕ್ಸ್ಟ್ ಎರಡನೇದ್ದೇನು? ವಿಕ್ಷೇಪ ರೂಪ ಕಾರ್ಯ ಸಹಿತ ಕಾರಣ ಅಜ್ಞಾನದ ನಿವೃತ್ತಿ ಎರಡನೇದ್ದು. ಮೂರನೇದ್ದೇನು? ಮೋಕ್ಷ ಪ್ರಾಪ್ತಿ. 3 ಅಥವಾ ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗುತ್ತದೆ ಅಂದ್ರೆ ಅಭಾನಪಾದಕ ಆವರಣ ನಿವೃತ್ತಿ. ಅಭಾನ ನಿಮಗ ನಾನು ಬ್ರಹ್ಮ ಅದಿನೋ ಇಲ್ಲೋ ಅಂತೇಳಿ ನಿಮಗೇನು ಭಾನ ಆಗ್ಲಾರದ ಸಮಸ್ಯೆ ಅದಲ್ಲ, ಅದು ನಿಮಗೆ ಭಾನ ಆಗ್ತದ. ನಾ ಬ್ರಹ್ಮದಿನಿ ಅಂತ ಅನ್ನಿಸ್ತದ. ಒಂದನೇ ಕೆಲಸ. ನೀವು ಬ್ರಹ್ಮ ಅದಿನಿ ಅಂತೂ ಆಗೋದು ಒಂದನೇ ಕೆಲಸ. ಅಭಾನ, ಭಾನ ಅಂದ್ರೆ ಗೊತ್ತದ ನಿಮಗೆ, ಜ್ಞಾನ ಭಾನ ಅಂತೇಳಿ. ಎರಡನೇದೇನಾಗ್ತದ? ಅಜ್ಞಾನ ನಾಶ ಆಗ್ತದೆ. ಎಂತ ಅಜ್ಞಾನ? ವಿಕ್ಷೇಪ ರೂಪ ಕಾರ್ಯ ಸಹಿತ ಕಾರಣ ಅಜ್ಞಾನ. ವಿಕ್ಷೇಪ ರೂಪ ಅಂದ್ರೆ ಜಗತ್ತು ತೋರ್ಲಕತ್ತದಲ್ಲ, ಅಜ್ಞಾನದ ಕಾರಣ. ಆ ಅಜ್ಞಾನದ ಕಾರಣ ತೋರ್ತಾ ಇರೋ ಜಗತ್ತು ಪ್ಲಸ್ ಆ ಒಂದು ಜಗತ್ತು ತೋರಿಕೆಗೆ ಕಾರಣವಾದ ಅಜ್ಞಾನ, ಎರಡೂ ನಾಶ ಆಗ್ತಾವ.
ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ. ಮೂರನೇದ್ದೇನಾಗ್ತದ? ಮೋಕ್ಷ ಪ್ರಾಪ್ತಿ, ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಸ್ಥಿತಿ ಪ್ರಾಪ್ತಿ ಆಗ್ತದ. ಈ 157ನೇ ವಿಷಯಾಂಕದಲ್ಲಿ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ ಎಂಬ ಪ್ರಮೇಯಗತ ಸಂಶಯವನ್ನ ಗುರುಗಳ ಮುಂದೆ ಏನ್ ಮಾಡ್ಯಾನ? ಪ್ರಸ್ತಾಪ ಮಾಡ್ಯಾನ. ಈ ರೀತಿ ಗುರುಗಳ ಮುಂದೆ ಪ್ರಸ್ತಾಪ ಮಾಡ್ಯಾನ. ಅದಕ್ಕೆ ಬ್ರಹ್ಮಜ್ಞಾನ ಅಂದ್ರೆ ಏನು? ಬ್ರಹ್ಮಜ್ಞಾನ ಅಂದ್ರೆ ಏನು? ಬ್ರಹ್ಮನ ಯಥಾರ್ಥವಾಗಿ ತಿಳಿಯುವುದು. ಬ್ರಹ್ಮ ಹೇಗಿದ್ದಾನೆ ಹಾಗೆ ತಿಳ್ಕೊಳ್ಳೋದು. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಯನ್ನು ಶಿವಯೋಗಿ ಅಂತಂದ್ರ ತಮಗೆ ತಿಳಿದಂಗೆ ತಿಳ್ಕೊಳ್ಳೋದಲ್ಲ ಬ್ರಹ್ಮ. ನಿಮ್ಮ ಭಾವನೆಗೆ ತಕ್ಕಂತೆ ತಿಳ್ಕೊಳ್ಳೋದಲ್ಲ. ಬ್ರಹ್ಮಜ್ಞಾನ ಅಂದ್ರ ಬ್ರಹ್ಮ ಹೇಗಿದ್ದಾನೆ ಹಾಗೆ ತಿಳ್ಕೊಳ್ಳೋದು. ಅದ್ರೊಳಗೆ ಎಷ್ಟು ರೀತಿ ಅದಾವ್ರಿ? ಬ್ರಹ್ಮಜ್ಞಾನದಾಗ ಎಷ್ಟು ರೀತಿ ಅದಾವ? ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ. ಈ ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು? ಪರಮಾತ್ಮ ಇದ್ದಾನೆ, ನಾನೇ ಆ ಬ್ರಹ್ಮದೀನಿ ಅಂತ ಅಲ್ಲ, ಪರಮಾತ್ಮ ಇದ್ದಾನೆ ಅಂತ. ಪರಮಾತ್ಮ ಅದೀನಿ ಅನ್ನೋದಕ್ಕೆ ಪ್ರತಿಬಂಧಕ ಯಾವ್ದಾಗ್ಯದ? ಅಸತ್ವಾಪಾದಕ ಆವರಣ. ಅದೇನಾಗ್ಯದ? ಪ್ರತಿಬಂಧಕ ಆಗ್ಯದ. ಪರಮಾತ್ಮ ಅದೀನಿ ಅಂತ ಅಂತ ದೃಢ ನಿಶ್ಚಯ ಮಾಡ್ಕೊಳಕ್ ಬಿಡ್ತಾ ಇಲ್ಲ ಅದು. ಅದಕ್ಕೇನ್ ಮಾಡ್ಬೇಕು? ಪರೋಕ್ಷ ಬ್ರಹ್ಮಜ್ಞಾನ ಮಾಡ್ಕೋಬೇಕಾದ್ರೆ ಗುರುವಿನ ಬಳಿಗೆ ಹೋಗಿ ಗುರು ಹೇಳಿದಂತ ಶಾಸ್ತ್ರವನ್ನು ಹಿಡ್ಕೊಂಡು ಗುರು ಮತ್ತು ಶಾಸ್ತ್ರಗಳಲ್ಲಿ ಅನನ್ಯ ಶ್ರದ್ಧೆಯನ್ನಿಟ್ಟುಕೊಂಡು ನಂಬಬೇಕು. ನಿಷ್ಠೆ ಇಟ್ಟುಕೊಂಡು ನಂಬಿದರೆ, ಅವರ ವಾಕ್ಯಗಳಲ್ಲಿ ನಿಮ್ಮ ನಂಬಿಕೆ ಇತ್ತು ಅಂತಂದ್ರೆ, ಗುರುವಾಕ್ಯದಲ್ಲಿ ಶಾಸ್ತ್ರ ವಾಕ್ಯದಲ್ಲಿ ನಂಬಿಕೆ ಇತ್ತು ಅಂತಂದ್ರೆ ಏನಾಗ್ತದ? ಅಸತ್ವ ಪಾದಕ ಆವರಣ ನಿವೃತ್ತಿ ಆಗ್ತದ. ನಿವೃತ್ತಿಯಾಗಿ ಏನಾಗ್ತದ? ಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ದೇವರದನ ಅಂತ ಅನಿಸ್ತದೆ. ದೇವರದನ ಅನ್ನೋದಕ್ಕೆ ಪ್ರತಿಬಂಧಕ ಆಗಿದ್ದ ಆವರಣ ಯಾವುದು? ಅಸತ್ವ ಪಾದಕ ಆವರಣ. ಅದನ್ನ ನಿವೃತ್ತಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಗುರು ಮತ್ತು ಶಾಸ್ತ್ರಗಳಲ್ಲಿನ ವಾಕ್ಯಗಳು ಏನ್ ಬರ್ತಾವ ಆ ವಾಕ್ಯಗಳ ಮೇಲೆ ಶ್ರದ್ಧೆ. ಶ್ರದ್ಧಾವಾನ್ ಲಭತೆ ಜ್ಞಾನ. ತಿಳಿತಾ? ನೆಕ್ಸ್ಟ್ ಈ ಕಡೆ ಅಪರೋಕ್ಷ ಬ್ರಹ್ಮಜ್ಞಾನ. ಇದಕ್ಕೆ ಪ್ರತಿಬಂಧಕ ಆಗಿದ್ದೇವದು ಅಭಾನಪಾದಕ. ನಾನೇ ಆ ಬ್ರಹ್ಮದೀನಿ ಅನ್ನೋದಕ್ಕ ಆ ಅರಿವು ನಮಗೆ ಮೂಡೋದಕ್ಕೆ ಏನಾಗ್ಯದ? ಅಭಾನ ಪಾದಕ ಆವರಣ ನಿವೃತ್ತಿ. ಇದು ಮಾಡಿಕೊಂಡ್ರೆ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ. ಅದೇನಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ ತ್ವಮಸಿ ಅಯಾಮಾತ್ಮ ಬ್ರಹ್ಮ. ಇವೇನ್ ಬರ್ತಾವಲ್ಲ ಈ ಮಹಾವಾಕ್ಯಗಳ ಅರ್ಥಗಳನ್ನ ಗುರುವಿನ ಬಳಿ ಹೋಗಿ ಏನ್ ಮಾಡ್ಬೇಕು? ಶಾಸ್ತ್ರ ಗುರು ಹೇಳುವ ವಾಕ್ಯಗಳ ಮೇಲೆ ನೀವು ನಂಬಿಕೆ ಇಟ್ರೆ ಅಸತ್ವ ಪಾದಕ ಆವರಣ ಹೋಗ್ತದ. ಆದ್ರೆ ಅಭಾನ ಪಾದಕ ಆವರಣ ಹೋಗ್ಬೇಕಾದ್ರೆ 4 ವೇದಗಳಲ್ಲಿ ಇರುವ 4 ವೇದ ವಾಕ್ಯಗಳು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮತ್ತಿನ್ಯಾವುದವಲ್ಲ ಅಯಾಮಾತ್ಮ ಬ್ರಹ್ಮ ಮತ್ತ ಇನ್ನೊಂದು ನೋಡ್ರಿ, ಒಟ್ಟು 4 ಅದಾವ. ಪ್ರಜ್ಞಾನ ಬ್ರಹ್ಮ. ಈ 4 ಏನ್ ಮಾಡ್ಬೇಕು? ಕುಳಿತು ನಾವು ವಿಚಾರ ಮಾಡೋದರಿಂದ ನನ್ನ ಬ್ರಹ್ಮ ಸ್ವರೂಪ ನನ್ನ ಅನುಭವಕ್ಕೆ ಬರ್ತದ. ಬಂದೇನಾಗ್ತದ? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮದೀನಿ ಅಂತ ಸ್ವರೂಪ ಬರ್ತದ. ಬಂದ ಹೊತ್ನಾಗ ಅಲ್ಲಿ ಏನಾಯ್ತು?
ಒಬ್ಬನಿಗೆ ದೃಢ ಆಯ್ತು, ಇನ್ನೊಬ್ಬನಿಗೆ ಅದೃಢ ಆಯ್ತು. ಯಾಕಾಯ್ತು? ಅದೃಢ ಇದ್ದವನೊಳಗೆ ಏನಾಯ್ತು? ಅಸಂಭಾವನಾ ದೋಷ ಮತ್ತು ವಿಪರೀತ ಭಾವನಾ ದೋಷ ಅಂತೇಳಿ 2 ದೋಷಗಳು ಇಟ್ಟುಕೊಂಡು ಅವನೇನ್ ಮಾಡ್ಯಾನ? ಅಪರೋಕ್ಷ ಬ್ರಹ್ಮಜ್ಞಾನಿ ಆಗ್ಯಾನ. ಆದ್ರೇನು? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ ಆಗ್ಯಾನ. ಈ ಅಸಂಭಾವನಾ ದೋಷದೊಳಗ ಇಂಪಾಸಿಬಲ್. ಎಲ್ಲಿ ತನಕ ಪ್ರಮಾಣಗತ ಸಂಶಯ ಇಟ್ಕೊಂಡನ, ಗ್ರಂಥದ ಮೇಲೆ ಶ್ರದ್ಧೆ ಇಲ್ಲ. ಎಲ್ಲಿ ತನಕ ಪ್ರಮೇಯಗತ ಸಂಶಯ ಅಂದ್ರೆ ತನ್ನ ಆತ್ಮದ ಮೇಲೆ ತನಗೆ ವಿಶ್ವಾಸವಿಲ್ಲ. ಆತ್ಮವಿಶ್ವಾಸ ಇಲ್ಲದವನು ಏನಾತ? ಹೀಗಾಗಿ ಈ 2 ಸಂಶಯಗಳನ್ನ ಒಳಗಿಟ್ಟುಕೊಂಡು ಏನ್ ಮಾಡ್ಯಾನ? ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಂಡನ. ಹಿಂಗಾಗಿ ಅವನು ಬ್ರಹ್ಮಜ್ಞಾನ ಅದೃಢ ಆಗ್ಯದ. ಶಾಸ್ತ್ರಗಳು ಮತ್ತು ಶಾಸ್ತ್ರಗಳು ಜೀವ ಬ್ರಹ್ಮರ ಏಕತ್ವ ಹೇಳುತ್ತವೆಯೋ ಅಥವಾ ಭೇದ ಹೇಳುತ್ತವೆಯೋ ಅನ್ನೋದು ಅವನು ಡೌಟು ಕ್ಲಿಯರ್ ಆಗಿಲ್ಲ. ಮತ್ತೆ ಪ್ರಮೇಯಗತ ಸಂಶಯ ಅಂದ್ರೆ ಜೀವ ಬ್ರಹ್ಮರ ಏಕತ್ವ ಸತ್ಯವೋ ಭೇದ ಸತ್ಯವೋ ಅಂತೇಳಿ ಅದನ್ನು ಡೌಟ್ ಅವನಿಗೆ ಕ್ಲಿಯರ್ ಇರಲಾರ್ದೆ ಸುಮ್ಮನೆ ನಾನು ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಂತನಲ್ಲ, ಅವನು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದಕ್ಕೆ ಈ ರೀತಿ ಇದ್ದು ಇಂಥ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಗುವುದಿಲ್ಲ, ಪರಂತು ಉತ್ತಮ ಲೋಕಗಳ ಪ್ರಾಪ್ತಿ ಆಗುತ್ತದೆ. ಚಲೋ ಶ್ರೀಮಂತರ ಮನ್ಯಾಗ ದುಡಿಲಾರ್ದೆ ದುಃಖ ಪಡ್ಲಾರ್ದೆ ಸುಮ್ಮ ಕುಂತುಣ ಅಂತ ಮನ್ಯಾಗ ಹುಟ್ಟಿಬಿಡ್ತಾನ ಅವ. ಮತ್ತವ ಅವನು ನಿಷ್ಕಾಮ ಕರ್ಮಿ ಆಗಿದ್ನು ಅಂತಂದ್ರೆ ಯೋಗಿಗಳ ಕುಲದಲ್ಲಿ ಜನ್ಮ ತಾತನ. ಅದು ಪುಣ್ಯ ಅಷ್ಟೇ. ಅದು ಪುಣ್ಯದ ಕೆಲಸ. ಯಾವುದು? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಪುಣ್ಯದ ಎಣ್ಣೆ ಇರೋ ತನಕ ದೀಪ ಉರಿತದ. ಪುಣ್ಯ ಖಾಲಿ ಆದ್ಮೇಲೆ ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ವಾಪಸ್ ಹೋಗ್ತಾನೆ. ಇಲ್ಲಿ ಏನದ? ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ಬೇಕಾದ್ರೆ ಅಸಂಭಾವನಾ ದೋಷ ರೈತನಾಗಿರಬೇಕು, ವಿಪರೀತ ಭಾವನಾ ದೋಷ ರೈತನಾಗಿರಬೇಕು. ಅಂದ್ರೆ ಪ್ರಮಾಣಗತ ಸಂಶಯ ರೈತನಾಗಿರಬೇಕು. ನಾನು ಹಿಡಿದ ಶಾಸ್ತ್ರ ಜೀವ ಬ್ರಹ್ಮರ ಏಕತ್ವವನ್ನೇ ಹೇಳುತ್ತದೆ. ನಾನು ಯಾ ಗುರುವನ್ನ ನಂಬಿನಿ, ಅವರು ಜೀವ ಬ್ರಹ್ಮರ ಏಕತ್ವವನ್ನೇ ಕುರಿತು ಹೇಳುತ್ತಾರೆ ಅಂತ ತಿಳ್ಕೊಂಡು ನಾನು ಬ್ರಹ್ಮ ಅದೀನಿ, ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯದ ಅರ್ಥಗಳನ್ನ ಕುರಿತು ಚಿಂತನೆ ಮಾಡಬೇಕು. ಅದಕ್ಕೇನಂತಾರೆ? ತತ್ ತ್ವಮ್ಮು ಪದ ಅರ್ಥ ಸಂಶೋಧನ. ತತ್ತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ಮೇಲೆ ಇದು ಕೊನೆಯ ಸಾಧನೆ. ತತ್ತು ತ್ವಮ್ಮು ಪದಾರ್ಥ ಶೋಧನ. ಆ ಶೋಧನೆ ಮಾಡುವ ಮೂಲಕ ಏನ್ ಮಾಡಬೇಕು? ಜೀವ ಬ್ರಹ್ಮರ ಏಕತ್ವವನ್ನು ನಿಶ್ಚಯ ಮಾಡಿಕೊಂಡಾಗ ಅಭಾನಪಾದಕ ಆವರಣ ನಿವೃತ್ತಿಯಾಗಿ ಏನಾಗ್ತದೆ? ನಾನು ಬ್ರಹ್ಮ ಎನ್ನೋದು ಗೊತ್ತಾಗ್ತದೆ. ವಿಕ್ಷೇಪ ರೂಪ ಕಾರ್ಯ ಸಹಿತ ಕಾರಣ ಅಜ್ಞಾನ ನಿವೃತ್ತಿ. ನೋಡ್ರಿ, ಕಾರಣ ಶರೀರ ಅಂತ ಇದೆ, ಕಾರ್ಯ ಅಂತಂದ್ರೇನು? ಅಂತಃಕರಣ. ವಿಕ್ಷೇಪ ರೂಪ ಕಾರ್ಯ ಅದೇನಾಗ್ಯದ? ಅಜ್ಞಾನ ಏನ್ ಮಾಡ್ಯದ? ಕಾರ್ಯ ಮಾಡ್ಯದ. ಏನು? ಅಂತಃಕರಣ. ಅಂತಃಕರಣ ಏನ್ ಮಾಡ್ಯದ? ಅಜ್ಞಾನದ ಕಾರ್ಯ. ಆ ಅಂತಃಕರಣದಿಂದ ನೀವು ಮನುಷ್ಯನಿಂದ ಬುದ್ಧಿಯಿಂದ ವ್ಯವಹಾರ ಮಾಡಿದ್ರಿ ಅಂತಂದ್ರೆ ಜಗತ್ತು ತೋರ್ತದ. ಅದರದ್ದು ಮೂಲ ಎಲ್ಲಿದ? ಅಜ್ಞಾನ. ಯಾವುದು ಅಜ್ಞಾನ? ವಿಕ್ಷೇಪ ರೂಪ. ಏನು ವಿಕ್ಷೇಪ ರೂಪ ಅಂತಂದ್ರೆ ಆ ಬ್ರಹ್ಮ ಸ್ವರೂಪವನ್ನ ಬಿಟ್ಟು ಮತ್ತೊಂದು ಬೇರೆ ತಿಳ್ಕೊಳ್ಳೋದು, ಅದೇ ಅಜ್ಞಾನ. ನಾಮರೂಪಗಳನ್ನ ಹಿಡ್ಕೊಂಡು ನಾವು ಈ ಜಗತ್ತನ್ನ ತಿಳ್ಕೊಂಡೇವು ಅಂತಂದ್ರೆ ಅದೇ ವಿಕ್ಷೇಪ ರೂಪ, ಅದೇ ಅಜ್ಞಾನ. ಹಿಂಗಾಗಿ ವಿಕ್ಷೇಪ ರೂಪ ಕಾರ್ಯ ಸಹಿತ ಕಾರಣ ಅಜ್ಞಾನ ನಿವೃತ್ತಿ. ಈ ಶಬ್ದ ಚಂದ ತಿಳ್ಕೋಬೇಕು. ವಿಕ್ಷೇಪ ರೂಪ, ಆವರಣ ರೂಪ, ವಿಕ್ಷೇಪ ರೂಪ. ಆವರಣ ಏನಾಗ್ತದ? ಬ್ರಹ್ಮನನ್ನು ಮುಚ್ಚಾಕೋದು ಆವರಣ ರೂಪ. ವಿಕ್ಷೇಪ ರೂಪ ಅಂದ್ರೆ ಬ್ರಹ್ಮ ಮುಚ್ಚಾಕಿದ್ರೆ ಹಾಕಿಲ್ಲ ಬಿಡಪ್ಪ, ಅದರ ಬದಲಿ ಜಗತ್ತಾಗಿ ತೋರ್ತದಲ್ಲ, ಇದು ವಿಕ್ಷೇಪ ರೂಪ. ಹಗ್ಗ ಕತ್ತಲದಂತ ಹಗ್ಗ ಕಾಣ್ಲಾರ್ದಂಗೆ ಮಾಡ್ಯದ, ಅದು ಒಪ್ಕೋತೀವಿ. ಅದ್ರ ಹಗ್ಗದ ಬದಲಿ ಹಾವು ತೋರ್ಲಕ್ಕತ್ತದಲ್ಲ, ಇದು ವಿಕ್ಷೇಪ ರೂಪ. ಆವರಣ ಒಪ್ಕೊಳ್ಳಕ್ಕೆ ಅಂತ ರಾಸಿಲ್ಲ, ಆದ್ರ ಈ ವಿಕ್ಷೇಪ ಒಪ್ಕೊಳ್ಳೋದು ಬಹಳ ಕಷ್ಟ. ಮತ್ತದು ತೋರಿದ್ದು ಏನದಂದ್ರೆ ಭಾರಿ ಅಟ್ರಾಕ್ಟಿವ್, ರಂಗ್ ಬಿರಂಗಿ ಆಕರ್ಷಣೆ ಅದ. ಹಿಂಗಾಗಿ ಏನ್ ಮಾಡ್ಬಿಡ್ತಾನ?
ಆ ವಿಕ್ಷೇಪ ರೂಪ ಜಗತ್ತೇ ಚಲೋ ಅದ ನಡಿ ಅಂತೇಳಿ ಆವರಣದ ಫಲ ಅನುಭವಿಸ್ಲಕ್ಕೆ ಕುಂದು ಬಿಡ್ತಾನ. ವಿಕ್ಷೇಪದ ಫಲ ಆವರಣದ ಫಲ ಅನುಭವಿಸ್ಲಕ್ಕೆ ಕುಂತು ಬಿಡ್ತಾನ. ಈ ಆವರಣದ ಫಲ ವಿಕ್ಷೇಪದ ಫಲದಾಗೆ ಅವನಿಗೆ ಒಂದು ರೀತಿ ಲೌಕಿಕ ಸುಖ, ಅವುಗಳನ್ನು ಕಳ್ಕೊಂಡು ವಿಕ್ಷೇಪ ರೂಪ ಕಾರ್ಯ ಸಹಿತ ಕಾರಣ ಅಜ್ಞಾನ ನಿವೃತ್ತಿ ಮಾಡಿಕೊಂಡು ಸುಖ ದುಃಖಗಳಿಂದ ದಾಟಿ ಆನಂದ ಸ್ವರೂಪ ಹೊಂದಬೇಕು. ಅದಕ್ಕೆ ಪ್ರಮಾಣಗತ ಸಂಶಯ ಮತ್ತು ಪ್ರಮೇಯಗತ ಸಂಶಯಗಳನ್ನು ಕಳೆದುಕೊಂಡು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಮಾಡಿಕೊಳ್ಳಲು ಇಲ್ಲಿ ಮಾರ್ಗದರ್ಶನ ಆದ. ಇಲ್ಲಿ ಈ ವಿಷಯಕ್ಕೆ ನಿಶ್ಚಲದಾಸರು ಬಂದಿದ್ದಾರೆ. ಯಾವ ವಿಷಯಕ್ಕೆ ಬಂದರ? ಈ ರೀತಿ ಹೇಳ್ಕೊಂಡು ಒಂದು ಸ್ಪೆಷಲ್ ರಿವಿಷನ್ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಈ ರಿವಿಷನ್ ನಾಳೆಗೆ ಬರ್ಕೊಳಕತ್ತೀರಿ. ಒಂದು 20 ಪಾಯಿಂಟ್ಸ್ ಅದಾವ ಇಲ್ಲಿ ತನ ಹೇಳಿದ್ದು. ಆ ಸ್ಪೆಷಲ್ ರಿವಿಷನ್ ಮಾಡ್ಕೊಂಡ್ಮೇಲೆ ಮುಂದಿನ ಭಾಗಕ್ಕೆ ನಿಮಗೆ ಸರಳ ಆಗ್ತದೆ. ಎಲ್ಲ ಏನು ರಿವಿಷನ್ ಅಂದ್ರೆ ನೀವು ಗೊತ್ತಿದ್ದ ವಿಷಯನೇ ಪರ್ಫೆಕ್ಟ್ ಆಗಿ ಬರ್ಕೋಬೇಕು. ಮತ್ತೊಂದು ಸಾರಿ ಇಲ್ಲಿ ತನಕ ಏನ್ ಮಾಡಿರಿ ಅದನ್ನ 20 ಪಾಯಿಂಟ್ಸ್ ಏನದ, ಮನುಷ್ಯ ಜನ್ಮದ ಗುರಿ ಏನೆಲ್ಲ ವಿಚಾರ ಸಾಗರ ಕೇಳೋದು. ಕೇಳಿದ್ಮೇಲೆ ಲಾಸ್ಟಿಗೆ ಮನುಷ್ಯ ಜನ್ಮದ ಗುರಿ ಏನು, ಮನುಷ್ಯ ಜನ್ಮದ ಸಾರ್ಥಕತೆ ಎದರಿಂದ ಆಗ್ತದ ಅಂತ ಕೇಳಿದ ಕೂಡಲೇ ಗಾಬರಿ ಕೂತು ಬಿಡೋದು. ಏನಾರು ಪ್ರಶ್ನೆಗಳು ದುಷ್ಟ ಎದುರು ಬಂದ ಕೂಡಲೇ ನಮಗ ಗುರುಗಳು ಇದ್ರಾಗ ಏನು ಇಂಥವೇನು ಹೇಳಿಲ್ಲಲ್ಲ, ಸೀದಾ ಮಜ್ಜಿಗೆ ರಾಮಾಯಣ ಚಾಲು ಮಾಡಿಬಿಟ್ರು. ಯಾವುದದು, ತನಗೆ ಮಜ್ಜಿಗೆ ಬೇಕು ಇತ್ತಂತಂದ್ರೆ ಕೇಳಕ್ಕೆ ಹೋಗೋದು ಹೆಂಗ್ ಕೇಳ್ಬೇಕು ಅಂತೇಳಿ ಒಂದೇನೋ ಹೇಳ್ಯಾರ, ಉಪೋದ್ಘಾತ ಅಂತೇಳಿ ಹಿಂಗೆ ಚಾಲು ಮಾಡ್ಯಾರ. ಇಂಥವೇನು ನಮ್ಗೆ ಹೇಳಿಲ್ಲ ಅಂತ ಗಾಬರಿ ಆಗಬಾರ್ದು. ಅದ್ರ ಸಲುವಾಗಿ ನಿಮ್ಗೆ ಗಟ್ಟಿಮುಟ್ಟಾಗಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಾಮರ್ಥ್ಯ ಬರೋದಕ್ಕೆ ಒಂದು 20 ಅಂಶಗಳ ಒಂದು ನೋಟ್ಸ್ ಬರ್ಕೋಬೇಕು. ಅದು ನಾಳೆ ಬರೆಸ್ತೀನಿ. ಇದ್ರಾಗೇನು ನಿಮಗೆ ಗೊತ್ತಿಲ್ಲದೇನಿಲ್ಲ, ಎಲ್ಲ ಗೊತ್ತಿದ್ದದ್ದೇ ಇರ್ತದೆ. ಇದನ್ನ ಬರ್ಕೊಂಡ ಮೇಲೆ ಮತ್ತೆ ಮುಂದಿನ ಪಾಠಕ್ಕೆ ಹೋಗೋಣ. ನಾಳೆ ಒಂದು ಅರ್ಧ ತಾಸನೇ ಬರ್ಕೊಂಡ್ಬಿಡ್ತೀರಿ, ಇದೇನು ಬಹಳ ಇಲ್ಲ. ಅದಕ್ಕೇನು ಈ ಒಂದು ಸ್ಥಿತಿ ತನ್ನ ಸಂಶಯವನ್ನ ತಂದು ಗುರುಗಳ ಮುಂದೆ ಹೇಳೋಣ. ಮೋಕ್ಷ ಸಂಬಂಧಿ ಎಲ್ಲ ಮೋಕ್ಷ ಸಂಬಂಧಿ ಎಲ್ಲ ವಿಷಯಗಳನ್ನ, ಮೋಕ್ಷ ಸಂಬಂಧಿ ಎಲ್ಲ ಪ್ರಕ್ರಿಯೆಗಳ ನಿಯಮ ಬರೆದಿದ್ದಾರೆ. ಎಲ್ಲ ಪ್ರಕ್ರಿಯೆಗಳ ನಿಯಮ ಬರೆದಾರ. ಇಲ್ಲಿ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ ಅಂತ ಅಂದ್ರೆ ಪ್ರಮೇಯಗತ ಸಂಶಯವನ್ನ ಗುರುಗಳ ಮುಂದೆ ಪ್ರಸ್ತಾಪ ಮಾಡಿದ್ದಾನೆ. ಸಾಕಷ್ಟು ಮೋಕ್ಷ ಸಂಬಂಧಿ ವಿಚಾರಗಳ ನಿಮಗೆ ಗೊತ್ತದವ. ಅದರೊಳಗ ಇಲ್ಲಿ ಏನ್ ಮಾಡಿದ, ಪ್ರಮೇಯಗತ ಸಂಶಯವನ್ನ ಗುರುಗಳ ಮುಂದೆ ಪ್ರಸ್ತಾಪ ಮಾಡಿದ್ದಾನೆ ಶಿಷ್ಯ. ಇಲ್ಲಿಯ ತನಕ ಹೇಳಿದ್ದು ಪ್ರಮೇಯಗತ ಸಂಶಯ ಅಂದ್ರೆ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ, ಇದು ಪ್ರಮೇಯಗತ ಸಂಶಯ. ಇನ್ನು ಮುಂದೆ
ಏನ್ ಮಾಡವದನ? ಪ್ರಮಾಣಗತ ಸಂಶಯವನ್ನು ಕೂಡ ಹೇಳವದನ. ಪ್ರಮೇಯಗತ ಸಂಶಯ ಆದ್ಮೇಲೆ ಪ್ರಮಾಣಗತ ಸಂಶಯವನ್ನು ಹೇಳವದನ. ಒಂದನೇ ಸಂಶಯ ಆಗ್ಯದ, ಮುಂದ ಎರಡನೇ ಸಂಶಯ ಹೇಳವದನ. ಪ್ರಮೇಯಗತ ಸಂಶಯ ಅಂತಂದ್ರೆ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ. ಇದೇನಿದು? ಹೆಂಗ್ ಹೇಳೋದಿದು? ಬ್ರಹ್ಮಜ್ಞಾನದ ವಾಕ್ಯ ಇದು, ಜ್ಞಾನದ ವಾಕ್ಯ ಇದು. ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ ಅಂತೇಳಿ ತಾನು ಅದರಿಂದ ಹೊರತಾಗಿ ಹೇಳಕತ್ತಾನ. ಯಾವುದೋ ಒಂದು ಜೀವ ಬೇರೆ ಬ್ರಹ್ಮ ಬೇರೆ ಅಂಥೇಳಿ ಒಂದೇನೋ ಬೇರೆ ಯಾರ್ದ ವಿಷಯ ಹೇಳ್ದಂಗೆ ಹೇಳ್ತಾನಲ್ಲ, ಇದಕ್ಕೇನಂತಾರೆ? ಬ್ರಹ್ಮಜ್ಞಾನ ಅಂತಾರ. ಇದು ಬಾನದಲ್ಲಿ ಹೇಳ್ರಿ ನೋಡೋಣ. ನಾನು ಜೀವ, ಹೌದಿಲ್ಲ? ಜೀವನಾದ ನನಗೆ ಬ್ರಹ್ಮನೊಡನೆ ಅಭೇದ ಸಂಭವಿಸುವುದಿಲ್ಲ. ಇದು ಬಾಣ. ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ ಅಂದ್ರೆ ಜೀವ ಯಾವುದೋ ಬ್ರಹ್ಮ ಯಾವುದೋ ಬ್ಯಾರೆ ನನ್ನ ಬಿಟ್ಟು ನೀನ್ ಯಾರು ಇದು ಹೇಳವನು. ಜ್ಞಾನ ಹೇಳುವಾಗ ತಾನು ಪ್ರತ್ಯೇಕವಾಗಿ ಯಾರ್ದೋ ಕಥೆ ಹೇಳದಂಗೆ ಹೇಳ್ತಿರ್ತಾನ. ಭಾನದಲ್ಲಿ ಜೀವನಾದ ನಾನು, ಅದಕ್ಕಲ್ಲಿ ಜೀವನ ಶಬ್ದನೇ ಇಲ್ಲ. ನನಗೂ ಮತ್ತು ಬ್ರಹ್ಮನಿಗೂ ಅಭೇದ ಸಂಭವಿಸುವುದಿಲ್ಲ. ನನಗೂ ಅಂದ್ರೆ ಎಂತ? ಇವರಿಗೆ ಬ್ಯಾಡ ಕೇಳಿದ್ರೆ ಮುಂಜಾನೆ ಫೋನ್ ಮಾಡ್ತಾರೆ ಪಾಠ ನೋಡಿದಾಗ. ಅದು ಬಟನ್ ಒತ್ತೀನಿ ಅಂತಂದ್ರೆ ಆಯ್ತು, ಮಾಡಿ ರೆಕಾರ್ಡ್ ಹೋಗ್ಬೇಕು. ಹೆಂಗ್ ಹೇಳ್ಬೇಕೇನು? ಅದೇನಾರ ಕಟ್ ಮಾಡೋದು ಅಥವಾ ಈ ಕಾಲ್ ಬಂದತ್ನಾಗ ನಾ ಏನಾರ ಒಂದು ಬಟನ್ ಒತ್ತಿದೆ ರಿಸೀವ್ ಮಾಡಿದ್ರೆ ಆಯ್ತು, ಇಲ್ಲಿ ತಾನೇ ರೆಕಾರ್ಡ್ ಮಾಡಿದ್ದು ಹೋಗ್ಬಿಡುತ್ತೆ. ಮುಂಜಾನೆ ಮಾಡಬೇಡ್ರಿ ಫೋನ್ ಅಂದ್ರು ಮತ್ತೆ ಸುಮ್ಮನೆ ಮಾಡ್ತಾರೆ. ವಾಕಿಂಗ್ ಬರೋದು ಬಂದಿಲ್ಲಲ್ಲ ಯಾಕೆ ಇದೆ. ಅದಕ್ಕೇನ್ ಹೇಳಿದ್ರು? ಭಾನ ಮತ್ತು ಜ್ಞಾನದ ವಾಕ್ಯ ಹೇಳಂತದ್ ಕಲಿಬೇಕು ನೋಡ್ರಿ. ಇದೊಂದು ಬರ್ಬೇಕು ನಿಮಗ. ಯಾರ್ದೋ ಹೊರಗಿನ ವಿಷಯ ಮಾತಾಡಿದಂಗೆ ಮಾತಾಡಿದ್ರೆ ಅದು ಜ್ಞಾನ, ನಿಮ್ಮನ್ನು ಹಿಡ್ಕೊಂಡು ಮಾತಾಡಿದ್ರೆ ಬಾನ. ನಿಶ್ಚಲದಾಸರದೇನು ಬ್ರಹ್ಮಜ್ಞಾನದ ಶಾಸ್ತ್ರನೋ ಬ್ರಹ್ಮ ಬಾನದ ಶಾಸ್ತ್ರನೋ? ಬಾನದ ಶಾಸ್ತ್ರ ಆಯ್ತು. ಅದಕ್ಕೆ ಜೀವ ಬ್ರಹ್ಮರಿಗೆ ಅಭೇದ ಸಂಭವಿಸುವುದಿಲ್ಲ ಅಂತೇಳಿ ಏನ್ ಹೇಳ್ತಾರ? ಅದು ಎಂಥದಿದು ಸಂಶಯ? ಪ್ರಮೇಯಗತ ಸಂಶಯ. ಪ್ರಮಾಣ ಎಲ್ಲಿ ಬರ್ತದೆ? ಇನ್ನು ಮುಂದೆ ಪ್ರಮಾಣಗತ ಸಂಶಯ ಹೇಳೋನದನ. ಆ ಪ್ರಮಾಣಗತ ಸಂಶಯ ಹೇಳೋದಕ್ಕಿಂತ ಮೊದಲ ಒಂದಿಷ್ಟು ನೋಟ್ಸ್ ಬರ್ಕೋಬೇಕು. ಇಲ್ಲಿ ತನ ಹೇಳಿದ ಪಾಠ ಫೌಂಡೇಶನ್ ಟೈಪ್ ಚಲೋ ನೋಟ್ಬುಕ್ ತಗೊಂಡು ಅನ್ನೋನ ಮತ್ತೆ ದಿನ ಹೋಗಿ ಒಂದು ಹೊಸ ನೋಟ್ಬುಕ್ ತರಬೇಡ್ರಿ. ಫ್ರೆಶ್ ಪೇಜ್ ತಗೊಂಡು ಅದರಾಗ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ಇಲ್ಲಿ ತನ ಹೇಳಿದ ಪಾಠದ್ದು ಫೌಂಡೇಶನ್ ಕೋರ್ಸ್ ಮುಗಿತದ. ನೆಕ್ಸ್ಟ್ ಪ್ರಮಾಣಗತ ಸಂಶಯಗಳನ್ನ ವ್ಯಕ್ತಪಡಿಸ್ತಾನ. ಅದು ಹೆಂಗ, ಏನು, ಎಂತು ಅಂತೇಳಿ ಎಲ್ಲ ಉಪನಿಷತ್ತು ಶಾಸ್ತ್ರಗಳನ್ನ ಆಧರಿಸಿ ಪ್ರಶ್ನೆಗಳನ್ನ ಹಾಕ್ತಾನ. ಅವು ಪ್ರಮಾಣಗತ ಸಂಶಯಗಳಿರ್ತಾವ. ಆ ಎಲ್ಲ ಸಂಶಯ ನಿವೃತ್ತಿ ಮಾಡುವ ಮೂಲಕ ಮತ್ತೆ ಬ್ರಹ್ಮಜ್ಞಾನದ ಭಾನ ಮಾಡಿಕೊಡ್ತಾನ ನಿಶ್ಚಲದಾಸು. ಅದು ಮುಂದೆ ಹೆಂಗೆ ಆಗ್ತದೆ ಅನ್ನೋದು ನೋಡೋಣ. ಪ್ರಕ್ರಿಯೆ ಬಗ್ಗೆ ಕಾಯೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಯಾರಿಗೇನಾದ್ರೂ ಡೌಟ್ ಇದೆನಾ ಇದ್ರಾಗ? ಇವತ್ತು ಹೇಳಿದ ಪಾಠದಾಗ ಏನಿಲ್ಲ? ಆದಂತಾರೆ ಹೇಳ್ರಿ, ಇಲ್ಲಂತಾರೆ ಹೇಳ್ರಿ. ಏನ್ ಬಾಯಾಗ ಅಪ್ಪಾಜಿ ಇದ್ರೊಳಗ ತಕ್ಕಡಿ ಹಾಕಿ ಬರ್ದ್ರ ಸ್ವಲ್ಪ ಕ್ಲಿಯರ್ ಆಗ.
ಏನಂದ್ರೆ ತಕ್ಕಡಿ ಹಾಕಿ ತಯಾರು ಮಾಡ್ಬೇಕ್ರಿ ನಾವು ಸ್ವಲ್ಪ ಅಪರೋಕ್ಷ ಬ್ರಹ್ಮಜ್ಞಾನ ಪರೋಕ್ಷ ಬ್ರಹ್ಮಜ್ಞಾನ ಅಪಾದಾಪಕ ಅಪರ್ಣ ಅಭಾನಾಬದಕ ಅವರ್ಣವನ್ನೆಲ್ಲ ತಕ್ಕಡಿ ಹಾಕಿದ್ದು ಫೋಟೋ ಕಳಿಸ್ಬಿಡ್ತೇನೆ ಈಗ ಸಿಕ್ಕೇ ಬಿಡ್ತದೆ ನಿಮ್ಗೆ. ನಮ್ದು ಫೋಟೋ ಕಳಿಸ್ಬೇಕಾದ್ರ ಈ ಅಕ್ಷರಗಳು ಕಾಗಿ ಕಾಲು ಗುಬ್ಬಿ ಕಾಲು ಇರ್ತಾವ. ನನ್ನ ಅಕ್ಷರ ನೋಡಿ ಎಲ್ಲಿ ಬೈಕೋತಾರೋ ಅಂತೇಳಿ ನನಗೆ ಅಂಜಿಕೆ ಬರ್ತದೆ. ನಾ ಹೆಂಗ್ ಬೇಕಂಗೆ ಬರೆದಿರ್ತೀನಿ ನಾನು. ನನ್ನ ಅಕ್ಷರಗಳು ಚಂದ ಇಲ್ಲ. ನಮ್ಮ ಅಪ್ಪ ಬೈಕೋತ್ ಶುದ್ಧ ಬರ ಬರೀಲೋ ನಿನ್ನ ಅಕ್ಷರ ಚಂದಿಲ್ಲ ಅಂದ್ರೆ ನಾ ಸತ್ರು ಬರೀಲಿಲ್ಲ. ಶುದ್ಧ ಬರಹ ಶುದ್ಧ ತಗೊಂಡು ಏನ್ ಮಾಡ್ತೆ ಅದ್ರೊಳಗಿಂದ ಅರ್ಥ ಮುಖ್ಯ ಅಂತಿದ್ದೆ ನಾನು. ಬರದ್ ತಗೊಂಡು ಏನ್ ಮಾಡ್ತೇಕ ನಾ ಅರ್ಥಕ್ಕೆ ಬೆನ್ನ ಹಚ್ಚಿ ಯಾರು ಆಲಸಿ ಇರ್ತಾರ ಅವ್ರ ಅಕ್ಷರಗಳೆಲ್ಲ ಹಂಗೆ ಇರ್ತಾರೆ ಏನ್ರಿ. ಶುದ್ಧಬರ ಬರೆಯುವಾಗ ವಿದ್ಯಾರ್ಥಿ ಇದ್ದಾಗ ಆಲಸಿ ಯಾರು ಇರ್ತಾರ ಅವ್ರ ಅಕ್ಷರಗಳೆಲ್ಲ ಹಂಗೆ ಹಂಗೆ ಅದು ಬರೀ ನಾನು ಉದ್ದೇಶಪೂರ್ವಕವಾಗಿ ಯಾವುದು ಅರ್ಥ ಚಂದ ತಿಳ್ಕೊಂಡ್ರೆ ಸಾಕು, ಉಳಿದದ್ದು ನಾ ತಲೆ ಕೆಡಿಸ್ಕೊತಿದ್ದಿಲ್ಲ. ನಾನು ಅರ್ಥದ ಬೆನ್ನ ಹಚ್ಚಿದವ ನಾನು. ಶುದ್ಧಬರ ಬರೋದು ನೀಟಾಗಿ ಬರೋದು ಏನ್ ಮಾಡ್ಬೇಕು ಹೇಳಿದ್ರೆ ಅಕ್ಷರಗಳು ನೀಟ್ ಮಾಡಿ ಏನ್ ಮಾಡ್ಬೇಕು? ನಮ್ಗೇನ್ ಸರ್ಟಿಫಿಕೇಟ್ ಕೊಡ್ತಾರ? ಏನಿಲ್ಲ, ಅರ್ಥ ತಿಳ್ಕೊಂಡ್ರೆ ಸಾಕು. ನಮ್ದು ಹಿಂಗ ಒಬ್ಬೊಬ್ಬರದು ಒಂದೊಂದು ವಾದ. ಬುಕ್ಗಳು ಅವು ಕೆಲವೊಬ್ಬರು ಮನ್ಯಾಗ ಎಷ್ಟು ನೀಟ್ ಇಡ್ತಾರ, ಎಷ್ಟು ಚಂದ ಇಟ್ಟಿರ್ತಾರ. ಅವು ಅಷ್ಟು ಚಂದ ಇಟ್ಟಿದ್ ನೋಡಿದ್ರೆ ಅವ್ರು ಏನು ಓದಿರಂಗಿಲ್ಲ. ಬುಕ್ ಇಡೋದೇ ಒಂದ್ ಕೆಲಸ. ಅವ್ರು ನಮ್ಮ ಏನಿರ್ತಾವ ಬುಕ್ ಮೆತ್ತಗಾಗಿ ಹೋಗ್ಬಿಟ್ಟಿರ್ತಾವ, ಎಕಡೆ ಬೇಕಡೆ ಆಗಿರ್ತಾವ, ಲೂಸ್ ಆಗಿಬಿಟ್ಟಿರ್ತಾವ. ಎಲ್ಲ ನೀಟ್ನೆಸ್ಗೆ ಹೋದ್ರಿ ಸಾಧನೆ ಕಡಿಮೆ ಆಗ್ತದೆ, ಸಾಧನೆ ಮಾಡಿದ್ರಿ ನೀಟ್ನೆಸ್ ಹೋಗ್ತದೆ. ಹಿಂಗಂದ್ರೆ ಎರಡೂ ಮಾಡೋದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋರಿಗೆ ಅಂತವ್ರು ಎಲ್ಲೋ ಒಬ್ಬರು ಮಹಾತ್ಮರು ಇರ್ತಾರೆ. ಬಹಳ ಚಂದ ಮಾತಾಡ್ತಾರ. ಮೇಕಪ್ MBA BBA ಹಿಂಗೇನು ಮಾಡಿರ್ತಾರ ನೋಡ್ರಿ. ಅವ್ರು ಮಾತಾಡೋದೇ ಒಂದು ಕಲೆ ಕಲ್ತು ಬಿಟ್ಟಿರ್ತಾರ. ಬಹಳ ಚಂದ ಮಾತಾಡ್ತಾರ ಅವ್ರು ಮಾತನಾಡಿದ್ರೆ ಆಯ್ತು ಖರೇನೆ ಹೇಳಕತ್ತಾರ ನಂಗ ಕೋಟ್ ಹಾಕೊಂಡ್ ಎಲ್ಲ ಸುಳ್ಳು ಹೇಳ್ತಾರ. ಒಂದೊಂದ್ ಕಾಲಕ್ಕೆ ಒಂದೊಂದು ರೊಕ್ಕ ಗಳಿಸೋದಕ್ಕೆ ಏನ್ ಬೇಕಾದ ಹೇಳ್ತಿರ್ತಾರ ಅವ್ರು. ಮೊದಲು ಏನ್ ಮಾಡಿದ್ರು, ಕಬ್ಬಿಣ ಹಂಚುಗಳು ಬಳಸೋದ್ರಿಂದ ಅದ್ರೊಳಗೆ ಜಂಗ್ ಇರ್ತದ, ಆರೋಗ್ಯ ಕೆಡ್ತದ, ಹಾರ್ಟ್ ಅಟ್ಯಾಕ್ ಆಗ್ತದ, ಕಿಡ್ನಿ ಫೇಲ್ ಆಗ್ತದ, ಲಕ್ವ ಆಗ್ತದ, ಅದು ಮುಂದೆ ಬಹಳ ಡೇಂಜರ್, ಇನ್ಫೆಕ್ಷನ್ ಆಗ್ತದ. ಅದಕ್ಕೆ ಟೆಫ್ಲಾನ್ ಕುಕ್ವೇರ್ಗಳನ್ನೇ ಬಳಸಿರಿ ಏನೋ ಕರ್ರನ್ನ ಮಸಿ ಬಳದದ್ದು ಪ್ಲೇಟ್ಗಳು ಬಜಾರಕ್ಕೆ ತಂದ್ರು. ಹೌದೇನು ಹಿಂಗಿರ್ತದೇನೋ ತೋಸು ಮಂದಿ ಹೋಗಿ ಅವು 20 ರೂಪಾಯಿಗೆ ಸಿಗ ಹಂಚು ಒಗದ್ರು 300ರಿಂದ 500, ಈಗ 1,500 ರೂಪಾಯಿ ರೇಟ್ ಮಾಡ್ಯಾರ. 2,000 ರೂಪಾಯಿ, 3,000 ರೂಪಾಯಿ, ಹೆಂಗೆ ಬೇಕಂಗೆ ಹುತ್ತೂರು ಸಂತೆ ಬಾರ್ತಾರ ತಗೋರು. ಮತ್ತ ಅದೇ ಕೋಟ್ ಹಾಕೊಂಡವ್ರು ಈ ಟೆಫ್ಲಾನ್ ಕುಕ್ವೇರ್ಗಳಿಂದ ಏನಾಗ್ಲಕತ್ತದ, ಅದ್ರ ಪೇಂಟ್ ಹೊಟ್ಟೆಗೆ ಹೋಗಿ ಹಿಂಗ್ ಮತ್ ಕಿಡ್ನಿ ಫೇಲ್ ಆಗ್ಲಕತ್ತದ, ಹಂಗಾಗ್ಲಕತ್ತದ, ಹಿಂಗಾಗ್ಲಕತ್ತದ, ಹಾರ್ಟ್ ಅಟ್ಯಾಕ್ ಆಗ್ಲಕತ್ತದ. ಅದ್ರ ಸಲುವಾಗಿ ಮತ್ತ ಆ ಕಬ್ಬಿಣ ಹಂಚುಗಳಿಂದ ಮೊದಲು ಅವೇ ಬಳಸ್ರಿ. ಮಂದಿಗೆ ಹೆಂಗ ಮೂರ್ಖರನ್ನಾಗಿ ಮಾಡ್ತಾರೆ ಇವರು. ಬಿಸಿನೆಸ್ ಮ್ಯಾನೇಜ್ಮೆಂಟ್ ಮಾಡೋರು ಇವ್ರನ್ನ ಹೆಂಗ ನಂಬಬೇಕು? ಬರೀ ಚಂದ ಮಾತಾಡಿಕೆ ಜಗತ್ತಿನ ಬಂದಿ ಬಲ್ಲಿ ರೊಕ್ಕ ಇಸ್ಕೊಳ್ಳೋದು, ಹಿಂಗ ಬಿಡೋದು, ಅಮ್ಮ ಹಂಗ್ ಮಾಡೋದು, ಅಮ್ಮ ಹಂಗ್ ಮಾಡೋದು, ಅಮ್ಮ ಹಿಂಗ್ ಮಾಡೋದು. ದುಡಿದವ್ರ ದುಡ್ಡು ಲೂಟಿ ಮಾಡೋದಕ್ಕ ಚಂದನ ಮಾತುಗಳು ಇಷ್ಟು ಜಗತ್ತ ಹಾಳು ಮಾಡ್ಲಾಕತ್ತವ. ಈಗ ಮತ್ತ ಇದು ಕುಕ್ವೇರ್ಗಳು ಬಳಸಬಾರದು. ಮೊನ್ನೆ ಎಲ್ಲ ಬಂತಪ್ಪ ಮತ್ತ ಹಿಂಗೆ. ಮುಂಜಾನೆ ಎದ್ದು ಹಲ್ ತಿಕ್ಕೊಳ್ಳಾರ್ದೆ ಏನೆಲ್ಲ ಕುಡೀರಿ, ನಿಮ್ಗೆ ಆರೋಗ್ಯ ಚೆನ್ನಾಗಿರ್ತದ, ರೆಸಿಸ್ಟೆನ್ಸ್ ಪವರ್ ಬರ್ತದ. ಇನ್ನೊಬ್ರು ಹೇಳ್ತಾರ ಒಟ್ಟ ಬಾಯಿ ಏನ್ ಮಾಡಬಾರ್ದು, ಬಾಯಾಗ ಏನು ಹಾಕಬಾರ್ದು. ಮುಂಜಾನೆ ಎದ್ಮೇಲೆ ಹಲ್ ತಿಕ್ಕೊಂಡೇ ಒಬ್ಬ ಹಂಗೆ ಹೇಳ್ತಾನ, ಒಬ್ಬ ಹಿಂಗೆ ಹೇಳ್ತಾನ. ಅವ ಏನ್ ಮಾಡೋದು, ತಲೆ ಕೆಟ್ಟ ಹೋಗ್ಬಿಡ್ತದ. ಹೆಂಗ್ ಮಾಡ್ಬೇಕು, ಹೆಂಗ್ ಬೇಕಂಗ್ ಮಾಡ್ತೀವಿ, ಅವರೆಲ್ಲ ನಿಮ್ಮ ಅವನು ಅಂತಾರ. ಅಷ್ಟೇ ಕಡಿಗೆ ಸಾಕು ನಡಿ, ನಿಮ್ದು ಹೇಳೋದೇ ಬೇಡ, ನಮಗೆ ತಿಳಿದಂಗೆ ಇರಮಂತ ನಾವು. ಬಾಳ ತಲೆ ಕೆಡಿಸ್ತಾರ. ಕೊಟ್ಟು ಬಿಡ್ತಾರ ಇವ್ರೇನು ಅದ್ವೈತಿಗಳಂತ ಏನ್ ಇರ್ತಾರಲ್ರಿ, ಅವ್ರು ಇಂಥವೇ ಮಾತಾಡ್ತಿರ್ತಾರ. ಪ್ರಾಣಿಗಳು ಎಲ್ಲಾರು ಹಲ್ ತಿಕ್ಕೊಂಡವೇನು, ಟೂತ್ ಬ್ರಷ್ ಟೂತ್ ಪೇಸ್ಟ್ ಇಟ್ಕೊಂಡವೇನು, ಅವ್ರದ್ದು ಜೀವನ ಬೇರೆ, ಇವನ ಜೀವನ ಬೇರೆ.
ಮತ್ ಪ್ರಾಣಿಗಳು ಮಲ ವಿಸರ್ಜನೆ ಮಾಡಿದ್ಮೇಲೆ ಅವೇನು ನೀರಾಕಿ ತೊಳ್ಕೊಂಡವೇನು ನೀನ್ ಯಾಕೆ ತೊಳ್ಕೊತಿ? ನಿಂದ ಯಾಕೆ ಹೊಲಸೆದ್ದು ನಾರ್ತದ, ಅವಕ್ಕೆ ಯಾಕೆ ಹೊಲಸೆದ್ದು ನಾರಲ್ಲ? ಅವಕ್ಕ ಶರೀರ ರಚನೆ ಆ ರೀತಿ ಅದ. ಅವ್ರದ್ದು ಶರೀರ ರಚನೆ ಪರಮಾತ್ಮ ಆ ರೀತಿ ಮಾಡ್ಯಾನ. ಮಾಡಿದ್ದಕ್ಕ ಹಂಗದ. ಪ್ರಾಣಿಗಳ ಜೊತೆಗೆ ಕಂಪೇರ್ ಮಾಡಿಕೆ ಏನ್ ಬೇಕಾದ್ರೆ ಮಾಡ್ತೀನಿ ಅಂದ್ರೆ ಹೆಂಗ ಅಂತ ಅಂತರವನ್ನಿಟ್ಟಾರಲ್ರಿ. ಅಂತರವನ್ನಿಟ್ಟಾರ. ಇವನಿಗೆ ವಿಶೇಷವಾದ ಜ್ಞಾನ ಎಲ್ಲ ಇವನು ಕೊಟ್ಟಾನ. ನೀವು ಸರಿಯಾಗಿ ಇದನ್ನೆಲ್ಲ ತಿಳುವಳಿಕೆ ಉಪಯೋಗ ಮಾಡ್ಕೊಳ್ಳಂತ ಸ್ವಲ್ಪ ಜ್ಞಾನ ಬೇರೆ ಹೆಚ್ಚಿಗೆ ಇರ್ತಾರೆ. ಅವಕ ಹಾರ್ಲಕ್ಕ ರೆಕ್ಕೆ ಕೊಟ್ಟಾನ, ಇವನು ಹಾರ್ತಾನೆ. ರೆಕ್ಕೆ ಇಲ್ಲೇ ಹಾರ್ತಾನೆ, ವಿಮಾನದಾಗ ಕುಂತ ಹಾರ್ತಾನೆ. ಇವನಿಗೂ ಅದ ರೆಕ್ಕೆ ಇಲ್ಲ ಅಂದ್ರೂ ಹಾರೋ ಸಾಮರ್ಥ್ಯ ಇವನಿಗೆ ಆದಂತೇಳಿ ಇವನಿಗೆ ರೆಕ್ಕೆ ಕೊಟ್ಟಿಲ್ಲ. ಇವನು ಈಸ್ತಾನ, ಅವು ಈಸ್ತಾವ. ಅವದ್ರ ಶರೀರ ರಚನೆ ಏನದ ಈಜದ್ರ ಸಲುವಾಗಿ ಅದ. ಇವನ ಶರೀರ ರಚನೆ ತನಗೆ ಯಾವಾಗ ಬೇಕು ಅವಾಗ ಈಜ್ಬೇಕನ್ನಿಸ್ದಾಗ ಈಜ್ತಾನೆ. ಇವನಿಗೆಲ್ಲ ಚಾನ್ಸ್ ಅದಾವ್ರಿ ಮನುಷ್ಯನಿಗೆ, ಭಾರಿ ಅದ ಇವನಿಗೆ. ಒಂದ್ ಕಡೆ ಜಡವಸ್ತುಗಳ ರಾಶಿ ಅದ, ಇನ್ನೊಂದ್ ಕಡೆ ಚೇತನಗಳ ರಾಶಿ ಅದ. ದೇವತಾ ಶಕ್ತಿಗಳದಾವಲ್ರಿ, ಎಲ್ಲ ನಮ್ಗಿಂತ ಸೂಪರ್ ಶಕ್ತಿಗಳದಾವಿಲ್ಲ ಜಗತ್ತಿನಾಗ. ದೊಡ್ಡ ದೊಡ್ಡ ದೈವಿ ಶಕ್ತಿಗಳು ಅದಾವಂತ ಒಪ್ತೀರಾ ಇಲ್ಲ? ಏನ್ ನೀವೇ ಟಾಪ? ಆ ದಿವ್ಯ ಶಕ್ತಿಗಳು ಏನದವ, ಆ ಪಂಚಮಹಾಭೂತಗಳಲ್ಲಿ ಎಲ್ಲದರಲ್ಲಿ ಲೀನವಾಗಿ ಅವು ಏನ್ ಕೆಲಸ ಮಾಡ್ತಾವ, ಈಶ್ವರ ಶಕ್ತಿ. ಅವಕ್ಕ ನಿದ್ದೆ ಇಲ್ರಿ, ಸ್ವಪ್ನ ಇಲ್ಲ. ನಿದ್ದೆ ಇಲ್ಲ, ಸ್ವಪ್ನ ಇಲ್ಲ. ಅವಕ್ಕ ಸುಷುಪ್ತಿ ಇಲ್ಲ, ಸ್ವಪ್ನ ಇಲ್ಲ. ಯಾವಾಗ್ಲೂ ಎಚ್ಚರ ಇರ್ತವ ಅವು ದೈವಿ ಶಕ್ತಿಗಳು. ಒಂದು ಕ್ಷಣ ಕಣ್ಣು ಮುಚ್ಚಂಗಿಲ್ಲ. ಪೃಥ್ವಿ ಯಾವಾಗರೆ ಒಂದು ಕ್ಷಣ ನಿಂದಿರ್ತದೇನ್ರಿ? ಏನ್ರೆ ಕಂಟಿನ್ಯೂ ತಿರುಗ್ತಿರ್ತದ. ಪೃಥ್ವಿ ತಿರುಗ್ಲಕತ್ತದ, ನಾವು ಬದುಕಿವಿ. ಪೃಥ್ವಿ ನಿಂತಂದ್ರೆ ಸರ್ವನಾಶ ಆಗಿ ಹೋಗ್ಬಿಡ್ತೀವಿ. ಅವಕ್ಕೆ ಕೇವಲ ಒಂದೇ ಒಂದು ಅವಸ್ಥೆ ಯಾವುದು? ಸ್ವಪ್ನ ಇಲ್ಲ, ಸುಷುಪ್ತಿ ಇಲ್ಲ, ಒಂದೇ ಅವಸ್ಥೆ. ಅದಕ್ಕ ಜಾಗೃತ ಅವಸ್ಥೆ ಒಂದೇ ಅದಕ್ಕ. ಎಂದೂ ಕಣ್ಣು ಮುಚ್ಚಂಗಿಲ್ಲ, ಮಕ್ಕೊಳಂಗಿಲ್ಲ. ಎಂತ ಡ್ಯೂಟಿ ಮಾಡ್ತಾವವು. ಮತ್ತ ಈ ಕಡೆ ಜಡರಾಶಿಗಳದಾವ, ಕಲ್ಲ, ಮಣ್ಣ, ಗಿಡ, ಮರ ಏನೇನದವಲ್ಲ ಅವು ಹೆಂಗದವ? ಸುಷುಪ್ತ ಅವಸ್ಥೆಗದವು. ಅವಕ್ಕೇನಿಲ್ಲ, ಕನಸನೂ ಇಲ್ಲ, ಜಾಗೃತನೂ ಇಲ್ಲ. ಸುಷುಪ್ತ ಅವಸ್ಥೆಯಲ್ಲಿ ಜಡ ವಸ್ತುಗಳೆಲ್ಲ ಸುಷುಪ್ತ ಅವಸ್ಥೆ. ಇವನಿಗೇನದ? ಜಾಗ್ರನೂ ಆದ, ಸ್ವಪ್ನನೂ ಆದ, ಸುಷುಪ್ತಿನೂ ಆದ. ಏನು ವ್ಯವಸ್ಥೆ ಅದ ಇವನ್ನೆಲ್ಲ? ಕರ್ತೃತ್ವನೂ ಆದ, ಭೋಕ್ತೃತ್ವನೂ ಆದ. ಎಂತ ವ್ಯವಸ್ಥೆ ಜೀವನದು. ಜೀವ ಭಾರಿ ಲಕ್ಕಿ ಅದಂತ. ಅದಕ್ಕೆ ಎಲ್ಲರೂ ಭೂಮಿ ಮೇಲೆ ಹುಟ್ಟಿ ಬರ್ಬೇಕು ಜೀವನಾಗಿ ಅಂತ ಬಡದಾಡ್ತಾರೆ. ದೇವತೆಗಳಿಗೂ ಅದೇ ಆಸೆ, ರಾಕ್ಷಸರಿಗೂ ಅದೇ ಆಸೆ, ಮನುಷ್ಯರಿಗೂ ಅದೇ ಆಸೆ. ಈ ಭೂಮಿ ಮೇಲೆ ಮತ್ತೆ ಹುಟ್ಟಿ ಬರ್ಬೇಕು, ಮತ್ತೆ ಇಲ್ಲೇ ಇರ್ಬೇಕು. ಎಲ್ಲ ರೀತಿ ಅನುಕೂಲದ ಇದೆ. ಬೇರೆ ಯಾವ್ದಾವುದೋ ಗ್ರಹಗಳಿಗೆ ಹೋಗಿ ಏನೇನೋ ಮಾಡ್ಬೇಕಂತ ಪ್ರಯತ್ನ ಮಾಡ್ಲಕತ್ತಾರ. ಈ ಭೂಮಿ ಮೇಲೆ ಇದ್ದ ಅನುಕೂಲ ಯಾವ ಗ್ರಹಗಳ ಮೇಲೂ ಇಲ್ಲ. ಬೇಕಾದಷ್ಟು ಪ್ರಯತ್ನಗಳು ನಡೆದವ ಭೂಮಿ ಮೇಲೆ, ಎಲ್ಲ ಅನುಕೂಲತೆಗಳು. ಅದ್ರಾಗ ಅತ್ಯಂತ ಚಲೋ ಅನುಕೂಲದಾಗಿರವ ಯಾರಪ್ಪ ಅಂತಂದ್ರೆ ಜೀವ. ದೇವನೂ ಅಲ್ಲ, ಜಡನೂ ಅಲ್ಲ. ಹಿಂಗೆಲ್ಲ ಅದಾವ. ಇದು ತಕ್ಕಡಿದು ಫೋಟೋ ತೆಗೆದು ಹಾಕ್ತೇನೆ. ಏನೋ ಮಾತಾಡ್ಕೊತ ಹೋಗಿ ಎಲ್ಲಿ ಹೋಗ್ಲಕತ್ತೀವಿ. ಇರ್ಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಮುಂದೇನ್ ಮಾಡ್ತೀರಿ ನೋಡ್ರಪ್ಪ. ನಮಗೆ ವಾಕಿಂಗ್ದವ್ರು ಕರಿಲಕತ್ತಾರ. ಸಂಡೇ ಆದ್ರೂ ಬರಲಿಲ್ಲ ನೋಡಿ ಸ್ವಾಮಿ ಅಂತ ಫೋನ್ ಮಾಡ್ತಾರೆ. ಹೋಗಿ ಬರ್ತೀವಿ. ನಮಗೆ ಬ್ರಹ್ಮರು
ಈ ರೀತಿಯಾದಂತಹ ಬ್ರಹ್ಮ ಮತ್ತು ಜೀವರ ಲಕ್ಷಣವನ್ನ ತಿಳಿಸಿದರು. ಮತ್ತು ಗುರುವಿನ ಶರಣಾಗತಿ, ಗುರುವಿನಲ್ಲಿ ಶರಣಾಗತಿ ಯಾವ ರೀತಿ ಇರಬೇಕು ಅನ್ನೋದನ್ನ ಸ್ಥಾನ ಆಪ್ತ ಹಂಗ ಸೇವೆ ಮಾಡ್ಕೊಂತ ಗುರುವಿನ ಸೇವೆಯಲ್ಲಿರಬೇಕು, ಶರಣಾಗತಿ ಆಗಬೇಕು. ಅಹಂಕಾರ ಅನ್ನುವಂತ ನೀರ, ಬುಡದಲ್ಲಿರುವಂತ ಅಹಂಕಾರವಂತ ನೀರ ಒಡ ಹೆಂಗ ನಾವು ಭಾಗಿಸ್ತೀವಿ ಹಂಗ ಈ ಶರೀರ ಗುರು ಭಾಗಿಸಿ ನಾವು ಶರಣಾಗತ ಆದ್ರೆ ಮಾತ್ರ ನಮ್ಮ ಖಂಡದಲ್ಲಿಯ ಅಹಂಕಾರ ನಾಶ ಆಗ್ತದ ಅನ್ನೋ ವಿಷಯವನ್ನು ಕೂಡ ನಮ್ಮ ಗುರುಗಳು ತಿಳಿಸಿದ್ರು. ಅಸಂಭಾವನಾ ದೋಷ, ವಿಪರೀತ ಬಾಂಧವ್ಯ ಮತ್ತು ಅಸತ್ವಾಪಾದಕ ವರ್ಣ, ಅಪಾನಪಾದಕ ವರ್ಣ, ಪ್ರಮೇಯ ಸಂಶಯ, ಪ್ರಮಾಣ